ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕದ್ರುದೇವಿ ಅಮೃತವನ್ನು ಕೊಟ್ಟರೆ ನನಗೆ ಆಗ ನಿಮ್ಮ ದಾಸ್ಯ ಹೋಗ್ತದೆ ಅಂತ ವಿನತಾದೇವಿಗೆ ಹೇಳಿದಾಗ ವಿನತೆ ಬಂದು ಹೇಳಿದ್ಲು, ಗರುಡ ಅಮೃತ ಕೊಡಬೇಕಂತೆ ಅಂತ ಹೇಳಿದಾಗ ಆಯಿತು, ಆ ಅಮೃತವನ್ನು ನಾನು ತಗೊಂಡು ಬರ್ತೇನೆ ಅಂತ ಗರುಡದೇವರು ಹೋಗ್ತಾರೆ. ಗರುಡದೇವರು ಅಮೃತವನ್ನು ತರ್ತೇನೆ ಅಂತ ಹೊರಡುವಾಗ ಆಗ ಅವ್ರನ್ನ ಕೇಳ್ತಾರೆ, ತಾಯಿಯನ್ನು ಕೇಳ್ತಾರೆ, ನಾನು ಹೋಗಬೇಕಾದ್ರೆ ದಾರಿಯಲ್ಲಿ ಹೋಗ್ತಿರ್ತೇನೆ, ಸ್ವಲ್ಪ ನನಗೆ ಹಸಿವು ಜಾಸ್ತಿ ಆಗ್ತದೆ, ಆದ್ದರಿಂದಾಗಿ ನಾನು ಹೋಗಬೇಕಾದ್ರೆ ದಾರಿಯಲ್ಲಿ ಹಸಿವಾದಾಗ ನಾನು ಏನು ತಿನ್ನಬೇಕು, ನನಗೇನು ಆಹಾರ ಅಂತ ಕೇಳ್ತಾರೆ. ಏನು ಆಹಾರ ಅಂತ ಕೇಳಿದಾಗ ಆಗ ತಾಯಿ ಹೇಳ್ತಾಳೆ, ನೀನು ಹೋಗಬೇಕಾದ್ರೆ ದಾರಿಯಲ್ಲಿ ನಿಷಾದರ ಗುಂಪು ಸಿಗ್ತದೆ, ಆ ನಿಷಾದರ ಗುಂಪನ್ನು ನೀನು ತಿನ್ನಬಹುದು ಅಂತ ಹೇಳ್ತಾರೆ. ನಿಷಾದರು ಅಂದರೆ ಈ ಬೇಟೆಗಾರರು ಅಂತ, ಬೇಡರು, ಇವರೆಲ್ಲರೂ ಕೂಡ ಬೇಟೆಗಾರರೇನಿರ್ತಾರೆ ಅವರು ಕಾಡಲ್ಲಿ ಅಲ್ಲಲ್ಲಿ ಸಿಗ್ತಿರ್ತಾರೆ, ಅವರನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನೀನು ಮುಂದಕ್ಕೆ ಹೋಗಬಹುದು ಅಂತ ಹೇಳಿದರು. ಆಯ್ತು, ಹಾಗಾದರೆ ಹಾಗೆ ಮಾಡ್ತೀನಿ ಅಂತ ಹೇಳಿಕೊಂಡು ನಿಷಾದರನ್ನು ತಿಂತೇನೆ ಅಂತ ಅಂದ್ಕೊಂಡು ಹೋಗಿಬಿಟ್ರಂತೆ. ಆದರೆ ಹೋಗುವಾಗ ತಾಯಿ ವಿನತಾದೇವಿ ಇನ್ನೊಂದು ಮಾತನ್ನು ಹೇಳಿದ್ಲು, ನಿಷಾದರನ್ನು ತಿನ್ನಬೇಕಾದ್ರೆ ನೀನು ಅದರ ಅಪ್ಪಿತಪ್ಪಿಯೂ ಕೂಡ ಬ್ರಾಹ್ಮಣರನ್ನು ಮಾತ್ರ ತಡವಲಿಕ್ಕೆ ಹೋಗಬೇಡ ಅಂತಂದಂತೆ. ಯಾಕೆಂದ್ರೆ ಅವ್ರನ್ನ ತಡವಿದ್ರೆ ಬದುಕೋದು ಕಷ್ಟ ನಮಗೆ, ಆದ್ದರಿಂದ ಅವ್ರನ್ನ ಮಾತ್ರ ತಡವಲಿಕ್ಕೆ ಹೋಗಬೇಡ, ಅವ್ರನ್ನೇನೂ ಮಾಡಬೇಡ ಅಂತಂದರು. ಸರಿ ಅಂತ ಅಷ್ಟು ಕೇಳಿಕೊಂಡು ಇವರು ಗರುಡದೇವರು ಹೊರಟು ಅವರು ದಾರಿಯಲ್ಲಿ ಅಮೃತ ತರಲಿಕ್ಕೆ ಅಂತ ಹೋಗಬೇಕಾದ್ರೆ ದಾರಿಯಲ್ಲಿ ಹಸಿವಾಯಿತು, ನೋಡಿದರು, ನಿಷಾದರ ಕಂಡ್ರು, ಎಲ್ಲ ನಿಷಾದರನ್ನು ತಿಂದ್ರಂತೆ. ಆ ತಿನ್ನಬೇಕಾದ್ರೆ ಒಬ್ಬ ನಿಷಾದನನ್ನು ಮಾತ್ರ ಬಾಯಿಗೆ ಹಾಕ್ಕೊಂಡ್ರಂತೆ, ತಿನ್ನಬೇಕು ಅಂತ ಹಾಕ್ಕೊಂಡ್ರು. ಗಂಟ್ಲು ಉರಿಲಿಕ್ಕೆ ಶುರುವಾಗಿಬಿಡುತ್ತವ್ರು, ಜೋರು ಗಂಟ್ಲು ಉರಿಲಿಕ್ಕೆ ಶುರುವಾಯಿತು. ಯಾಕೆ ಹೀಗಾಗ್ತಿದೆ, ಯಾಕೆ ಅಂತ ವಿಚಾರ ಮಾಡಿದರು. ನೋಡಿದರೆ ಗಂಟ್ಲಲ್ಲೇ ಒಬ್ಬ ನಿಷಾದ ಇದ್ದಂತೆ. ಅವನು ನೋಡಿದರೆ ನಿಷಾದ ಅಲ್ಲ, ಒಬ್ಬ ಬ್ರಾಹ್ಮಣನಾಗಿದ್ದಂತೆ. ಬ್ರಾಹ್ಮಣನನ್ನು ಒಳಗೆ ಹಾಕ್ಕೊಂಡದ್ರಿಂದಾಗಿ ಈ ಥರ ಆಯ್ತು ಅವರಿಗೆ. ಗರುಡದೇವ್ರು ಕೇಳಿದ್ರು, ನೀನು ಯಾಕೆ ಬಂದ್ಯೋ ಮರ ಇಲ್ಲಿಗೆ ಅಂತ ಕೇಳಿದ್ರಂತೆ. ಕೇಳಿದ್ದಕ್ಕೆ ನೀನು ನಿಷಾದರ ಮಧ್ಯದಲ್ಲಿ ನೀನು ಯಾಕೆ ಸೇರಿಕೊಂಡಿದ್ದೆ ಅಂದರೆ ಆ ಬ್ರಾಹ್ಮಣ ಹೇಳಿದ, ಏನಿಲ್ಲ, ನಾನು ನಿಷಾದರ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದೆ, ಇಲ್ಲೇನೋ ತವ್ರ ಮನೆಯಲ್ಲಿ ಹಬ್ಬ ಇದೆ ಬರ್ರಿ ಅಂದ್ರೆ ನಾನು ಇಲ್ಲಿ ಬಂದಿದ್ದೆ, ನಿಷಾದ ಅಂತ ತಿಳ್ಕೊಂಡು ನನ್ನನ್ನು ಬಾಯಿಗೆ ಹಾಕ್ಕೊಂಡ್ಬಿಟ್ಟು ನೀನು ಅಂತ. ಅದಕ್ಕೆ ನಾ ಹೊರಗೆ ಬರ್ತೀನಂತೆ, ನನ್ನನ್ನು ಬಿಟ್ಬಿಡು, ನಿನ್ನ ಗಂಟ್ಲು ಉರಿ ಕಡಿಮೆ ಆಗ್ತದೆ ಅಂತ ಹೇಳಿದನು. ಅದಕ್ಕೆ ಆಯ್ತು, ಹಾಗಾದ್ರೆ ಮೊದಲು ಬಾ ಹೊರಗೆ ನೀನು ಅಂತ ಹೇಳಿದ ಕೂಡಲೇ ಅವನು ಕಂಡೀಷನ್ ಹಾಕಿದ್ನಂತೆ, ನಾನು ಹೊರಗೆ ಬರಬೇಕು ಅಂತ ಆದರೆ ನಾನು ಹೆಂಡತಿನೂ ಹೊರಗೆ ಬಿಡಬೇಕು ನೀನು ಅಂತ. ಅದಕ್ಕೆ ಗರುಡದೇವ್ರು ಹೇಳಿದರು, ಆಕಿನ್ನೂ ಕರ್ಕೊಂಡು ಹೊರಗೆ ಬಂದುಬಿಡು ಮೊದಲು, ನೀವು ಹೊರಗೆ ಬಂದರೂ ಸಾಕು ಅಂತ ಹೇಳಿದರು. ಆಯಿತು ಅಂತೂ ಹೊರಗೆ ಬಂದರು. ಅಂತೂ ಇದನ್ನೆಲ್ಲ ಮುಗಿಸ್ಕೊಂಡ್ರು. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೊರಟ್ರಂತೆ. ಮುಂದಕ್ಕೆ ಹೊರಟಾಗ ಆಗ ಹೋಗಬೇಕಾದ್ರೆ ದಾರಿಯಲ್ಲಿ ಕಶ್ಯಪ ಋಷಿಗಳು ಕಂಡ್ರಂತೆ. ಕಶ್ಯಪರು ಅಂದರೆ ಅವರ ತಂದೆ ಕಂಡು ಕೂಡಲೇ ತಂದೆಯನ್ನೇ ಕೇಳಿದ್ರಂತೆ, ನನಗೆ ತಾಯಿಗೆ ಎಲ್ಲಿಗೆ ಹೋಗ್ತಿದ್ದಿ ಅಂತ ಕೇಳಿದರು. ಕೇಳಿದ್ದಕ್ಕೆ ಹೀಗೆ ದಾಸ್ಯ ಬಿಡಿಸ್ಲಿಕ್ಕೆ ಅಂತ ಅಮೃತ ತರಬೇಕು, ಅದಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅದಕ್ಕೆ ಹೋಗ್ತಿದ್ದೇನೆ ಅನ್ನುವಾಗ ಆಗ ಆ ಕಶ್ಯಪರನ್ನು ಕೇಳಿದ್ನಂತೆ. ಅಮ್ಮ ಹೇಳಿದ್ಲು, ಹೀಗೆ ದಾರಿಯಲ್ಲಿ ಹಸಿವೆ ಆದರೆ ನಿಷಾದರನ್ನು ತಿನ್ನು ಅಂತ. ತಿಂದಿದ್ದೀನಿ, ಆದರೆ ಮತ್ತೆ ಹಸಿವೆ ಆಗ್ತಾ ಇದೆ ಈಗಾಗಲೇ ನನಗೆ, ಅದಕ್ಕೆ ಇನ್ನೇನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಏನು ತಿನ್ನಲಿ ನಾನು ಅಂತ ಕೇಳಿದ್ನಂತೆ. ಕೇಳುವಾಗ ಆಗ ಅವನಿಗೆ ಹೇಳಿದ್ರಂತೆ ಕಶ್ಯಪರು, ನೀನು ಮುಂದೆ ಹೋಗಬೇಕಾದ್ರೆ ಒಂದು ಸರೋವರ ಸಿಗ್ತದೆ, ಆ ಸರೋವರದಲ್ಲಿ ಒಂದು ಆನೆ, ಒಂದು ಆಮೆ ಅಂದರೆ ತಾಂಬೇಲ್ ಅಂತಾರಲ್ಲ,
ಕೂರ್ಮ, ಆ ಆಮೆ ಮತ್ತು ಆನೆ ಎರಡೂ ಕೂಡ ಪರಸ್ಪರವಾಗಿ ಹೊಡೆದಾಡಿಕೊಳ್ತಿರ್ತಾರೆ. ಆ ಹೊಡೆದಾಡಿಕೊಳ್ಳುವಂಥ ಇಬ್ಬರನ್ನೂ ಕೂಡ ಎತ್ತುಕೊಂಡು ತಿನ್ಕೊಂಡು ಹೋಗಿಬಿಡು ನೀನು ಅಂತ ಹೇಳಿದರು. ಅವರಿಬ್ಬರನ್ನೂ ತಿಂದುಬಿಡು ನೀನು ಅಂತ ಹೇಳಿದರು. ತಿನ್ಕೊಂಡು ಹೋಗು, ತೊಂದರೆ ಇಲ್ಲ ನಿನಗೆ ಅಂತ ಹೇಳಿದರು. ಸರಿ ಆಯಿತು ಅಂತ ಗರುಡ ದೇವರೇನು ಮಾಡಿದ್ರಂತೆ, ಹೋದರು. ಹೋಗಬೇಕಾದ್ರೆ ದಾರಿಯಲ್ಲಿ ಮತ್ತೆ ಹಸಿವೆ ಆಯಿತು. ನೋಡಿದರು, ಒಂದು ಸರೋವರ ಬಂತು. ಆ ಸರೋವರವನ್ನು ನೋಡ್ತಾರೆ, ಅಲ್ಲಿ ಆಮೆ ಮತ್ತು ಆನೆ ಎರಡೂ ಜಗಳ ಮಾಡ್ಕೋತ ಕೂತಿದ್ದಾರೆ, ಗಲಾಟೆ. ಎರಡೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಎರಡೂ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಹೋದರು ಗರುಡದೇವರು. ಹೋಗಿ ಯಾರಿವರು, ಯಾಕೆ ಈ ಗಲಾಟೆ ಮಾಡಿಕೊಳ್ತಿದ್ದಾರೆ ಅಂತಂದರೆ, ನೋಡಿ ಎಂಥ ಸ್ಥಿತಿ. ಮಹಾಭಾರತ ಹೇಳುವಂಥ ಒಂದೊಂದು ಸಂದೇಶವೂ ಕೂಡ ಅದ್ಭುತ. ಅವ್ರು ಹೇಳ್ತಾರೆ, ಇವರಿಬ್ಬರು ಯಾರು ಅಂತಂದರೆ ಇಬ್ಬರು ಅಣ್ಣ ತಮ್ಮಂದ್ರಂತೆ. ಇಬ್ಬರು ಕೂಡ ಹಿಂದಿನ ಜನ್ಮದಲ್ಲಿ ಇಬ್ಬರು ಏನಾಗಿದ್ದರಂತೆ, ಅಣ್ಣ ತಮ್ಮಂದರು. ಒಬ್ಬನ ಹೆಸರು ಸುಪ್ರತೀಕ ಅಂತ ಹೆಸರಂತೆ, ಇನ್ನೊಬ್ಬನ ಹೆಸರು ವಿಭಾವಸು ಅಂತ ಹೆಸರಂತೆ. ಒಬ್ಬ ಸುಪ್ರತೀಕ, ಇನ್ನೊಬ್ಬ ವಿಭಾವಸು. ಈ ಸುಪ್ರತೀಕ ವಿಭಾವಸು ಇಬ್ಬರು ಏನು ಮಾಡಿದ್ರಂತೆ, ಅದರಲ್ಲಿ ಈ ಸುಪ್ರತೀಕ ಏನಿದ್ನಲ್ಲ ಅಣ್ಣ, ಇವನು ವಿಭಾವಸು ತಮ್ಮ. ಅದರಲ್ಲಿ ಏನಾಗಿತ್ತು, ಇವನಿಗೆ ಎಲ್ಲ ಜೊತೆಗೇ ಇರಬೇಕು ಅಂತ ಹೇಳಿಬಿಟ್ಟು ಅಣ್ಣನಿಗೆ. ಆದರೆ ತಮ್ಮ ಮಾತ್ರ ಏನು ಅಂದರೆ ಅವನಿಗೆ ಸ್ವಲ್ಪ ಲೋಭ, ಆಸೆ ಜಾಸ್ತಿ. ಅವನಿಗೆ ಆಸೆ ಜಾಸ್ತಿ ಆದ್ದರಿಂದಾಗಿ ಅವನೇನು ಮಾಡಿದ್ನಂತೆ, ನಾನು ನಿನ್ನ ಜೊತೆಗೆ ಇರಲಿಕ್ಕಾಗಲ್ಲ, ನಮ್ಮಿಬ್ಬರದ್ದು ಕೂಡ ಏನು ಪಾಲಿದೆಯೋ ಅದನ್ನ ಪಾಲು ಮಾಡಿಬಿಡು, ಆಸ್ತಿ ಹಂಚಿಬಿಡು ಅಂತ ಹೇಳಿಬಿಟ್ಟು ಗಲಾಟೆ ಮಾಡಿದ್ರನು. ಇವನು ಹೇಳ್ದ, ಬೇಡ, ಹಾಗೆಲ್ಲ ಮಾಡಬೇಡ. ಆಸ್ತಿ ಹಂಚಿದ್ವಿ ಅಂತಾದರೆ ಸ್ನೇಹವೂ ಹಂಚಿ ಹೋಗಿಬಿಡುತ್ತದೆ. ಯಾವತ್ತು ಆಸ್ತಿ ಹೋಗಿಬಿಡುತ್ತದಲ್ಲ, ಪಾಲಾಗಿಬಿಡುತ್ತೋ ಅಂದರೆ ಆ ಪ್ರೀತಿಯೂ ಪಾಲಾಯಿತು ಅಂತಲೇ ಅರ್ಥ. ಆ ಪ್ರೀತಿಯೂ ಕೂಡ ಏನಾಗಿಬಿಡ್ತದಂತೆ, ಆ ವಿಶ್ವಾಸ ಪ್ರೀತಿ ಏನಿರ್ತದೋ ಅದು ಇಲ್ಲಿಗೆ ಇಷ್ಟು ಮಾತ್ರ ಸೀಮಿತ, ಅಲ್ಲಿಗೆ ಅಷ್ಟು ಮಾತ್ರ ಸೀಮಿತ ಅಂತ ಆಗಿಬಿಡ್ತದೆ. ಬೇಡ ಹಾಗೆ ಮಾಡೋದು ಅಂತ. ಇಲ್ಲ, ಬೇಕೇ ಬೇಕು ಅಂತ. ಅದಕ್ಕೆ ಜಗಳ. ಆ ಜಗಳದಲ್ಲಿ ಏನು ಮಾಡಿದ್ರಂತೆ, ಪರಸ್ಪರ ಅಣ್ಣ ತಮ್ಮಂದರು ಕೂಡ ಹೋರಾಟ ಮಾಡಿಕೊಂಡು ಒಬ್ಬ ಹೇಳಿದ, ನೀನು ಆನೆ ಆಗು ಅಂತ ಅವನಿಗೆ ಶಾಪ, ನಾನು ಆನೆ ಆದರೆ ನೀನು ಆಮೆ ಆಗು ಅಂತ ಇವನು ಶಾಪ ಹಾಕಿದ್ನು. ಅವರಿಬ್ಬರು ಶಾಪ ಹಾಕ್ಕೊಂಡು ಮತ್ತೆ ಆಮೆ ಆಗಿ ಹುಟ್ಟಿದ್ರು. ಆಗಲೂ ಹೊಡೆದಾಡ್ಕೊಳ್ತಿದ್ರಂಥವ್ರು. ಈ ಥರ ಸ್ಥಿತಿ ಅವರದ್ದು. ಇವರನ್ನು ನೋಡಿ ಇವರನ್ನು ತಿನ್ನು ಅಂತ ಹೇಳಿ ಕಳಿಸಿದ್ರಂತೆ. ಇವರನ್ನು ತಿನ್ನು ಅಂತ ಹೇಳಿದ್ದಕ್ಕೆ ಇವು ಹೊಡೆದಾಡಿಕೊಳ್ತಿದ್ದು. ಗರುಡದೇವರು ಹೋದರು. ಹೋಗಿ ಗರುಡದೇವರು ಏನು ಮಾಡಿದ್ರಂತೆ, ಅವರ ಒಂದು ಕಾಲಲ್ಲಿ ಆನೆಯನ್ನು ಹಿಡ್ಕೊಂಡ್ರಂತೆ, ಇನ್ನೊಂದು ಕಾಲಲ್ಲಿ ಆಮೆಯನ್ನು ಹಿಡ್ಕೊಂಡ್ರಂತೆ. ಆಮೆ ಏನು ಸಣ್ಣದಿರಲಿಲ್ಲ, ಭಾಳ ದೊಡ್ಡದಿತ್ತು. ಮತ್ತೆ ನಾವು ನೋಡೋ ಆಮೆ ಅಲ್ಲ, ಭಾಳ ದೊಡ್ಡದಾಗಿರುವಂಥ ಆಮೆ. ಒಂದು ಕಾಲಲ್ಲಿ ಆನೆ, ಇನ್ನೊಂದು ಕಾಲಲ್ಲಿ ಆಮೆ, ಎರಡನ್ನೂ ಕೂಡ ಹಿಡ್ಕೊಂಡು ಮೇಲೆ ಹಾರಿದರು. ಎಷ್ಟು ಶಕ್ತಿ ಇರಬೇಕು ಅರ್ಥ ಮಾಡಿಕೊಳ್ಳಿ, ಎಷ್ಟು ಶಕ್ತಿ. ಅಷ್ಟು ಹಾರ್ಕೊಂಡು ಹೋಗಿ ಎಲ್ಲಾದರೂ ಕೂತ್ಕೊಂಡು ಇಬ್ಬರನ್ನು ತಿನ್ನಬೇಕು ಅಂತ ಹೋದ್ರಂತೆ. ಎಲ್ಲಿ ಕೂತ್ಕೊಳ್ಬೇಕು ಅಂತ ಹುಡುಕಿದರೆ ಎಲ್ಲೆಲ್ಲೂ ಜಾಗ ಸಿಗಲಿಲ್ಲ ಅವರಿಗೆ. ಜಾಗ ಸಿಗದೇ ಇದ್ದಾಗ ಯಾವುದೋ ಒಂದು ಮರ ಇತ್ತಂತೆ. ಮರ ಹೇಳಿತ್ತು, ನನ್ನ ಮೇಲೆ ಕೂತ್ಕೊಂಡು ತಿನ್ನು ಅಂತ ಹೇಳಿತಂತೆ. ಅದಕ್ಕೆ ಆಯಿತು ಅಂತ ಒಂದು ಮರದ ಗೆಲ್ಲು, ದೊಡ್ಡದಾಗಿರುವಂಥ ಗೆಲ್ಲು, ಆ ಗೆಲ್ಲಿನ ಮೇಲೆ ಹೋದರು. ಆ ಗೆಲ್ಲಿನ ಮೇಲೆ ಆಮೆ ಎರಡನ್ನೂ ಹಿಡ್ಕೊಂಡು ಅದರ ಮೇಲೆ ಕೂತ್ರಂತೆ. ಆ ಮರಕ್ಕೆ ಅದರ ಭಾರ ತಡಿಲಿಕ್ಕಾಗಲಿಲ್ಲ. ಆ ಮರದ ಗೆಲ್ಲೇನಿತ್ತಲ್ಲ, ಆ ಗೆಲ್ಲಿನ ಮೇಲೆ ಏನಾಗಿತ್ತಂತೆ, ಅನೇಕ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ರಂತೆ. ಅವ್ರಿಗೆ ಎಲ್ಲಿ ಜಾಗ ಸಿಕ್ಕಿರಲಿಲ್ಲ, ಏನು ಕಥೆನೋ, ಅಲ್ಲಿ ಹೋಗಿ ಕೂತಿದ್ರು ಅವರು. ಅಲ್ಲಿ ಹೋಗಿ ಕೂತು ತಪಸ್ಸು ಮಾಡ್ತಾ ಇದ್ದರು. ಅವರು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಗರುಡದೇವರಲ್ಲಿ ಹೋಗಿ ಕೂತು ಕೂಡಲೇ ಆ ಭಾರ ತಡಿಲಿಕ್ಕಾಗದೇನೆ ಆ ಟೊಂಗೆನೇ ಮುರಿದು ಹೋಗಿಬಿಡುತ್ತಂತೆ. ಇನ್ನೇನು ಬೀಳುತ್ತದೆ ಆ ಟೊಂಗೆ, ಋಷಿಗಳೆಲ್ಲ ಕೆಳಗೆ ಬಿದ್ದು ಹೋಗಿಬಿಡ್ತಾರೆ ಅನ್ನೋ ಕಾಲಕ್ಕೆ ಸರಿಯಾಗಿ ಆ ಇಡೀ ಟೊಂಗೆ ಏನಿರ್ತದಲ್ಲ ಅದನ್ನು ಅದರ ಕೊಕ್ಕೆಯಲ್ಲಿ, ಬಾಯಲ್ಲಿ ಹಿಡ್ಕೊಂಡಂತೆ ಗರುಡ. ಇದನ್ನು ಮೂರನ್ನು ಹಿಡ್ಕೊಂಡು, ಒಂದು ಕಾಲಲ್ಲಿ ಆನೆ, ಇನ್ನೊಂದು ಕಾಲಲ್ಲಿ ಆಮೆ, ಇನ್ನೊಂದು ಬಾಯಲ್ಲಿ ಆ ಋಷಿಗಳೆಲ್ಲ ಕೂತಿರುವಂಥ ಟೊಂಗೆ, ಇದನ್ನು ಹಿಡ್ಕೊಂಡು ಹಾರಿದ್ರಂತೆ. ಮತ್ತೆ ಎಲ್ಲಿ ಸಿಗ್ತದೆ ಜಾಗ ತಿನ್ನಲಿಕ್ಕೆ ಅಂತ ಹಾರಿದ್ರಂತೆ. ಹೀಗೆ ಮಾಡಿದ್ರಲ್ಲ, ಆಗಲೇ ಅವರಿಗೆ ಗರುಡ ಅಂತ ಹೆಸರು ಬಂದಿತ್ತು. ಗರುಡ ಅಂತ ಹೆಸರು ಯಾಕೆ ಬಂತು ಅಂದರೆ ಅವಾಗಲೇ ಬಂತಂತವ್ರಿಗೆ. ಏನದು ಗರುಡ ಅಂತ ಹೆಸರು ಅಂತಂದರೆ, ಸಂಸ್ಕೃತದಲ್ಲಿ ಗರು ಅಂತ ಹೇಳಿದರೆ ಭಾರ ಅಂತ ಅರ್ಥ. ಗುರು ಅಂತೇಳಿ ಭಾಳ ಗುರುತ್ವ ಇದೆ ಇದರಲ್ಲಿ. ಏನಂತ ನಾವು ಹೇಳ್ತೀವಿ, ಭೂಮಿಗೆ ಏನಿದೆ ಶಕ್ತಿ, ಗುರುತ್ವ ಆಕರ್ಷಣ ಶಕ್ತಿ ಅಂತೀವಿ. ಗುರುತ್ವ ಆಕರ್ಷಣೆ ಅಂದರೆ ಏನು, ಗುರು ಅಂತಂದ್ರೆ ಏನು, ಭಾರದ ವಸ್ತುವನ್ನು ಆಕರ್ಷಣೆ ಮಾಡುವ ಶಕ್ತಿ ಅಂತ. ಗುರು ಅಂದರೆ ಭಾರ ಅಂತ ಅರ್ಥ. ಗುರು ಅಂದರು, ಗರು ಅಂದರು ಅದೇ ಅರ್ಥ. ಹಾಗಾಗಿ ಗರು ಅಂತ ಹೇಳಿದರೆ ಭಾರದ ವಸ್ತು ಅಂತ ಅರ್ಥ. ಭಾರದ ವಸ್ತುವನ್ನು ಹಿಡ್ಕೊಂಡು ಡ ಅಂದರೆ ಡಯತೆ, ಡಯನ ಮಾಡೋದು. ಡಯನ ಅಂತ ಹೇಳಿದರೆ ಹಾರಾಡೋದು ಅಂತ ಅರ್ಥ. ಭಾರದ ವಸ್ತುವನ್ನು ಹಿಡ್ಕೊಂಡು ಹಾರಾಡಿದ್ರಿಂದ ಅವರಿಗೆ ಗುರುಡನೇ ಹೋಗಿ ಗರುಡ ಅಂತ ಆಯ್ತಂತೆ. ಹೀಗೆ ಗರುಡ ಅನ್ನುವಂಥ ಹೆಸರು ಬಂತವರಿಗೆ ಅಂತ ಹೇಳುತ್ತಾರೆ. ಇಂಥ ಹೆಸರು
ಆಮೇಲೆ ಕಡೆಗೆ ಅವರೆಲ್ಲ ಋಷಿಗಳು ಹೇಳಿದ್ರಂತೆ, ಒಳ್ಳೆ ತಪೋಭೂಮಿ ಇದೆ ಒಂದು ಕಡೆ, ಅಲ್ಲಿ ಬಿಡಿ ನಮ್ಮನ್ನು, ಅಲ್ಲಿ ನಾವೆಲ್ಲರೂ ಕೂಡ ಜಪ ಮಾಡ್ಕೊಂಡು ಕೂಡ್ತೀವಿ ಎಂದಾಗ ಒಂದು ನದಿ ತೀರದಲ್ಲಿ ಬಿಟ್ಬಿಟ್ರು. ಆಮೇಲೆ ಉಳಿದಂಥ ಈ ಆಮೇಲೆ ತಿಂದು ಹಾಕಿದರು. ತಿಂದರು. ಅಲ್ಲಿಂದ ಏನಾಯ್ತಂತೆ, ತಿಂದಾದ ನಂತರ ಮುಂದೆ ಹೋಗಬೇಕು ಅಂತ ಹೊರಟ್ರಂತೆ. ಮುಂದೆ ಹೊರಟಾಗ ಆಗ ಇಂದ್ರನ ಬಳಿಗೆ ಹೋಗಬೇಕು. ಇಂದ್ರನಿಗೆ ಗೊತ್ತಾಗಿಬಿಡುತ್ತೆ, ಹೀಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತಂತೆ, ವಿಚಾರ ಗೊತ್ತಾಯ್ತು. ಬಂದು ಅಮೃತವನ್ನು ತಗೊಂಡು ಹೋಗ್ತಾನೆ ಅಂತ. ಅದಕ್ಕೆ ಇಂದ್ರ ಏನು ಮಾಡಿದ, ಹೆದರಿದ್ನಂತೊಂದು ಸರ್ತಿ ಇಂದ್ರನೂ ಕೂಡ. ಯಾಕೆ ಇಂದ್ರ ಹೆದರಿದ? ಮಹಾಪರಾಕ್ರಮಿ ಇಂದ್ರ, ಆದರೆ ಗರುಡನಿಗೆ ಹೆದರಿದ್ನು. ಯಾಕೆ ಹೆದರಿದ ಅಂತಂದರೆ ಅದಕ್ಕೆ ಅವನಿಗೊಂದು ಸಮಸ್ಯೆ ಇತ್ತಂತೆ. ಅವನೊಂದು ಗುರುಕುಲದಲ್ಲಿ ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಅಂತ ಹೋಗಿದ್ನಂತೆ. ಅವನು ಅಧ್ಯಯನ ಮಾಡಲಿಕ್ಕೆ ಅಂತ ಹೋದಾಗ ಅವನ ಸಹಪಾಠಿಗಳಾಗಿ ಅನೇಕ ಋಷಿಗಳಿದ್ದರಂತೆ. ಅವನ ಸಹಪಾಠಿಗಳು, ಅವ್ರ ಹೆಸರೆಲ್ಲ ಏನು ಅಂದರೆ ವಾಲಕಿಲ್ಯರು ಅಂತ ಹೆಸರು ಅವರಿಗೆ. ವಾಲಕಿಲ್ಯ ಋಷಿಗಳು ಅಂತ ಕರೀತಾರೆ. ಅವ್ರಿಗೆಲ್ಲರಿಗೂ ಕೂಡ ಬೃಹಸ್ಪತ್ಯಾಚಾರ್ಯ ಏನು ಮಾಡಿದ್ರಂತೆ, ಒಂದು ಸರ್ತಿ ಸಮಿತ್ತು ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಸಮಿತ್ತು ತೊಗೊಂಡು ಬನ್ನಿ ಅಂತ ಹೇಳಿದಾಗ ಇವನು ಇಂದ್ರ ಪರಾಕ್ರಮಿ, ಒಂದು ಸರ್ತಿ ಹೋದ ಅಂದರೆ ಮೂಟೆಗಟ್ಲೆನೇ ತೊಗೊಂಬರ್ತಿದ್ದ. ಈ ವಾಲಕಿಲ್ಯರೇನಿದ್ರು ಭಾಳ ಕುಳ್ಳಗಿದ್ರಂತ, ಅವರೆಲ್ಲ ಸಣ್ಣ ಸಣ್ಣವರು, ಭಾಳ ಸಣ್ಣವರು. ಅವ್ರು ಹೋದರು ಅಂತಾದರೆ ಸಮಿತ್ತು ತರೋದು ಅಂದರೆ ಒಂದೋ ಎರಡೋ ಕೈಯಲ್ಲಿ ಹಿಡ್ಕೊಂಬರ್ತಿದ್ರಂತೆ. ಇದನ್ನು ನೋಡಿ ಒಂದು ಸರ್ತಿ ಇಂದ್ರ ಏನು ಮಾಡಿದ್ನಂತೆ, ಏನು ಕಾಲಲ್ಲಿ ಓಡಾಡ್ತಿರ್ತೀರಿ, ಸಣ್ಣಗಿದ್ದೀರಿ, ಕುಳ್ಳಗೆ ನೀವು, ಒಂದು ಸರ್ತಿ ಹೋದರೆ ಎಲ್ಲ ತೊಗೊಂಡು ಬರಲಿಕ್ಕಾಗಲ್ಲ ನಿಮಗೆ, ಇನ್ನು ತಲೆ ಸರಿಯಿಲ್ಲ ನಿಮಗೆ, ಬೈದ್ನಂತ. ಒಂದು ಸರ್ತಿ ಬೈದಿದ್ದಕ್ಕೆ ಸಿಟ್ಟು ಬಂತವ್ರಿಗೆ. ಅವ್ರಿಗೆ ಸಿಟ್ಟು ಬಂದು ವಾಲಕಿಲ್ಯರೆಲ್ಲ ಸೇರಿಕೊಂಡು, ಇಂದ್ರ ನೀನಿವತ್ತು ಒಳ್ಳೆ ಶಕ್ತಿವಂತ ಅನ್ನೋ ಒಂದು ಭಾವದಿಂದಾಗಿ ನಮ್ಮನ್ನು ಸಣ್ಣ ಸಣ್ಣವರು ಅಂತ ತಿರಸ್ಕಾರ ಮಾಡ್ತಾ ಇದ್ದೆ ನೀನು, ಅದಕ್ಕೆ ನಿನಗೆ ನಾವು ಶಾಪ ಹಾಕ್ತಿದ್ದೇವೆ ಅಂತ ಶಾಪ ಹಾಕಿದ್ರಂತೆ. ಮುಂದೊಂದು ದಿವಸ ನಿನ್ನನ್ನು ಕೂಡ, ನೀನು ದೇವೇಂದ್ರನಾಗಿರಬಹುದು, ಆದರೆ ನಿನ್ನನ್ನು ಕೂಡ ಎದುರಿಸುವಂಥ ನಿನಗಿಂತಲೂ ಶಕ್ತಿವಂತನಾದಂಥ ಒಬ್ಬ ವ್ಯಕ್ತಿ ಬಂದು ನಿನ್ನನ್ನು ಹೆದರಿಸಲಿ ಅಂತ ಅವನಿಗೆ ಶಾಪ ಹಾಕಿದ್ರಂತೆ. ಆ ಶಾಪ ಹಾಕಿದ ನಂತರ ಅವನನ್ನು ಎದುರಿಸಲಿಕ್ಕೆ ಅಂತ ಹುಟ್ಟಿ ಬಂದವನೇ ಯಾರು ಅಂತಂದರೆ ಇವನೇ ಗರುಡ. ಅವನೇ ಇವನು ದೇವೇಂದ್ರ, ಅವನು ಪಕ್ಷೀಂದ್ರ. ಪಕ್ಷಿಗಳಿಗೆ ಇಂದ್ರ, ಇವನು ಪಕ್ಷೀಂದ್ರ. ಹಾಗಾಗಿ ಅಂಥ ಪಕ್ಷೀಂದ್ರ ಬಂದ. ಅವನಿನ್ನೂ ಗಾಳಿ ಬೀಸ್ಕೊಂಡು ಬರ್ತಿದ್ದಾನಷ್ಟೇ. ಗಾಳಿ ಬೀಸುವಾಗಲೇ ಇಂದ್ರನ ಸಿಂಹಾಸನ ನಡಗಿತ್ತಂತೊಂದು ಸರ್ತಿ. ಗರುಡ ಅಂದ್ರೇ ಅವನೊಂದು ವೈಶಿಷ್ಟ್ಯ ಅವನದ್ದು. ಅವನು ಗರುಡ ಗಾಳಿ ಬೀಸಿದರೆ ನಡಗಿತ್ತಂತೊಂದು ಸರ್ತಿ, ಇಡೀ ಸ್ವರ್ಗ ನಡಿಗೆ ಹೋಯ್ತು. ಇವನು ಬರ್ತಿದ್ದಾನೆ ಅಂತ ಗೊತ್ತಾಗಿ ಏನು ಮಾಡಿದಂತೆ, ಅಮೃತದ ಕಲಶವನ್ನು ಒಂದು ಜಾಗದಲ್ಲಿ ಇಟ್ಟು ಅದರ ಸುತ್ತಲೂ ಕೂಡ ಬೆಂಕಿ ಹಾಕಿದ್ನಂತೆ. ಬೆಂಕಿ ಹಾಕಿದ, ಸುತ್ತಲೂ ಬೆಂಕಿಯನ್ನು ಹಾಕಿ ಒಂದು 2 ಹಾವುಗಳನ್ನು ಬಿಟ್ಟನಂತೆ. ಆ ಹಾವುಗಳು ಕಣ್ಣು ನೋಡಿದರೆ ಹೆದರಬೇಕು ಒಂದು ಸರ್ತಿ, ಅಂಥ ಒಂದು ಘೋರವಾದಂಥ ಹಾವುಗಳಿದ್ದುವಂತೆ. ಇದನ್ನೆಲ್ಲ ಹಾಕಿ ಮಧ್ಯದಲ್ಲಿ ಅಮೃತವನ್ನಿಟ್ಟು ನೀನು ಮುಟ್ಲಿಕ್ಕಾಗಿರಬಾರ್ದು ಅಂತ ಅಷ್ಟು ವ್ಯವಸ್ಥೆ ಮಾಡಿಬಿಟ್ನಂತೆ ಇಂದ್ರ. ಇಷ್ಟು ವ್ಯವಸ್ಥೆ ಮಾಡಿದಾಗ ಬಂದರು ಗರುಡದೇವರು. ಬಂದು ನೋಡಿದರು, ವಜ್ರಾಯುಧದಿಂದ ಹೊಡೆದ್ರಂತೆ, ಏನೇನೋ ಮಾಡಿದರು, ಏನೂ ಆಗಲಿಲ್ಲ ಅವನಿಗೇನು, ಒಂದು ಸ್ವಲ್ಪವೂ ಕೂಡ ಏನಾಗಲಿಲ್ಲಂತೆ. ಆದರೂ ಕೂಡ ಒಂದು ಸರ್ತಿ ವಜ್ರಾಯುಧದಿಂದ ಹೊಡೆದ್ನಲ್ಲ ಇಂದ್ರ, ಇಂದ್ರ ವಜ್ರಾಯುಧದಿಂದ ಹೊಡೆದಾಗ ಆ ಗರುಡದೇವರ ರೆಕ್ಕೆಯಲ್ಲಿ ಅದೊಂದು ಪುಕ್ಕ ಅಂತಾರಲ್ಲ, ಸಣ್ಣದಾಗಿರುವಂಥ ಒಂದು ಪುಕ್ಕ ಇತ್ತಂತೆ, ಅದೊಂದು ಮಾತ್ರ ಬಿತ್ತಂತೆ. ಅದು ಬೀಳಿಸ್ಕೊಂಡ್ರಂತೆ ಇವರೇ ಗರುಡದೇವರು. ಯಾಕೆ ಬೀಳಿಸ್ಕೊಂಡ್ರು ಅಂದರೆ, ಇಂದ್ರದೇವರ ಏನು ವಜ್ರಾಯುಧ ಇದೆ, ವಜ್ರಾಯುಧ ಅಂತಂದರೆ ಅವರ ಆಯುಧ ಅಲ್ಲ ಅದು, ಮತ್ತೇನು ಅಂದರೆ ಅದು ದದೀಚಿ ಮಹರ್ಷಿಗಳ ಎಲುಬಿಂದ ಮಾಡಿರುವಂಥ ಆಯುಧ. ಅದು ಅವರಿಗೆ ನಾರಾಯಣ ವರ್ಮ ಸಿದ್ಧಿ ಇತ್ತು, ಬ್ರಾಹ್ಮಣರ ದೇಹ ಅದು. ಆದ್ದರಿಂದ ಬ್ರಾಹ್ಮಣರ ದೇಹಕ್ಕೊಂದು ಗೌರವ ಕೊಡೋಣ ಅನ್ನೋದಕ್ಕೋಸ್ಕರ ಒಂದೇ ಒಂದು ಪುಕ್ಕ ಕಟ್ ಮಾಡಿಸ್ಕೊಂಡಂಥದ್ರಲ್ಲಿ, ಅದಕ್ಕೋಸ್ಕರ ಬಿತ್ತಂತೆ. ಆ ಪುಕ್ಕ ನೋಡಿದಾಗಲೇ ಅವನಿಗೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಪುಕ್ಕ ಅಂತಂದ್ರಂತೆ. ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಪುಕ್ಕ ಇದೆಯಲ್ಲ, ಅದಕ್ಕೇನಂತಾರೆ ಸಂಸ್ಕೃತದಲ್ಲಿ ಪರ್ಣ ಅಂತ ಹೇಳುತ್ತಾರೆ, ಪರ್ಣ ಅಂತಾರೆ. ಆದ್ದರಿಂದ ಆವತ್ತಿನಿಂದಲೂ ಕೂಡ ಅವನಿಗೆ ಹೆಸರೇನು ಬಂತು ಅಂದರೆ, ಭಾಳ ಚೆನ್ನಾಗಿದೆ ಇವನ ಪರ್ಣ ಅಂತ, ಸುಪರ್ಣ ಅಂತ ಹೆಸರು ಬಂತಂತವನಿಗೆ. ಹೀಗೆ ಗರುಡನಿಗೆ ಬಂದಂಥ ಹೆಸರು ಪಕ್ಷೀಂದ್ರ, ಸುಪರ್ಣ, ಗರುಡ, ಇದೆಲ್ಲ ಅವನಿಗೆ ಬಂತು ಹೆಸರುಗಳು. ಇಂಥ ಹೆಸರಿಟ್ಟುಕೊಂಡ. ಆಮೇಲೆ ಅಷ್ಟು ಬೆಂಕಿ ಉರಿತಿತ್ತಲ್ಲ, ಎಲ್ಲಿ ಆ ಬೆಂಕಿ ಇವನ ರೆಕ್ಕೆನೇ ಸುಡುತ್ತದೆ ಅನ್ನೋ ಹಾಗಿತ್ತು. ಗರುಡ ಏನು ಮಾಡಿದಂತೆ, ಒಂದು ಸರ್ತಿ ತನ್ನ ಸ್ಮರಣೆ ಮಾಡಿಕೊಂಡಂತೆ. ಅವನಿಗೆ ಎಷ್ಟು ಅಂದರೆ 8100 ಮುಖಗಳಿದ್ದಾವಂತೆ. 8100 ಮುಖ.
8,100 ಮುಖಗಳನ್ನು ಮಾಡಿಕೊಂಡಂತ ಒಂದು ಸರ್ತಿ 8,100 ಮುಖಗಳನ್ನು ಮಾಡಿಕೊಂಡು ಇಡೀ ಜಗತ್ತಿನಲ್ಲಿರುವಂಥ ಎಲ್ಲೆಲ್ಲೆಲ್ಲೋ ಹೋದನಂತೆ. ಹೋಗಿ ಎಲ್ಲ ಕಡೆಯಲ್ಲೂ ಕೂಡ ನದಿಗಳಿದ್ದು ಆ ನದಿಗಳ ನೀರನ್ನೆಲ್ಲವನ್ನು ಕೂಡ ಬಾಯಲ್ಲಿ ತುಂಬಿಕೊಂಡು ಅಲ್ಲಿಗೆ ಬಂದು 8,100 ಬಾಯಿಯಿಂದಲೂ ಕೂಡ ಒಂದು ಸರ್ತಿ ಆ ನದಿ ನೀರನ್ನೆಲ್ಲ ಉಗ್ಗಿದ್ರೆ ಇಡೀ ಆ ಬೆಂಕಿಯೆಲ್ಲ ನಂದಿ ಹೋಯ್ತಂತ. ಒಂದು ಸರ್ತಿ ಬೆಂಕಿಯನ್ನೆಲ್ಲ ಆರಿಸಿದ್ನಂತೆ. ಇಡೀ ಬೆಂಕಿಯನ್ನು ಆರಿಸಿ ಆಗ 2 ಹಾವಿತ್ತಲ್ಲ, ಆ 2 ಹಾವುಗಳನ್ನು ಬಾಯಿಗೆ ಹಾಕ್ಕೊಂಡ್ಬಿಟ್ನಂತೆ. ಆವತ್ತಿನಿಂದಲೂ ಕೂಡ ಹಾವು ತಿನ್ನೋದು ಕಲ್ತ್ಬಿಟ್ಟ ಆವತ್ತಿನಿಂದ. ಹೀಗಾಗಿ ಅವನನ್ನು ಸರ್ಪಭಕ್ಷ ಅಂತಲೂ ಕೂಡ ಕರೀತಾರೆ. ಹೀಗೆ ಅದನ್ನು ಮಾಡಿದ. ಆಮೇಲೆ ಅಮೃತದ ಕಲಶವನ್ನು ಎತ್ಕೊಂಡಂತೆ. ಅಮೃತದ ಕಲಶವನ್ನು ಅಷ್ಟು ಮಾಡ್ತಾ ಇರುವಾಗ ಇಂದ್ರನಿಗೆ ಗೊತ್ತಾಯಿತು, ಇನ್ನು ಇವನನ್ನು ನಾನು ಎದುರಿಸ್ಲಿಕ್ಕಾಗಲ್ಲ ಅಂತ ಗೊತ್ತಾಗಿಬಿಡ್ತು. ಇನ್ನು ಇವನ ಜೊತೆ ಗಲಾಟೆ ಮಾಡ್ಕೋಬಾರ್ದು, ಹೊಂದಾಣಿಕೆ ಮಾಡ್ಕೊಂಬಿಡೋಣ ಅಂತ. ಆಯಿತು, ನಿನಗೇನಾದ್ರು ಸಹಾಯ ಬೇಕಾದ್ರೆ ನನಗೆ ಹೇಳು, ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ನಂತೆ. ಅದಕ್ಕೆ ಆಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಈ ಅಮೃತವನ್ನು ನನ್ನ ಮಲತಾಯಿ ಇದ್ದಾಳೆ ಚಿಕ್ಕಮ್ಮ, ಆ ಕದ್ರುದೇವಿ, ಅವಳಿಗೆ ಕೊಡಬೇಕು. ನಮ್ಮ ತಾಯಿ ದಾಸ್ಯ ಹೋಗಬೇಕು. ಆದರೆ ನಮ್ಮ ತಾಯಿಯನ್ನು ಇಷ್ಟು ದಿವಸವೂ ಕೂಡ ಆ ಉಚ್ಚೈಶ್ರವಸ್ಸಿಗೆ ಬಾಲದಲ್ಲಿ ಕಪ್ಪಿಲ್ಲ, ಆದರೂ ಮೋಸ ಮಾಡಿ ದಾಸಿಯನ್ನಾಗಿ ಮಾಡಿದ್ದಾರೆ ನಮ್ಮ ತಾಯಿಯನ್ನು. ಅದಕ್ಕೆ ಮೋಸ ಮಾಡಿದ್ರಿಂದಾಗಿ ಇದನ್ನು ನಾನು ಅವರಿಗೆ ಕೊಡಬೇಕು. ಕೊಟ್ಟಾಗ ಅದರಿಂದ ಏನಾಗುತ್ತೆ, ದಾಸ್ಯದಿಂದ ಬಿಡುಗಡೆ ಆಗ್ತದೆ. ದಾಸ್ಯದಿಂದ ಬಿಡುಗಡೆ ಆಯಿತು ಅಂತಾದರೆ ಆದರೆ ಅಮೃತ ಮಾತ್ರ ಅವರಿಗೆ ಸಿಗಬಾರ್ದು. ಆ ಸರ್ಪಗಳಿಗೆ ಅಮೃತ ಮಾತ್ರ ಸಿಗಬಾರ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಮಾಡಬೇಕು. ಅದಕ್ಕೇನು ಮಾಡು, ನೀನೊಂದು ಕೆಲಸ ಮಾಡು, ಇಂದ್ರ ಹೇಳಿದ ಉಪಾಯವನ್ನು ನೀನೊಂದು ಕೆಲಸ ಮಾಡು. ಹೋಗಿ ಅಮೃತ ಕೊಡೋವರಿಗೆ ಅಮೃತವನ್ನು ಕೊಟ್ಟಾಗ ಕದ್ರುದೇವಿ ಅಮೃತವನ್ನು ಕುಡಿಬೇಕು ಅಂತ ಬರ್ತಾಳೆ. ಬಂದಾಗ ಅವ್ರಿಗೆ ಹೇಳು, ಇದು ಅಮೃತ ಹಂಗಂಗೆ ಕುಡಿಲಿಕ್ಕಿಲ್ಲ, ಅದನ್ನು ಮಡಿಮಡಿಯಲ್ಲಿ ಕುಡಿಬೇಕು, ಅದಕ್ಕೊಂದು ಸರ್ತಿ ಸ್ನಾನ ಮಾಡಿ ಬಾ ನೀನು, ಆಮೇಲೆ ಕುಡಿ ಅಂತ ಹೇಳು. ಅಲ್ಲಿ ತನಕ ಎಲ್ಲಿರ್ತದೆ ಈ ಅಮೃತ ಅಂದರೆ, ಒಂದು ಜಾಗದಲ್ಲಿ ದರ್ಬೆಯನ್ನು ಹಾಸು. ಆ ದರ್ಬೆ ಹಾಸಿ ದರ್ಬೆ ಮೇಲೆ ಈ ಅಮೃತದ ಬಟ್ಲನ್ನು ಇಡು. ಆ ದರ್ಬೆ ಮೇಲೆ ಇರ್ತದೆ, ನೀ ಬಂದು ಕುಡಿ ಅಂತ ನೀ ಹೇಳಿ ಹೊರಟೋಗಿಬಿಡು ಅಲ್ಲಿಂದ. ಆಮೇಲೆ ಅಷ್ಟರಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಬರ್ತೀನಿ, ಮಾಯಾವೇಶದಿಂದ ಬರ್ತೀನಿ. ಬಂದು ಅವಳು ಸ್ನಾನಕ್ಕೆ ಹೋದಾಗ ಆ ಅಮೃತದ ಪಾತ್ರೆಯನ್ನು ಅಲ್ಲಿಂದ ಅಪಹರಣ ಮಾಡ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂದರು. ಆಯಿತು ಅಂತ ಅಂದ್ಕೊಂಡು ಗರುಡ ದೇವರು ಬಂದು ಆ ಅಮೃತದ ಪಾತ್ರೆಯನ್ನು ಇಟ್ಟರು. ಇಟ್ಟಾದ ನಂತರ ಆಮೇಲೆ ಏನಾಯಿತು ಅಂದರೆ, ಆ ಸರ್ಪಗಳೆಲ್ಲವೂ ಕೂಡ ಅಂದರೆ ಈ ಕದ್ರುದೇವಿ ಏನು ಮಾಡಿದ್ಲು, ಕದ್ರುದೇವಿ ನೋಡಿದ್ಲಂತೆ. ಅಮೃತ ಬಂತು, ಕುಡಿಲಿಕ್ಕೆ ಹೋದಾಗ ಇಲ್ಲ ಸ್ನಾನ ಮಾಡಿ, ಆಯಿತು ಸ್ನಾನಕ್ಕೆ ಅಂತ ಹೋದ್ಲು. ಇವನಲ್ಲಿಟ್ಟ. ಅದು ಇಡಬೇಕಾದ್ರೆ ಏನಾಯ್ತಂತೆ, ಸ್ವಲ್ಪ ಚೆಲ್ಲಿತಂಥದ್ದು, ಅಮೃತ ಚೆಲ್ಲಿತು, ಸ್ವಲ್ಪ ದರ್ಬೆ ಮೇಲೆ ಚೆಲ್ಲಿತು. ದರ್ಬೆಗೆ ಅವತ್ತಿನಿಂದ ಒಂದು ಸಾಮರ್ಥ್ಯ ಬಂದ್ಬಿಡ್ತು. ಯಾವತ್ತೂ ಪವಿತ್ರವಾಗಿರ್ತದಂತೆ ದರ್ಬೆ ಎನ್ನುವಂಥದ್ದು. ದರ್ಬೆ ಮೈಲಿಗೆ ಆಗೋದು ಅಂತ ಇಲ್ಲವೇ ಇಲ್ಲ, ಒಂದೇ ಕಡೆ ಮೈಲಿಗೆ ಅದು ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ಪಿಂಡದ ಮೇಲೆ ಹಾಕಿದರೆ, ಹೆಣದ ಮೇಲೆ ಹಾಕಿದರೆ ಮಾತ್ರ ಮೈಲಿಗೆ ಅಂತ. ಇಲ್ದಿದ್ದರೆ ದರ್ಬೆ ಎನ್ನುವಂಥದ್ದು ಯಾವತ್ತೂ ಕೂಡ ಅದು ನಿರ್ಮಾಲ್ಯ ಆಗೋದು, ಮೈಲಿಗೆ ಆಗೋದು ಅಂತ ಇಲ್ಲವೇ ಇಲ್ಲ. ದರ್ಬೆ ನೀವು ಒಂದು ಹೋಮದಲ್ಲಿ ದರ್ಬೆಯನ್ನು ಬಳಸಿರ್ತೀರಿ, ಅದನ್ನು ಮತ್ತೊಂದು ಹೋಮಕ್ಕೆ ಬಳಸ್ಬೋದಾ ಅಂದರೆ ಧಾರಾಳವಾಗಿ ಬಳಸ್ಬೋದು ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ಬಳಸ್ಬೋದಂತ, ಅದು ನಿರ್ಮಾಲ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ದರ್ಬೆ ಎನ್ನುವಂಥದ್ದು. ಬ್ರಾಹ್ಮಣನೂ ಹಾಗೆ, ಬ್ರಾಹ್ಮಣ ನಿರ್ಮಾಲ್ಯ ಆಗೋದಿಲ್ಲಂತೆ. ಬ್ರಾಹ್ಮಣನನ್ನು ಇವತ್ತು ಊಟಕ್ಕೆ ಕರೆದಿದ್ದೀವಿ, ನಾಳೆ ಮತ್ತೆ ಊಟಕ್ಕೆ ಕರಿಬೇಕು ಇಲ್ಲ, ಯಾಕೆ ನಿನ್ನೆ ಊಟಕ್ಕೆ ಕರೆದಿದ್ದೀವಿ ಅವ್ನು ನಿರ್ಮಾಲ್ಯ ಆದ, ನಾಳೆ ಇಲ್ಲ ಹಾಗೆ ಇಲ್ಲ. ಯಾಕೆ ಅಂದರೆ ಆವತ್ತು ಊಟ ಮಾಡಿದ್ರು ಮರುದಿವ್ಸಕ್ಕೆ ಮತ್ತೆ ತಯಾರಾಗಿರ್ತಾನಂತ, ಅವ್ನು ನಿರ್ಮಾಲ್ಯ ಆಗೋದಿಲ್ಲಂತೆ ಬ್ರಾಹ್ಮಣ ಅನ್ನೋನು. ಆದ್ದರಿಂದಾಗಿ ಬ್ರಾಹ್ಮಣನ ಸಾಮರ್ಥ್ಯ ಇದೆಲ್ಲವೂ ಕೂಡ ಇರುವಂಥ ನಿಯಮಗಳು. ಆದ್ದರಿಂದ ದರ್ಬೆಗೆ ಆ ಪಾವಿತ್ರ್ಯ ಎನ್ನುವಂಥದ್ದು ಬಂತು. ಅಷ್ಟರಲ್ಲೇ ಬಂದ ಇಂದ್ರ ಅಪಹರಣ ಮಾಡ್ಕೊಂಡು ಹೋದ. ಆದರೆ ಅದರ ಮೇಲೆ ಒಂದಷ್ಟು ಅಮೃತ ಬಿದ್ದಿತ್ತಲ್ಲ, ಅದನ್ನು ಕುಡಿಬೇಕು ಅಂತ ಎಷ್ಟೋ ಸರ್ಪಗಳು ಬಂದುವಂತೆ ಎಲ್ಲವೂ ಕೂಡ. ಆ ಸರ್ಪಗಳೆಲ್ಲವೂ ಕೂಡ ಬಂದು ದರ್ಬೆ ಮೇಲಿರುವಂಥ ಅಮೃತವನ್ನು ನೆಕ್ಕಬೇಕು ಅಂತ ನಾಲಿಗೆಯಿಂದ ನೆಕ್ಕಿದ್ವಂತೆ. ನೆಕ್ಕಿದ ಕೂಡಲೇ ಆ ನಾಲಿಗೆ ಹರಿದೋಯ್ತಂತ, ಅವಕ್ಕೆ 2 ಹೋಳಾಯ್ತಂತೆ ನಾಲಿಗೆ ಎನ್ನುವಂಥದ್ದು. ಆವತ್ತಿನಿಂದ ಸರ್ಪಗಳು ನೋಡ್ರಿ 2 ನಾಲಿಗೆ ಇರ್ತದೆ ಅದಕ್ಕೆ. ಎಲ್ಲ ಸರ್ಪಗಳಿಗೂ ಸೀಳಿರ್ತದೆ ನಾಲಿಗೆ ಎನ್ನುವಂಥದ್ದು. ಯಾಕೆ, ದರ್ಬೆ ಅಂದ್ರೆ ಏನು ಸುಮ್ಮನೆನ, ಬ್ಲೇಡ್ ಇದ್ದಾಗಿರ್ತದೆ, ಅದು ಕೊಯ್ದೇ ಬಿಡ್ತದೆ ಒಂದು ಸರ್ತಿ ಆ ದರ್ಬೆ ಎನ್ನುವಂಥದ್ದು. ಅದಕ್ಕೆ ದರ್ಬೆಯನ್ನು ಪವಿತ್ರ ಕಟ್ಟಬೇಕು ಅಂದರೆ ಹಂಗಂಗೆ ಕಟ್ಟಲಿಕ್ಕಿಲ್ಲ, ಅದನ್ನು ನೀರಲ್ಲಿ ನೆನೆಸಿ ಆಮೇಲೆ ಅದನ್ನು ಕಟ್ಟಬೇಕಂತೆ. ಅದರಿಂದ ಇಲ್ಲ ಅಂದರೆ ಅದು ಕಟ್ಟಬೇಕಾದ್ರೂ ಜಾಗ್ರತೆಯಿಂದ ಕಟ್ಟಬೇಕು. ಅದು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೂ ಕೈಯೇ ಹರಿದು ಹೋಗ್ತದೆ, ಅದು ಹಾಗಿರ್ತದೆ, ಅದರಲ್ಲಿ ಮುಳ್ಳಿರ್ತದೆ, ಅಂಥದ್ದು ಗರಗಸ ಇದ್ದಾಗಿರ್ತದೆ ಅಂಥ ಒಂದು ದರ್ಬೆ. ಅದನ್ನು ನೆಕ್ಕಿದ್ರಿಂದ ಎರಡು ನಾಲಿಗೆ ಆಯಿತು. ಅದೇ ಈ ಹಾವುಗಳಿಗೆಲ್ಲದಕ್ಕೂ ಕೂಡ 2 ನಾಲಿಗೆ ಆಯಿತಂತೆ. ಈ ರೀತಿ ಮನುಷ್ಯರಿಗೆ ಅದು ಇಲ್ಲದೇ 2 ನಾಲಿಗೆ ಇದೆ, ಅದು ಬೇರೆ. 2 ನಾಲಿಗೆ ಇರುವುದಿಲ್ಲ, ಆದರೆ 2 ನಾಲಿಗೆ ಮಾತಿರ್ತದಂತೆ ಎಲ್ಲವೂ ಕೂಡ. ಅವಕ್ಕೆ 2 ನಾಲಿಗೆನೇ ಇದ್ದಾವಂತೆ. ಹೀಗೆ ಸರ್ಪಗಳಲ್ಲಿ
ಆಮೇಲೆ ಕದ್ರುದೇವಿ ಬಂದಳು, ಅಮೃತ ಸಿಗಲಿಲ್ಲ ಅವಳಿಗೆ. ಏನು ಅಂತೂ ದಾಸ್ಯವನ್ನಂತೂ ಕಳ್ಕೊಂಡ್ರಂತೀವ್ರು. ಈ ರೀತಿ ದಾಸ್ಯವನ್ನು ಕಳ್ಕೊಂಡ್ರು ಅಂತ ಇದು ಸರ್ಪ. ಆದರೆ ಆ ಸರ್ಪಗಳಲ್ಲಿ ಏನಾಯ್ತಂತೆ, ಕೆಲವು ಸರ್ಪಗಳೆಲ್ಲವೂ ಕೂಡ ಏನಾದವು ಅಂತ ಹೇಳಿದರೆ, ಕೆಲವು ಸರ್ಪಗಳೆಲ್ಲವೂ ಕೂಡ ಸತ್ವಂತವು. ಎಲ್ಲಿ ಆ ಜನಮೇಜಯ ಮಾಡಿದ್ನಲ್ಲ ಯಾಗ, ಆ ಯಾಗದಲ್ಲಿ ಸತ್ತು ಅವೆಲ್ಲವೂ ಕೂಡ. ಕೆಲವು ಸರ್ಪಗಳು, ಕೆಲವು ಉಳಿದು, ಯಾಕೆ ಅಮೃತ ಕುಡಿದಿದ್ದು ಆದ್ದರಿಂದ ಕೆಲವು ಉಳಿದುವಂತೆ. ಯಾವ ಸತ್ತು, ಯಾವ ಅಮೃತ ಕುಡಿದಿದ್ದು ಅವೆಲ್ಲ ಉಳಿದುವಂತೆ, ಯಾವ ಕುಡಿದಿರಲಿಲ್ವೋ ಅವೆಲ್ಲವೂ ಕೂಡ ಸತ್ತುವಂತೆ ಅವೆಲ್ಲವೂ ಕೂಡ. ಆದರೆ ಅದನ್ನು ಸಾಯುವಾಗಲೂ ಕೂಡ ಅದನ್ನು ನಿಲ್ಲಿಸಿದಂಥ ಮಹಾತ್ಮರು ಯಾರು ಅಂತ ಹೇಳಿದರೆ ಆಸ್ತಿಕ ಮುನಿಗಳು ಅಂತ ಹೇಳಿದರು. ಆಸ್ತಿಕ ಮುನಿಗಳು. ಆ ಆಸ್ತಿಕ ಮುನಿಗಳು ಅವರು ಯಾರು ಅಂದರೆ ನಿನ್ನೆ ಹೇಳಿದೆ, ಜರತ್ಕಾರು ಅನ್ನುವಂಥ ಋಷಿಗಳು. ವಾಸುಕಿಯ ತಂಗಿ ಜರತ್ಕಾರು ಅಂತ ಒಬ್ಬಳಿದ್ಲು. ಆ ವಾಸುಕಿ ತಂಗಿಯನ್ನು ಜರತ್ಕಾರುವನ್ನು ಈ ಜರತ್ಕಾರು ಮದುವೆ ಮಾಡಿಕೊಂಡ. ಅವ್ರ ಪಿತೃಗಳೆಲ್ಲರೂ ಕೂಡ ಕೆಳಗೆ ಬಿದ್ದಿದ್ರು ಅಂತ ಉದ್ಧಾರ ಮಾಡಲಿಕ್ಕೆ ಮದುವೆ ಮಾಡಿಕೊಂಡ. ಆದರೆ ಮದುವೆ ಮಾಡ್ಕೊಳ್ಳುವಾಗಲೂ ಕೂಡ ಇವನೇ ಆ ಜರತ್ಕಾರುವಿಗೆ ಒಂದು ಕಂಡೀಷನ್ ಹಾಕಿದ್ನಂತೆ. ಏನು ಕಂಡೀಷನ್ನು ಅಂತ ಹೇಳಿದರೆ, ನೋಡು ಏನೇ ಆದರೂ ಕೂಡ ನಾನು ಗಂಡ, ನನಗೆ ಸಿಟ್ಟು ಬರುವಂತೆ ನಡ್ಕೋಬಾರ್ದು ನೀನು ಅಂತ ಹೇಳಿದ್ನು. ನನಗೆ ಸಿಟ್ಟು ಬರಬಾರ್ದು, ನನಗೆ ಸಿಟ್ಟು ಬಂತು ಅಂತಾದರೆ ನಿನ್ನನ್ನು ಬಿಟ್ಟು ಹೋಗಿಬಿಡ್ತೀನಿ ನಾನು ಅಂತ ಹೇಳಿದ್ನಂತೆ. ನನಗೆ ಸಿಟ್ಟು ಬರದೇ ಇರುವಂತೆ ನೀನು ನಡ್ಕೋಬೇಕು ನನ್ನ ಜೊತೆಗೆ ಹೀಗೆ ಸಂಸಾರ ಮಾಡಬೇಕು ಅಂತ ಹೇಳಿದ್ನಂತೆ. ಆಯಿತು ಅಂದಿದ್ಲು ಪಾಪ ಅವಳು. ಆ ಜರತ್ಕಾರು ಕೂಡ ಮದುವೆ ಮಾಡಿಕೊಂಡ್ಲು, ಎಲ್ಲ ಆಯಿತು. ಆದರೆ ಒಂದು ಸರ್ತಿ ಏನಾಯ್ತಂತೆ, ಈ ಜರತ್ಕಾರು ಋಷಿಕುಮಾರ ಏನು ಮಾಡಿದ್ದ, ಸಾಯಂಕಾಲದ ಹೊತ್ತು ನಿದ್ದೆ ಮಾಡ್ತಾ ಇದ್ದಂತೆ. ಸಂಧ್ಯಾಕಾಲ ಬಂದಿದೆ, ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವವನು ಜೋರು ನಿದ್ದೆಯಲ್ಲಿದ್ದಾನೆ. ಆದರೆ ಈಗ ಹೆಂಡತಿ ಜರತ್ಕಾರು ಏನು ಮಾಡಬೇಕು, ಎಬ್ಬಿಸ್ಬೇಕೋ ಇಲ್ಲವೋ? ಯಾಕೆ ಅಂದರೆ ಎಬ್ಬಿಸಿದರೆ ನಿದ್ರಾಭಂಗ ಆಗ್ತದೆ. ಯಾರಿಗಾದರೂ ಎಲ್ಲಿ ಬೇಕಾದರೂ ಕೂಡ ಅವರನ್ನು ಶಾಂತವಾಗಿ ನೋಡ್ಕೋಬೋದಂತೆ. ನಿದ್ರೆಯಿಂದ ಎಬ್ಬಿಸಿದರೆ ಮಾತ್ರ ಇಷ್ಟು ಬೈತಾರವರು ಅಂದರೆ ಸಾಧ್ಯವೇ ಇಲ್ಲ. ಅವ್ರ ಹತ್ರ ಅಷ್ಟು ಬಯಸ್ಕೋಬೇಕಾಗ್ತದೆ. ಆದ್ದರಿಂದಾಗಿ ಇವ್ರನ್ನ ಎಬ್ಬಿಸೋದು ಕಷ್ಟ ಆಗಿಬಿಡ್ತು. ಏನು ಮಾಡೋದು ಅಂತ ಭಾಳ ವಿಚಾರ ಮಾಡಿದ್ಲಂತೆ. ಏನು ಮಾಡಬೇಕು, ಹೇಗೆ ಇವರನ್ನು ಎಬ್ಬಿಸೋದು, ಎಬ್ಬಿಸಿದರೆ ಸಿಟ್ಟು ಮಾಡಿಕೊಳ್ತಾರೆ, ನನ್ನನ್ನು ಬಿಟ್ಟು ಹೋಗಿಬಿಡ್ತಾರೆ, ಅದಕ್ಕೇನು ಮಾಡಬೇಕು ಅಂತ ಭಾಳ ವಿಚಾರ. ಅದಕ್ಕೆ ವಿಚಾರ ಮಾಡಿ ಕಡೆಗೊಂದು ವಿಚಾರಕ್ಕೆ ಬಂದಂತೆ, ಕೋಪೋವಾ ಧರ್ಮಶೀಲಸ್ಯ ಧರ್ಮಲೋಪೋತವಾ ಪುನಃ ಧರ್ಮಲೋಪೋ ಗರೀಯಾನ್ವೈ ಅಂತ ಹೇಳ್ತಾಳೆ. ಅವಳೇ ವಿಮರ್ಶೆ ಮಾಡಿದ್ಲು. ನಾನೀಗ ಎಬ್ಬಿಸ್ಲಿಲ್ಲ ಅಂತಾದರೆ ನನ್ನ ಗಂಡನ ಕೈಯಿಂದ ಧರ್ಮಲೋಪ ಆಗ್ತದೆ, ಅಂದರೆ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಲಿಲ್ಲ ಪಾಪ ಬರ್ತದೆ. ಎಬ್ಬಿಸಿದೆ ಅಂತಾದರೆ ನನ್ನ ಗಂಡ ಸಿಟ್ಟು ಬರ್ತದೆ. ಅಂತೂ ನನ್ನ ಗಂಡನಿಗೆ ಪಾಪ ಬರೋದು ದೊಡ್ಡದು ಅಥವಾ ನನ್ನ ಗಂಡ ಸಿಟ್ಟು ಮಾಡ್ಕೊಳ್ಳೋದು ದೊಡ್ಡದು, ಯಾವುದು ದೊಡ್ಡದು ಅಂತ ವಿಮರ್ಶೆ ಮಾಡಿದ್ಲಂತೆ. ವಿಮರ್ಶೆ ಮಾಡಿದಾಗ ಅವಳ ಮನಸ್ಸಿಗೆ ಬಂತು, ಧರ್ಮಲೋಪೋ ಗರೀಯಾನ್ವೈ ಅಂತ ಹೇಳ್ತಾಳೆ. ಧರ್ಮಲೋಪ ಆಯಿತು ಅಂದರೆ ನನ್ನ ಗಂಡನಿಗೆ ಪಾಪ ಬರ್ತದಲ್ಲ, ಅದು ದೊಡ್ಡದು. ಆದ್ದರಿಂದ ಅದಕ್ಕೋಸ್ಕರ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ನನ್ನ ಗಂಡನಿಗೆ ಮಾತ್ರ ಪಾಪ ಬರಬಾರ್ದು ಅನ್ನೋಕ್ಕೋಸ್ಕರವಾಗಿ ಗಂಡ ಮಲಗಿದ್ರೂ ಕೂಡ, ಏನ್ರಿ ಎದ್ದೇಳ್ರಿ ಸಂಧ್ಯಾಕಾಲ ಬಂದಿದೆ ಇನ್ನೂ ಮಲ್ಕೊಂಡಿರಲ್ಲ, ಹೇಳ್ರಿ ಅಂತ ಸ್ವಲ್ಪ ಅವರನ್ನು ಅಲಗಾಡಿಸೇ ಎಬ್ಬಿಸಿದ್ಲಂತೆ. ಸಿಟ್ಟು ಬಂದ್ಬಿಡ್ತೀವಿ. ಸಿಟ್ಟು ಬಂತು, ನನ್ನನ್ನು ಇಂಥ ಕಾಲದಲ್ಲಿ ಇನ್ನೂ ನಿದ್ದೆ ಮಾಡ್ತಾ ಇದ್ದೆ, ನನಗೆ ಯಾಕೆ ಎಬ್ಬಿಸಿದೆ? ಇಲ್ಲ, ಸಂಧ್ಯಾಕಾಲ ಬಂದಿದೆ ಅಂತೆ. ಸಂಧ್ಯಾಕಾಲ ಬಂದಿದೆ ಅಂದರೆ ನೋಡು, ನಾನು ನಿದ್ದೆ ಮಾಡಿದ್ದೇನೆ ಅಂತಾದರೆ ಸೂರ್ಯನೇ ಮುಳುಗೋದಿಲ್ಲ, ಯಾಕೆಂದ್ರೆ ನನ್ನ ಸಂಧ್ಯಾ ವಂದನೆ ಆಗಿಲ್ಲ ಅಂತ ಕಾಯ್ತಿರ್ತಾನೆ ನನಗೋಸ್ಕರ. ಅಂಥದ್ರಲ್ಲಿ ನನ್ನನ್ನು ಎಬ್ಬಿಸಿದಲ್ಲ, ನನ್ನನ್ನು ಎಬ್ಬಿಸಿದ್ರಿಂದ ಸೂರ್ಯ ಮುಳುಗಿದ್ದಾನೆ ಅಂತ ಗಲಾಟೆ ಮಾಡಿದ್ನಂತೆ. ಹಿಂಗೆ ಗಲಾಟೆ ಮಾಡಿ ಇನ್ನಿನ್ನು ನನಗೆ ಸಿಟ್ಟು ಬರೆಸಿಬಿಟ್ಟು ನಾನು ನಿನ್ನ ಜೊತೆಗೆ ಇರೋದಿಲ್ಲ, ಹೊರಟೋಗ್ತೇನೆ ಅಂತ ಹೊರಟ್ಲಂತೆ. ಇದೆಲ್ಲ ಮಹಾಭಾರತ ಕೊಡುವಂಥ ಒಂದೊಂದು ಪಾಠ ನಮಗೆ. ಅಂದರೆ ಗಂಡನಾದವನು ಅವನು ಏನಾದರೂ ಕೂಡ ಸರಿಯಾದ ಮಾರ್ಗದಲ್ಲಿ ಇಲ್ಲ ಅಂತಾದರೆ, ಸರಿಯಾದ ಮಾರ್ಗಕ್ಕೆ ತರಬೇಕಾದ್ರೆ ಅವನು ಸಿಟ್ಟು ಮಾಡಿಕೊಂಡ್ರೂ ಪರವಾಗಿಲ್ಲ, ಅವನಿಂದ ಧರ್ಮ ಉಳಿಬೇಕು ಅನ್ನೋದಕ್ಕೋಸ್ಕರವಾಗಿ ತನ್ನನ್ನು ಬಿಟ್ಟರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಎಬ್ಬಿಸಿತು. ಅಂದರೆ ಈ ರೀತಿ ಇರಬೇಕು ಒಬ್ಬ ಪತಿವ್ರತೆಯಾದವಳು ಅನ್ನೋದನ್ನು ತೋರಿಸಿಕೊಡುತ್ತದೆ ಮಹಾಭಾರತ. ಹೊರಡ್ತೇನೆ ಅನ್ನುವಾಗ ಆಗ ಏನಾಯ್ತಂತೆ, ಅವಳು ಕೇಳಿದ್ಲು, ಸ್ವಾಮಿ ನಿಮ್ಮನ್ನು ಮದುವೆ ಮಾಡಿಕೊಂಡದ್ದೇ ಒಂದು ಸಂತಾನ ಪಡಿಲಿಕ್ಕೆ ಅಂತ. ಯಾಕೆ ಅಂದರೆ ನಿಮಗೆ ಸಂತಾನ ಆಯಿತು ಅಂತಾದರೆ ಆ ಬಾವಿಯಲ್ಲಿದ್ದಂಥ ನಿಮ್ಮ ಪಿತೃಗಳೆಲ್ಲ ಉದ್ಧಾರ ಆಗ್ತಾರೆ. ಅದಕ್ಕೋಸ್ಕರ ಅವರು ತರ್ಪಣ ಕೊಡೋರು ಬೇಕಲ್ಲ. ಅಷ್ಟೇ ಅಲ್ಲ, ನಮ್ಮ ಕುಲವನ್ನು ಉದ್ಧಾರ ಮಾಡುವಂಥ ಒಬ್ಬ ಪುತ್ರ ಬೇಕಾಗಿದ್ದ ನಮಗೆ ಅಂತಂದು. ಯಾಕೆ, ವಾಸುಕಿ ತಂಗಿಯವಳು. ವಾಸುಕಿ ಅಂದರೆ ಹಾವಿನ ತಂಗಿಯವಳು. ಹಾಗಾಗಿ ನಮ್ಮ ಕುಲ ಅಂದರೆ ಹಾವಿನ ಕುಲ ಅಂತ. ನಮ್ಮ ಕುಲವನ್ನು ಉದ್ಧಾರ ಮಾಡುವಂಥ ಒಬ್ಬ ಮಗ ಬೇಕಾಗಿದ್ದಾನೆ ಅಂತ ಕೇಳಿದ್ಲಂತೆ. ಅದಕ್ಕೆ ಆಗ ನನಗೆ ಗರ್ಭಧಾರಣೆ ಆಗಬೇಕು, ಒಂದು ಗರ್ಭಾಧಾನವನ್ನೊಂದು ಮಾಡಿ ಹೋಗಿ ನೀವು ಅಂದರೆ, ಆಗ ಅವ್ರು ಹೇಳಿದ್ರಂತೆ, ಅಸ್ಥಿ ಅಂದ್ರಂತೆ. ಅಸ್ಥಿ ಗರ್ಭೇ ಅಸ್ಥಿ ಅಂತಂದರು.
ನೀನೇನು ವಿಚಾರ ಮಾಡಬೇಡ ಅದರ ಬಗ್ಗೆ. ನಿನ್ನ ಗರ್ಭದಲ್ಲಿ ಈಗಾಗಲೇ ಒಂದು ಕೂಸು ಇದೆ ಅಂದರು. ಇದೆ ಅನ್ನೋದನ್ನು ಸಂಸ್ಕೃತದಲ್ಲಿ ಅಸ್ಥಿ ಅಂತ ಹೇಳ್ತಾರೆ. ಅಸ್ಥಿ ಅಂದರೆ ಇದೆ ಅಂತ ಅರ್ಥ. ಅಸ್ಥಿ ಅಸ್ಥಿ ಅಂತ ಹೇಳಿದ ಕೂಡಲೇ ಆ ಕೂಸು ಇದೆ ಅಂತ ಹೇಳಿದ್ರಲ್ಲ, ಆಮೇಲೆ ಒಂದು ಕೂಸು ಹುಟ್ಟಿತಲ್ಲ, ಹುಟ್ಟೋಕ್ಕಿಂತ ಮೊದಲೇನೆ ನಿನ್ನ ಗರ್ಭದಲ್ಲಿ ಅಸ್ಥಿ ಅಂತ ಹೇಳಿದರು ತಂದೆ ಗರ್ಭದಲ್ಲಿರುವಾಗಲೇ ಅಸ್ಥಿ ಅಂತ ಹೇಳಿ ಹೊರಟೋಗಿಬಿಟ್ಟ. ಆದ್ದರಿಂದ ಅದು ಹುಟ್ಟಿದ ಮೇಲೂ ಕೂಡ ಆ ಕೂಸಿಗೆ ಆಸ್ತಿಕ ಅಂತ ಹೆಸರು ಬಂತಂತೆ. ಯಾಕೆ ಗಂಡನ ತಂದೆನೇ ಹೆಸರಿಟ್ಟಿದ್ದಾದ್ದರಿಂದ ಅಸ್ಥಿ ಅಂತ ಆಸ್ತಿಕ ಅಂತ ಹೆಸರು ಬಂತು. ಹೀಗೆ ಬಂದಂಥ ಏನು ಆಸ್ತಿಕ ಇದ್ದಾನಲ್ವ, ಆ ಆಸ್ತಿಕ ಹುಟ್ಟಿದ್ರಿಂದ ಜರತ್ಕಾರುವಿನ ಕುಟುಂಬದಲ್ಲಿದ್ದಂಥ ಏನು ವೃದ್ಧ ಪಿತೃಗಳಿದ್ದರು ಅವರೆಲ್ಲ ಉದ್ಧಾರ ಆದರು. ಅದರ ಜೊತೆಗೆ ಇನ್ನೊಂದೇನಾಯಿತು ಅಂತ ಹೇಳಿದರೆ, ಅದರ ಜೊತೆಗೆ ಆಸ್ತಿಕ ಏನು ಮಾಡಿದಂತೆ, ಈ ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡುವಾಗ ಆ ಯಾಗ ನಡೆಯೋ ಜಾಗಕ್ಕೆ ಹೋಗ್ತಾನೆ ಅವನು, ಆಸ್ತಿಕ ಮುನಿ ಅಲ್ಲಿ ಹೋಗಿ ಹೇಳಿದ್ನಂತೆ. ಏನು ಅಂತಂದರೆ ಅವನು ಹೇಳಿದಂಥ ಮಾತು, ಏನು ಮಾಡ್ಲಿಕ್ಕೆ ಹೊರಟಿದ್ದಿ ನೀನು? ಸರ್ಪಗಳನ್ನು ಕೊಲ್ಲಿಕ್ಕೆ ಹೊರಟಿದ್ದೀಯಲ್ಲ, ಯಾಕೆ ಕೊಲ್ತಾ ಇದ್ದಿ? ನಿಮ್ಮಪ್ಪನನ್ನು ಕೊಂದ ಅಂತ. ಯಾರೋ ಒಬ್ಬ ಶೃಂಗಿ ಅನ್ನುವಂಥ ಬ್ರಾಹ್ಮಣ ಹುಡುಗ ಕೊಟ್ಟ ಶಾಪಕ್ಕೆ ತಕ್ಷಕ ಕಚ್ಚಿದ್ದಾನೆ. ಅದು ಅವನು ಸಾಯಬೇಕು ಅಂತಾದರೆ ಅದಕ್ಕೊಂದು ನಿಮಿತ್ತ ಅಷ್ಟೇ ಈ ತಕ್ಷಕ ಎನ್ನುವಂಥವನು. ಈ ಕಾಲಕ್ಕೆ ಸಾವು ಬರಬೇಕು ಅನ್ನೋದಕ್ಕೊಂದು ನಿಮಿತ್ತ ಆಗಿದ್ದಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಯಾರೇ ಆಯಿತು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಆದರೆ, ಅಯ್ಯೋ ಇವತ್ತೊಂದು ದಿವಸ ಡಾಕ್ಟ್ರು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ರೆ ಅವನು ಬದುಕ್ತಾ ಇದ್ದ ಅಂತ ನಾವು ಹೇಳ್ತೀವಿ. ಆದರೆ ಅವನ ಆಯುಷ್ಯ ತೀರಿತ್ತು ಅಂತ ಭಗವಂತ ಅದನ್ನು ಕೊಡಿಸದೇ ಇರುವಂತೆ ಮಾಡಿರ್ತಾನಷ್ಟೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದು ಯಾಕೆ ಕೊಡಲಿಲ್ಲ ಅಂದರೆ ಡಾಕ್ಟ್ರ್ ಹೀಗೆ ಮಾಡಲಿಲ್ಲ ಅದಕ್ಕೆ ಹಿಂಗಾಯಿತು ಅಂತ ನಾವು ಅಂತಿರ್ತೀವಿ. ಆದರೆ ಡಾಕ್ಟ್ರ್ ಯಾಕೆ ಮಾಡಿದ್ದಾನೆ ಏನು ನಮಗೂ ಗೊತ್ತಿರಲ್ಲ. ಆದರೆ ಅದು ಭಗವಂತನ ಇಚ್ಛೆ ಆಗಿರ್ತದಂತೆ, ಪರಮಾತ್ಮನ ಇಚ್ಛೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಆಗಬೇಕಾದ್ರೆ ಏನಾದರೂ ಒಂದು ನಡೆದಿದೆ ಅಂದರೆ ಅವನ ಹಿಂದಿನ ಜನ್ಮದ್ದು ಆ ಜನ್ಮದ್ದು ಯಾವುದೋ ಒಂದು ಕರ್ಮದ ಫಲವಾಗಿರ್ತದೆ ಹೊರತು ಅದೇನು ಯಾರೋ ಒಬ್ಬರು ಮಾಡಿದರು ಅಂತ ತಿಳ್ಕೋಬಾರ್ದು. ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ದ್ವೇಷ ಮಾಡ್ತಿದ್ದಾನೆ. ಯಾಕೆ ದ್ವೇಷ ಮಾಡ್ತಿದ್ದಾನೆ ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ಅವನನ್ನೇನು ದ್ವೇಷ ಮಾಡಿದ್ದೆ ಅಷ್ಟೇ, ಹೊರತಾಗಿ ನಾವು ಈ ಜನ್ಮದಲ್ಲೇ ದ್ವೇಷ ಮಾಡಿರ್ತೀವಿ. ಇಹೈವ ಫಲಮಶ್ನುತೆ ಕೆಲವೊಂದು ಸರ್ತಿ ಹೀಗೂ ಆಗ್ತದಂತೆ. ಅದರಿಂದಾಗಿ ಯಾರು ಯಾರನ್ನು ದ್ವೇಷ ಮಾಡಿದರು, ಯಾರು ಯಾವುದೋ ಕಾಲದಲ್ಲಿ ಸತ್ತರು, ಯಾರು ಯಾರಿಗೂ ಕಾರಣ ಅಲ್ಲ, ಎಲ್ಲರೂ ಕೂಡ ಬರೀ ನಿಮಿತ್ತ ಮಾತ್ರ. ಭಗವಂತನ ಒಂದು ಸಂಕಲ್ಪ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಆಗತ್ತೆ. ಹಾಗೆ ನಿಮ್ಮಪ್ಪನೂ ಕೂಡ ಸತ್ತದ್ದು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ. ಆದ್ದರಿಂದಲೇ ನಿಮ್ಮಪ್ಪ ಕೊನೆಗೆ ಹೋಗಿ ಸೇರಿದ್ದೆಲ್ಲಿ ಅಂದರೆ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ, ಪರಮಾತ್ಮನ ಪಾದ ಸೇರಿದ್ದಾನೆ ನಿನ್ನಪ್ಪ. ಆದ್ದರಿಂದ ನೀನು ಈ ಸರ್ಪಗಳನ್ನು ಕೊಂದು ಯಾವ ಪಾಪಕ್ಕೆ ಹೋಗ್ತೀಯೋ ಬೇಡ ಅಂತ ಹೇಳಿದ್ರಂತೆ. ಆಸ್ತಿಕ ಮುನಿಗಳ ಮಾತು ಅವನಿಗೆ ಭಾರಿ ಸಂತೋಷ ಆಯಿತಂತೆ, ಭಾರಿ ಸಂತೋಷ ಆಯಿತು. ಸಂತೋಷವಾಗಿ ನನ್ನನ್ನು ಉದ್ಬೋಧನೆ ಮಾಡಿದ್ರಿ ನೀವು ಅಂತ ಆವತ್ತಿನಿಂದ ಸರ್ಪಯಾಗವನ್ನು ಮಾಡೋದನ್ನೇ ಜನಮೇಜಯ ರಾಜ ನಿಲ್ಲಿಸಿಬಿಟ್ಟನಂತೆ. ಸರ್ಪಯಾಗವನ್ನೇ ಮಾಡಲ್ಲ ನಾನು ಅಂತ ನಿಲ್ಲಿಸಿಬಿಟ್ಟ. ಸರ್ಪಗಳಿಗೆಲ್ಲ ಸಂತೋಷ ಆಯಿತು. ಸಂತೋಷ ಆಗಿ ನಮ್ಮನ್ನು ಬದುಕಿಸಿದವರು ನೀವು, ನಿಮಗೇನಾದರೂ ಕೊಡಬೇಕು ನಾವು ಅಂತ ಕೇಳಿದ್ರಂತೆ. ಏನು ಬೇಕು ಅಂತ ಕೇಳಿದಾಗ ಆ ಆಸ್ತಿಕ ಮುನಿಗಳು ಹೇಳಿದ್ರಂತೆ, ಏನಿಲ್ಲ, ನನಗೇನಾಗಬೇಕು ಅಂದರೆ ಇನ್ನು ಮುಂದೆ ನೀವು ಎಲ್ಲಾದರೂ ಕೂಡ ಸರ್ಪಗಳು ಹೋಗಿರ್ತೀರಿ, ಮನುಷ್ಯರಿಗೆ ಹೆದರಿಕೆ ನಿಮ್ಮನ್ನು ಕಂಡ್ರೆ. ಅದಕ್ಕೆ ನೀವೆಲ್ಲಾದರೂ ಹೋದಾಗ ಒಂದು ಸರ್ತಿ ನನ್ನನ್ನೇನಾದರೂ ಸ್ಮರಣೆ ಮಾಡಿಬಿಟ್ರೆ, ಆಸ್ತಿಕ ಅಂತ ಸ್ಮರಣೆ ಮಾಡಿಬಿಟ್ರೆ ಅಲ್ಲಿಂದ ನೀವು ದೂರ ಹೋಗಿಬಿಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸರ್ಪಗಳು ಬಂದಾಗ ಆಸ್ತಿಕ ಅಂತ ಹೇಳಿಬಿಟ್ರೆ ಸಾಕಂತೆ ಅವು ಅಲ್ಲಿರೋದಲ್ಲಿ ಹೋಗಿಬಿಡ್ತಾವಂತೆ, ಹೊರಟೋಗಿಬಿಡ್ತಾವಂತೆ. ಇದು ಆಸ್ತಿಕ ಕೊಟ್ಟಂಥ ಅಂದರೆ ಅವ್ರಿಗೆ ಕೊಟ್ಟಂಥ ಮಾತು ಸರ್ಪಗಳೇ ಕೊಟ್ಟಿದ್ದಾರಂತೆ. ಇದನ್ನು ಮಾಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರೇ ಹೇಳಿದಂಥ ಅವರು ಮಹಾಭಾರತದಲ್ಲೇ ಹೇಳ್ತಾರೆ ಆ ಮಾತನ್ನು. ಸರ್ಪ ಅಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಜಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ. ಅಂದರೆ ಆಸ್ತಿಕ ಅನ್ನುವಂಥ ವಚನವನ್ನು ಮಾತನ್ನು ಕೇಳಿದರೆ ಸರ್ಪ ಅಪಸರ್ಪ ಭದ್ರಂತೆ, ಅಪಸರ್ಪ ಅಲ್ಲಿಂದ ದೂರ ಹೋಗು ಅಂತ ಹೇಳ್ತಾರೆ. ಗಚ್ಚ ಸರ್ಪ ಮಹಾವಿಷ, ದೂರ ಹೊರಟೋಗಿಬಿಡಬೇಕು ಅಂತ. ಅಕಸ್ಮಾತ್ ಆಸ್ತಿಕ ಅನ್ನೋ ಶಬ್ದ ಹೇಳಿದಾಗಲೂ ಕೂಡ ಏನಾದರೂ ಸರ್ಪ ಹೋಗಲಿಲ್ಲ ಅಂದರೆ, ಯಾವುದಾದ್ರೂ ಸರ್ಪ ಹಾಗೆ ಇತ್ತು ಅಂತ ಇಟ್ಟುಕೊಳ್ರಿ, ಅದಕ್ಕೇನಾಗ್ತದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಹೇಳಿದ್ದಾರೆ. ಮತ್ತೆ ಏನು ಅಂದರೆ ಆಸ್ತಿಕಸ್ಯ ವಚ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ, ಯಾವ ಸರ್ಪ ಆಸ್ತಿಕ ಅನ್ನೋ ಶಬ್ದವನ್ನು ಕೇಳಿದಾಗಲೂ ಕೂಡ ಅಲ್ಲಿಂದ ಮುಂದೆ ಹೋಗೋದಿಲ್ವೋ ಅವಾಗೇನಾಗತ್ತಂತೆ ಶತದ ಭಿದ್ಯತೆ ಮೂರ್ಧ, ಅದರ ತಲೆ ಇದೆಯಲ್ಲ 100 ಹೋಳಾಗಿ ಹೋಗ್ತದಂತ ಆ ಸರ್ಪದ್ದು. ಆ ಶಬ್ದ ಕೇಳಿದ ಮೇಲೂ ಅಲ್ಲೇ ಇತ್ತು ಅಂದರೆ ಆ ಸರ್ಪದ ತಲೆ 100 ಹೋಳಾಗ್ತದಂತೆ. ಆದ್ದರಿಂದ ಯಾವ ಸರ್ಪವೂ ಕೂಡ ಹಾಗೆ ಇರೋದಿಲ್ಲಂತೆ.
ಇರೋದಿಲ್ಲ, ಹೊರಟೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ಸರ್ಪಗಳೆಲ್ಲ ಹೋಗ್ತಾವೆ ಅಂತ ಇಂಥ ಒಂದು ವರವನ್ನು ಕೊಟ್ಟರು. ಆದ್ದರಿಂದ ಎಲ್ಲಿಯಾದರೂ ಸರ್ಪ, ಯಾಕೆಂದರೆ ಕೆಲವು ಗೊತ್ತಾಗಲ್ಲ. ಸಮಸ್ಯೆ ಏನು ಅಂದರೆ ಕೆಲವೊಮ್ಮೆ ಎಲ್ಲೆಲ್ಲೋ ಓಡಾಡ್ತಿರ್ತವೆ, ಕೆಲವು ಮನೆಯೊಳಗೆ ಬಂದು ಎಲ್ಲೋ ಒಂದು ಈ ಏನಂತಾರೆ ಒರಳಕಲ್ಲಲ್ಲಿ ಬಂದು ಕೂತ್ಬಿಟ್ಟಿರ್ತಾವೆ ಅಂತ ಆ ರೀತಿ ಇರ್ತಾವೆ. ಅದನ್ನೇನು ಮಾಡ್ಬೇಕು ಅವಾಗ? ಅದಕ್ಕೊಂದು ಸರ್ತಿ ಆಸ್ತಿಕ ಅಂತ ಸ್ಮರಣೆ ಮಾಡಿಬಿಡ್ಬೇಕಂತ. ಅಷ್ಟು ಮಾಡಿದರೆ ಹೊರಟೋಗಿಬಿಡ್ತಾವಂತ ಹಾಗಿರ್ತದೆ. ಆದ್ದರಿಂದಾಗಿ ಇದನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ರಂತೆ. ಇಷ್ಟೆಲ್ಲ ಚರಿತ್ರೆ ಎನ್ನುವಂಥದ್ದು ಬಂತು. ಇದೆಲ್ಲ ಆದ ನಂತರ ಆಗ ಜನಮೇಜಯ ರಾಜ ಈ ಪ್ರಸಂಗದಲ್ಲಿ ವೈಶಂಪಾಯನರು ಬಂದಿದ್ದರು. ಆ ವೈಶಂಪಾಯನರನ್ನು ಮತ್ತೆ ಕೇಳಿದ್ರಂತೆ, ಸ್ವಾಮಿ ಅನೇಕ ವಿಚಾರಗಳನ್ನು ಹೇಳಿದ್ದೀರಿ, ಆ ಅನೇಕ ವಿಚಾರಗಳನ್ನೆಲ್ಲ ಕೇಳಿ ಆಯಿತು. ಈಗ ನನಗೆ ಬಹಳ ಕೇಳಬೇಕು ಅಂತ ಅಪೇಕ್ಷೆ ಇರುವಂಥದ್ದು ಏನು ಅಂತಂದರೆ, ನನ್ನ ವಂಶದವರೆಲ್ಲರೂ ಕೂಡ ಇದ್ದರಲ್ಲ, ಚಂದ್ರವಂಶದವರು, ಅದರಲ್ಲಿ ಪರಸ್ಪರ ಹೊಡೆದಾಡಿದರು ಅಂತ ಕೇಳಿದ್ದೆ. ಕೌರವರು ಪಾಂಡವರು ಅಂತಾಗಿ ಹೊಡೆದಾಡಿಕೊಂಡಿದ್ದಾರೆ ಅಂತ ಕಥೆ ಇದೆ. ನನ್ನ ವಂಶದವರು ಯಾಕೆ ಹೊಡೆದಾಡಿಕೊಂಡ್ರು, ಅವರ ಹಿನ್ನೆಲೆ ಏನು, ನನ್ನ ಇಡೀ ವಂಶದ ಬಗ್ಗೆ ನನಗೆ ಹೇಳ್ರಿ ಅಂತ ಅವನ ವಂಶವನ್ನು ಅವನಿಗೆ ತಿಳಿಸಿಕೊಟ್ರಂತೆ. ಅವನ ವಂಶದ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ ಆಗ ಆಯಿತು ಅಂತ ಅವನಿಗೆ ಚರಿತ್ರೆಯನ್ನು ಹೇಳುತ್ತಾರೆ. ಏನದು ಚರಿತ್ರೆ ಅಂತ ಹೇಳಿದರೆ ಅವರಿಗೆ ಹೇಳಿದ್ರಂತೆ, ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾ. ಮೊದಲಿಗೆ ಭಗವಂತ ಪರಮಾತ್ಮ ಏನಿದ್ದಾನಲ್ಲ, ಭಗವಂತನ ಮಗ ಯಾರು ಅಂತ ಹೇಳಿದರೆ ಪರಮಾತ್ಮನ ಮಗ ಬ್ರಹ್ಮದೇವರು. ಆ ಬ್ರಹ್ಮದೇವರ ಮಕ್ಕಳು ಯಾರು ಅಂದರೆ ಅತ್ರಿ ಮಹರ್ಷಿಗಳು. ಅತ್ರಿ ಮಹರ್ಷಿಗಳ ಮಕ್ಕಳು ಯಾರು ಅಂದರೆ ಚಂದ್ರನ ಮಗ ಯಾರು ಅಂತ ಹೇಳಿದರೆ ಬುಧ. ಬುಧನ ಮಗ ಯಾರು ಅಂತಂದರೆ ಪುರೂರವ ಅಂತೆ. ಪುರೂರವನ ಮಗ ಯಾರು ಅಂದರೆ ಆಯುರಾಜ. ಆಯುರಾಜನ ಮಗ ಯಾರು ಅಂದರೆ ನಹುಷರಾಜ. ನಹುಷನ ಮಗ ಯಾರು ಅಂತಂದರೆ ಯಯಾತಿ. ಆ ಯಯಾತಿಗೆ ಇಬ್ಬರು ಹೆಂಡಂದರು ಅಂತ ಹೇಳ್ತಾರೆ. ಇನ್ನು ಉಳಿದವ್ರ ಕಥೆ ಬೇಡ, ಅಲ್ಲಿಂದ ಹೋಗ್ಬಿಡೋಣ ಆಯಿತು. ಎಲ್ರದ್ದು ಕಥೆ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಆಮೇಲೆ ಅಂತೂ ನಮಗೆ ಬೇಕಾದ ಹತ್ತಿರಕ್ಕೆ ಬರಬೇಕು ನಾವು. ಅದಕ್ಕೆ ಅದರಲ್ಲಿ ಯಯಾತಿ, ಈ ಯಯಾತಿ ರಾಜನಿಗೇನಾಗಿತ್ತಂತೆ, ಇಬ್ಬರು ಹೆಂಡಂದ್ರು ಇದ್ದರು ಅಂತ ಹೇಳ್ತಾರೆ. ಇಬ್ಬರು ಹೆಂಡಂದ್ರಂತೆ. ಆ ಇಬ್ಬರು ಹೆಂಡಂದ್ರೆ ಏನಿದ್ರಲ್ವ, ಆ ಇಬ್ಬರು ಹೆಂಡಂದ್ರಲ್ಲೂ ಕೂಡ ಒಬ್ಬಳ ಹೆಸರು ಏನು ಅಂದರೆ ದೇವಯಾನಿ ಅಂತ, ಇನ್ನೊಬ್ಬಳ ಹೆಸರು ಏನು ಅಂದರೆ ಶರ್ಮಿಷ್ಠ ಅಂತ ಇನ್ನೊಬ್ಬಳ ಹೆಸರು. ಅದರಲ್ಲಿ ಈ ದೇವಯಾನಿ ಏನಿದ್ದಾಳೆ ಅವಳು ಯಾರು ಅಂದರೆ ಶುಕ್ರಾಚಾರ್ಯರ ಮಗಳು. ಶುಕ್ರಾಚಾರ್ಯರ ಮಗಳನ್ನು ಯಯಾತಿ ಮದುವೆ ಮಾಡಿಕೊಂಡಿದ್ದಂತೆ. ಯದ್ಯಪಿ ಹೇಳಬೇಕು ಅಂದರೆ ಶುಕ್ರಾಚಾರ್ಯರು ಅಂದರೆ ಮಹಾಬ್ರಾಹ್ಮಣರು. ಬ್ರಾಹ್ಮಣ ಕನ್ಯೆಯನ್ನು ಕ್ಷತ್ರಿಯರು ಮಾಡಿಕೊಳ್ಳೋ ಹಾಗಿಲ್ಲ. ಉತ್ತಮ ಜಾತಿಯವರು ಕೆಳಜಾತಿಯ ಕನ್ಯೆಯನ್ನು ಮಾಡ್ಕೊಳ್ಬೋದಂತೆ. ಕ್ಷತ್ರಿಯ ಹೆಣ್ಣನ್ನು ಬ್ರಾಹ್ಮಣ ಮಾಡ್ಕೊಳ್ಬೋದು ಅಂತಿದೆ. ಈಗಲ್ಲ, ಮತ್ತೆ ಹಿಂದೆ ಆಗೆಲ್ಲ ಇತ್ತು. ಅದು ಆ ಥರ ಇದೆ. ಆದರೆ ಮೇಲ್ಜಾತಿ ಬ್ರಾಹ್ಮಣ ಕನ್ಯೆಯನ್ನು ಕೆಳಜಾತಿಯವಳು ಮಾಡ್ಕೋಬಾರದು, ಕೆಳಜಾತಿಯವರು ಗಂಡಾಗಿರಬಾರ್ದಂತೆ, ಹಂಗಿದೆ ನಿಯಮ. ಆದ್ದರಿಂದಾಗಿ ಅದಕ್ಕೇನು ಮಾಡಿದ್ರಂತೆ, ಈ ಬ್ರಾಹ್ಮಣ ಕನ್ಯೆ ದೇವಯಾನಿ, ಆದರೆ ಸಿಕ್ಕದ್ದು ಯಾರು ಅಂದರೆ ಯಯಾತಿ ಅನ್ನುವಂಥ ಕ್ಷತ್ರಿಯ ಸಿಕ್ಕನಂತೆ. ಯಾಕೆ ಹಿಂಗಾಯಿತು ಅಂತ ಕೇಳಿದರೆ ಅದಕ್ಕೆ ಅದರ ಹಿನ್ನೆಲೆ ಒಂದಿದೆ ಅಂತ ಹೇಳುತ್ತಾರೆ. ಏನಾಗಿತ್ತು ಅಂದರೆ, ಈ ದೇವಯಾನಿ ಇದ್ದಾಳಲ್ವ, ಈ ದೇವಯಾನಿಗೆ ಬ್ರಾಹ್ಮಣ ವರ ಸಿಗಬಾರ್ದು ಅಂತ ಒಂದು ಶಾಪ ಇತ್ತಂತವಳು. ಬ್ರಾಹ್ಮಣ ವರನೇ ಸಿಗಬಾರ್ದು ನಿನಗೆ ಅಂತ ಶಾಪ. ಏನದು ಶಾಪ ಅಂತಂದರೆ, ಒಮ್ಮೆ ಏನಾಯಿತು, ಈ ದೇವಯಾನಿ ಅವಳು ಮನೆಯಲ್ಲಿರುವಾಗ ಈ ಶುಕ್ರಾಚಾರ್ಯರಿಗೆ ಒಬ್ಬ ಆ ಕಾಲದಲ್ಲಿ ವೃಷಪರ್ವ ರಾಜ ಅಂತ, ಅಸುರರ ರಾಜ ಅವನು, ವೃಷಪರ್ವ ಅಂತ ಅವನ ಅಸುರರೆಲ್ಲ ಏನಿದ್ರು ದೈತ್ಯರನ್ನೆಲ್ಲ ಸತ್ತ ದೈತ್ಯರನ್ನು ಬದುಕಿಸ್ತಾ ಇದ್ರಂತೆ. ಸತ್ತ ದೈತ್ಯರನ್ನು ಬದುಕಿಸಿದ್ರು ಅಂದರೆ ಎಂಥ ವಿಶೇಷತೆ ಅವರದ್ದು ಅಂದರೆ, ಅವರಲ್ಲೊಂದು ಮಂತ್ರ ಇತ್ತಂತೆ. ಆ ಮಂತ್ರ ಮೃತ ಸಂಜೀವಿನಿ ಅಂತ ಹೆಸರದು. ಮೃತ ಸಂಜೀವಿನಿ ಎನ್ನುವಂಥ ಮಂತ್ರದ ಶಕ್ತಿಯಿಂದ ಬದುಕಿಸ್ತಿದ್ರಂಥವ್ರು. ಆ ಮೃತ ಸಂಜೀವಿನಿಯಿಂದ ಬದುಕಿಸ್ಬೇಕಾದ್ರೆ ಬೃಹಸ್ಪತ್ಯಾಚಾರಿಗೆ ಅವಮಾನ ಆಯ್ತಂತೆ. ಯಾಕೆಂದರೆ ದೇವಲೋಕದಲ್ಲಿ ಕೆಲವರು ಮಾತಾಡಿದ್ರಂತೆ, ಕೆಲವೊಂದು ಸರ್ತಿ ಅವಮಾನ ಆಗ್ತಿರ್ತದೆ. ಏನು ಅಂದರೆ ಕೆಲವರು ಇರ್ತಾರೆ, ಅವು ಅವಮಾನ ಮಾಡಲಿಕ್ಕೆ ಅಂತಲೇ ಇರ್ತಾರೆ, ಅವ್ರಿಗೇನು ಬರ್ತಿರೋದಿಲ್ಲ ಮತ್ತೆ. ಆದರೂ ಬೇಕು ಅಂತಲೇ ಆಚಾರ್ಯ ನಿಮ್ಗೆ ಈ ಮಂತ್ರ ಬರ್ತದೆ ಹೇಳ್ರಿ ಅಂತ ಕೇಳ್ತಿರ್ತಾರೆ. ಯಾವ್ದು ಬರೋದಿಲ್ಲ ಅದನ್ನ ಹುಡುಕೆ ಹೇಳ್ತಿರ್ತಾರೆ ಅಂಥದ್ದನ್ನು. ಇದು ಬರ್ತದೆ ಹೇಳ್ರಿ ಒಂದು ಸರ್ತಿ ಅಂತ ಕೇಳೋದು. ಅವ್ರಿಗೆ ಅದು ಈ ರೀತಿ ಮಾಡಿ ಒಂದು 4 ಮಂದಿ ಕೇಳಿ ಸ್ವಲ್ಪ ಬೃಹಸ್ಪತ್ಯಾಚಾರಿಗೆ ಮೃತ ಸಂಜೀವಿನಿ ಗೊತ್ತಿಲ್ಲ ಅಂತ ಅವಮಾನ ಆಗಿತ್ತಂತೆ. ಅದಕ್ಕೆ ಹಠ ಅವರಿಗೆ ಏನಾದರೂ ಮಾಡಿ ಅದನ್ನು ಕಲಿಬೇಕು ಅಂತ. ಅದಕ್ಕೆ ತಮ್ಮ ಮಗ ಒಬ್ಬ ಕಚ ಅಂತಿದ್ದ.
ಆ ಕಚನನ್ನೇನು ಮಾಡಿದ್ರಂತೆ, ನೀನು ಹೋಗಿ ಆ ಮಂತ್ರವನ್ನು ಕಲ್ತ್ಕೊಂಬರಬೇಕು ಅಂತ ಕಳಿಸಿಕೊಟ್ರಂತೆ. ಶುಕ್ರಾಚಾರ್ಯ ಶಿಷ್ಯನಾದರೂ ಪರವಾಗಿಲ್ಲ, ಹೋಗಿ ಕಲ್ತ್ಕೊಂಬ ನೀನು ಅಂತ ಹೇಳಿದ್ರು. ಆಯಿತು ಅಂತ ಹೋದ್ರಂತೆ. ಹೋಗಿ ಆ ಮಂತ್ರವನ್ನು ಕಲೀಲಿಕ್ಕೆ ಅಂತ ಹೋದರು. ಮಂತ್ರ ಕಲೀಲಿಕ್ಕೆ ಅಂತ ಹೋಗಿ ಅವರು ಕಲೀಲಿಕ್ಕೆ ಅಂತ ಹೋದಾಗ ಕಚ ಸೇರಿಸ್ಕೊಂಡ್ರು. ಆದರೆ ದನ ಕಾಯ್ಲಿಕ್ಕೆ ಹೋಗು ಅಂದರು. ಮೊದಲೇ ಗುರುಕುಲದಲ್ಲಿ ಅಧ್ಯಯನ ಇಲ್ಲ, ಮೊದಲು ದನ ಕಾಯಿ ಅಂದರು, ಕಳಿಸಿದರು. ದೈತ್ಯರಿಗೆಲ್ಲ ಗೊತ್ತಾಗಿಬಿಡ್ತು, ಇವನು ಕಚ ಅಂದರೆ ಬೃಹಸ್ಪತ್ಯಾಚಾರ್ಯ ಮಗ ಅಂತ ಗೊತ್ತಾಗಿಬಿಡ್ತು. ಅದಕ್ಕೇನು ಮಾಡೋದು, ಇವನನ್ನು ಕೊಂದುಬಿಡೋಣ ಅಂತ ಎಲ್ಲರೂ ಸೇರಿಕೊಂಡು ಕಚ ದನ ಕಾಯ್ಲಿಕ್ಕೆ ಹೋದಾಗ ಅವನ ಇಡೀ ದೇಹವನ್ನು ತುಂಡಾಗಿ ಕತ್ತರಿಸಿ ಹಾಕಿಬಿಟ್ರಂತೆ. ಕತ್ತರಿಸಿ ಏನು ಮಾಡಿದ್ರಂತೆ, ಎಲ್ಲವನ್ನೂ ಕೂಡ ಅಲ್ಲಿದ್ದಂಥ ನರಿ, ನಾಯಿ ಮೊದಲಾದಂಥ ಪ್ರಾಣಿಗಳಿಗೆ ಹಾಕಿಬಿಟ್ರಂತ ಅವನ ದೇಹವನ್ನು. ಅವೆಲ್ಲ ತಿನ್ಕೊಂಡು ಹೋಗಿಬಿಟ್ಟು ಅವು. ಇಷ್ಟಾಯಿತು. ಆದ ಕೂಡಲೇ ಏನಾಯಿತು, ಸಾಯಂಕಾಲ ದನಗಳೆಲ್ಲ ಬಂದು ಕೂಡಲೇ ಈ ದೇವಯಾನಿ ಏನು ಮಾಡಿದ್ಲಂತೆ, ಅಪ್ಪನ ಹತ್ರ ಹೋದ್ಲು, ಹೇಳಿದ್ಲಂತೆ, ಅಪ್ಪ ದನಗಳೆಲ್ಲ ಬಂದು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕು ಅಂತಂದರು. ಕಟ್ಟಿ ಹಾಕು ಅಂದ ಕೂಡಲೇ ಇವಳು ಇಲ್ಲ, ಕಚ ಬರಲಿಲ್ಲ ಅಂಥೇಳಿ. ಕಚ ಬರಲಿಲ್ಲ ಅಂತ ಹೇಳಿದ ಕೂಡಲೇ, ಅಲ್ಲ ನೀನು ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿ, ಬರ್ತಾನೆ ಬಿಡು ಅಂತಂದರು. ಇಲ್ಲ ನೋಡ್ರಿ ಎಲ್ಲಿ ಹೋಗಿದ್ದಾನೆ, ಹುಡುಕ್ರಿ ಒಂದು ಸ್ವಲ್ಪ ಅಂತ. ಹಾಗೆ ಇವ್ರಿಗೆ ಅರ್ಥ ಆಯಿತು, ನಿನಗೇನು ಅಷ್ಟು ಇಂಟ್ರೆಸ್ಟ್ ಅವನ ಬಗ್ಗೆ ಅಂತ ಕೇಳಿದರು. ಅಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಏನೋ ಇದೆ ಅಂತ ಅರ್ಥ ಆಗಿಬಿಡುತ್ತೆ ಅವರಿಗೆ. ಅರ್ಥ ಆಯಿತು. ಅರ್ಥ ಆದ ಕೂಡಲೇ ಆವಾಗ ಇಲ್ಲ ಬೇಕೇ ಬೇಕು ಅಂತ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲಿ ಅಂತ ನೋಡಿದ್ರೆ ಎಲ್ಲ ಪ್ರಾಣಿಗಳು ಹೊಟ್ಟೆ ಒಳಗೆ ಹೋಗಿಬಿಟ್ಟಿದ್ದಾನೆ. ಏನು ಮಾಡೋದು? ಕಡೆಗೆ ಏನು ಮಾಡಿದ್ರಂತೆ, ಈ ದೇವಯಾನಿ ಹೇಳಿದ್ಲು, ನನಗೆ ಅವನು ಬೇಕೇ ಬೇಕು ಅಂತ ನಿಂತಳು. ಆಯ್ತು, ನಿನ್ನ ಇಂಟ್ರೆಸ್ಟು ಅರ್ಥ ಆಗಿದೆ ಅಂದು ಏನು ಮಾಡಬೇಕು, ನಿಮ್ಮಲ್ಲಿ ಮೃತ ಸಂಜೀವಿನಿ ವಿದ್ಯೆ ಇದೆಯಲ್ವಾ, ಅದನ್ನು ಪ್ರಯೋಗ ಮಾಡಿ ಕಚ ಆಗಚ್ಚ ಅಂತ ಕರೀರಿ, ಅವನು ಹೊರಗೆ ಬರ್ತಾನೆ ಮತ್ತು ಬದುಕ್ತಾನೆ ಅಂತ ಹೇಳಿದ್ರು. ಆಯಿತು ಅಂತ ಆ ಜಾಗಕ್ಕೆ ಹೋದ್ರಂತೆ. ಹೋಗಿ ಅಲ್ಲಿ ಮಂತ್ರವನ್ನು ಹೇಳಿದರು. ಮಂತ್ರವನ್ನು ಹೇಳಿ ಕಚ ಆಗಚ್ಚ ಅಂದ ಕೂಡಲೇ ಏನು ಆ ನರಿ, ನಾಯಿ ಮೊದಲಾದವರು ಹೊಟ್ಟೆ ಒಳಗೆ ಹೋಗಿದ್ದ ಅವನು, ಆ ಹೊಟ್ಟೆ ಸೀಳ್ಕೊಂಡು ಹೊರಗೆ ಬಂದಂತ ಸರ್. ಸೀಳ್ಕೊಂಡು ಬಂದ, ಎಲ್ಲ ಅವನ ದೇಹ ಬಂದು ಮತ್ತೆ ಹಾಗೆ ತಯಾರಾಗಿ ಅವನ ಜೀವ ಬಂದುಬಿಡ್ತಂತೆ. ಮತ್ತೆ ಆಶ್ಚರ್ಯ ಆಯಿತು, ಏನು ಈ ಥರ ಮಾಡ್ತಾರಲ್ಲ ಅಂತ ಭಾರಿ ಖುಷಿ ಆಯಿತು. ಇವಳಿಗಂತೂ ಸಂತೋಷ. ಮತ್ತಿನ್ನೊಂದು ದಿವಸ ಆಗಬೇಕಾದ್ರೆ ಹಿಂಗೆ ಹೋದ ದನ ಕಾಯಲಿಕ್ಕೆ. ದೈತ್ಯರಿಗೆ ಅರ್ಥ ಆಯಿತು, ಈ ಮಗಳ ಮೇಲಿನ ವ್ಯಾಮೋಹದಿಂದಾಗಿ ಶುಕ್ರಾಚಾರ್ಯರು ಬದುಕಿಸ್ತಾ ಇದ್ದಾರೆ, ಬದುಕಿಸದೇ ಇರುವಂತೆ ಮಾಡಬೇಕು ಇವರಿಗೆ ಅಂತ ವಿಚಾರ ಮಾಡಿದ್ರಂತೆ. ವಿಚಾರ ಮಾಡಿ ಏನು ಮಾಡಿದ್ರಂತೆ, ಅದಕ್ಕೆ ಈ ಶುಕ್ರಾಚಾರ್ಯರಿಗೆ ಗೊತ್ತಿಲ್ಲದಂತೆ ಅವನನ್ನು ಕೊಂದರು. ಅವನನ್ನು ಕೊಂದು ಆಮೇಲೆ ಏನು ಮಾಡಿದ್ರಂತೆ, ಒಂದು ಮದ್ಯವನ್ನು ತಯಾರು ಮಾಡಿದ್ರಂತೆ. ಮದ್ಯ ಅಂದರೆ ಹೆಂಡ. ಈ ಹೆಂಡವನ್ನು ತಯಾರು ಮಾಡಿದ್ರಂತೆ, ಮದ್ಯವನ್ನು ತಯಾರು ಮಾಡಿ ಅದರಲ್ಲಿ ಇವನ ದೇಹವನ್ನೆಲ್ಲ ಮಿಕ್ಸಿ ಮಾಡಿ ಹಾಕಿಟ್ಬಿಟ್ರಂತೆ. ಅದರಲ್ಲಿ ಹಾಕಿಟ್ಟು ಆ ಮದ್ಯಪಾನ ಮಾಡಲಿಕ್ಕೆ ಅಂತ ಕರೆದದ್ದು ಯಾರನ್ನ ಅಂತಂದ್ರೆ ಶುಕ್ರಾಚಾರ್ಯನೇ ಕರೆದ್ರಂತೆ. ಶುಕ್ರಾಚಾರ್ಯಗೆ ಮದ್ಯ ಕುಡಿಸಿಬಿಟ್ರು ಅವರು. ಈ ರೀತಿ ಮಾಡಿ ಹೋದ್ರಂತೆ. ಇಷ್ಟೆಲ್ಲ ಆಯಿತು. ಸಾಯಂಕಾಲ ಆಯಿತು. ಆದ ಕೂಡಲೇ ಬಂದ್ಲಿ ಇವಳು, ಅಪ್ಪ ಕಚ ಬರಲಿಲ್ಲ ಅಂದ್ಲು. ಕಚ ಬರಲಿಲ್ಲ ಅಂದ ಕೂಡಲೇ ಅಲ್ಲ ಎಲ್ಲೋ ಹೋಗಿರ್ತಾನೆ ನೋಡು ಅಂತಂದರೆ, ಇಲ್ಲ ನೋಡ್ರಿ ಅಂತ ಮತ್ತೇನಾಯಿತು ನೋಡಿದ್ರಂತೆ, ದಿವ್ಯ ದೃಷ್ಟಿಯಿಂದ ನೋಡಿದರು. ನೋಡುವಾಗ ಹೇಳಿದರು, ಇಲ್ಲ ನನ್ನ ಹೊಟ್ಟೆ ಒಳಗೆ ಇದ್ದಾನೆ ಅಂದರು. ನನ್ನ ಹೊಟ್ಟೆ ಒಳಗಿದ್ದಾನೆ, ಅವನು ಮರ್ತು ಬಿಡು ಅಂತಂದರು. ಅಲ್ಲಿ ಹೆಂಗಾಗ್ತದೆ, ಅದು ಸಾಧ್ಯ ಇಲ್ಲ ಅಂದ್ಲಿ ಇವಳು. ಅಲ್ಲ ಈಗ ನೋಡು, ಅವನನ್ನೇನೋ ಕರೆದೆ ಅಂದ್ರೆ ನನ್ನ ಹೊಟ್ಟೆ ಒಡ್ಕೊಂಬರ್ತಾನೆ, ನಾ ಸಾಯ್ತೀನಿ. ನಾ ಬೇಕು ಅಂದರೆ ಕಚನ್ ಬಿಡಬೇಕು, ಕಚ ಬೇಕು ಅಂದ್ರೆ ನನ್ನನ್ನು ಬಿಡಬೇಕು ಅಂತಂದು. ಇಬ್ಬರನ್ನು ಯಾರೋ ಒಬ್ಬರನ್ನು ಬಿಡಬೇಕಾಗ್ತದೆ ಅಂತಂದರು. ಇವಳು ಹೇಳಿದ್ಲು, ಇಲ್ಲ ಇಬ್ಬರು ಬೇಕು ನನಗೆ ಅಂತಂದು. ಇಬ್ಬರು ಬೇಕು ಅಂದ ಕೂಡಲೇ ಹೆಂಗಾಗ್ತದದು ಅಂದಾಗ ಅವಳೇ ಹೇಳಿದ್ಲಂತೆ, ನೀವೊಂದು ಕೆಲಸ ಮಾಡಿರಿ, ನಿಮ್ಮ ಹೊಟ್ಟೆ ಒಳಗಿರುವಾಗಲೇ ಅವನು ಬದುಕಿಸ್ರಿ, ಹೊರಗೆ ಕರಿಬೇಡ್ರಿ, ಹೊಟ್ಟೆ ಒಳಗೆ ಬದುಕಿಸ್ರಿ. ಒಳಗಿರುವಾಗಲೇ ಮೃತ ಸಂಜೀವಿನಿ ವಿದ್ಯೆಯನ್ನು ಅವನಿಗೆ ಉಪದೇಶ ಮಾಡಿರಿ, ಅವನು ಕಲಿತಾನೆ. ಆಮೇಲೆ ಹೊಟ್ಟೆ ಒಳಗಿಂದ ಅವನನ್ನು ಹೊರಗೆ ಕರೀರಿ ನೀವು, ಅವ್ನು ನಿಮ್ಮ ಹೊಟ್ಟೆ ಹೊಡ್ಕೊಂಬರ್ತಾನೆ, ನೀವು ಸಾಯ್ತೀರಿ. ಅವನಿಗೆ ಮೃತ ಸಂಜೀವಿನಿ ವಿದ್ಯೆ ಇರ್ತದೆ, ಆದ್ದರಿಂದ ಅವನಿಗೆ ಹೇಳ್ತೀನಿ, ಆಮೇಲೆ ನಿಮ್ಮನ್ನು ಬದುಕಿಸ್ತಾನೆ ಅವನು ಅಂದ್ರೆ. ಒಂದು ಸರ್ತಿ ತಲೆ ತಿರುಗಿತ್ತಂತೆ ಶುಕ್ರಾಚಾರ್ಯಗೊಮ್ಮೆ. ಅಲ್ಲ ನನ್ನ ತಲೆಗೂ ಹೊಳೆದಿಲ್ಲಲ್ಲ, ಎಲ್ಲಿಂದ ಹೊಳಿತು ನಿನಗೆ ಅಂತ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ತಾರೆ ಅಂತ ಹೇಳ್ತಾರೆ. ಎಷ್ಟು ಹೊಳಿತಾವೆ ಅವ್ರಿಗೆ ವಿಚಾರಗಳು, ನಮಗೆ ಹೊಳೆಯೋದೇ ಇಲ್ಲವೆಲ್ಲ ಅಂತ, ಅಷ್ಟು ಚುರುಕಿರ್ತಾರೆ ಅಂತ. ಏನು ಹೊಳಿತದೆ ನಿಮಗೆ? ಸರಿ ಆಯಿತು ಅಂತ ಹಾಗೆ ಮಾಡಿದ್ರಂತೆ. ಹಾಗೆ ಮಾಡಿದರು. ಆಮೇಲೆ ಬಂದರು, ಈ ಕಡೆ ಶುಕ್ರಾಚಾರ್ಯರು ಬದುಕಿದ್ರು, ಇವರು ಬದುಕಿದ್ರು, ಎಲ್ಲ ಆಯಿತು. ಆದ ಕೂಡಲೇ ಏನಾಯಿತು, ಕಡೆಗೆ ಹೇಳೇ ಬಿಟ್ಲಂತೆ, ಕಚ ನಿನ್ನ ಬದುಕಿಸಿದ್ದೇ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ಮಾಡ್ಕೊ. ನೀನು ಗುರುಪುತ್ರಿ, ನಾನು ನಿನ್ನನ್ನು ದೃಷ್ಟಿಯಿಂದನೇ ನೋಡಿಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ ಅಂತಂದು, ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಂದು. ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಂದು ಕೂಡಲೇ ಅದಕ್ಕೆ ಸಿಟ್ಟು ಬಂತವ್ರಿಗೆ. ಸಿಟ್ಟು ಬಂದದ್ದಕ್ಕೇನು ಮಾಡಿಲ್ಲಂತೆ, ನೀನು ಏನು ಯಾವ ಮಂತ್ರ ಬೇಕು ಅಂತ ನೀನು ಬಂದಿದ್ದೀಯೋ ಆ ಮಂತ್ರವೇ ನಿನಗೆ ಫಲಿಸದೇ ಹೋಗಲಿ ಅಂತ ಶಾಪ ಹಾಕಿಲ್ಲ.
ಆ ಶಾಪ ಹಾಕಿದ್ದಕ್ಕೆ ಅವನಿಗೆ ಸಿಟ್ಟು ಬಂತು ಕಚನಿಗೆ. ನೀನು ನನ್ನ ಮದುವೆ ಮಾಡಿಕೊಳ್ಳಿಲ್ಲ ಅನ್ನೋ ಸಿಟ್ಟಿಗೋಸ್ಕರ ಹೀಗೆ ಮಾಡ್ತಿದ್ಯಲ್ಲ, ನಿನ್ನ ಜನ್ಮದಲ್ಲಿ ನಿನಗೆ ಬ್ರಾಹ್ಮಣ ವರನೇ ಸಿಗಬಾರ್ದು ಹೋಗು ಅಂತ ಅವನು ಶಾಪ ಹಾಕಿದ್ನಂತೆ. ಅದಕ್ಕೋಸ್ಕರವಾಗಿ ದೇವಯಾನಿ ಯಯಾತಿಯನ್ನು ಮದುವೆ ಆಗೋ ಸ್ಥಿತಿ ಬಂತವಳಿಗೆ. ಬ್ರಾಹ್ಮಣ ವರ ಸಿಗಲಿಲ್ಲ ಅಂತ ಅವನಿಗೆ. ಆ ರೀತಿ ಈ ರೀತಿಯ. ಆದರೆ ಅವನ ಕಚ ಏನು ಸುಮ್ಮನೆ ಅಲ್ಲ. ಮತ್ತೆ ಏನಂತಾರಲ್ಲಿ ಬ್ರಾಹ್ಮಣರು ತುಪ್ಪ ತಿಂದು ತಲಿ ಅಂತ ಹೇಳ್ತಾರೆ ಅವರಿಗೆ, ಅಷ್ಟು ಚುರುಕು. ನನಗೆ ಮಂತ್ರ ಫಲಿಸೋದಿಲ್ಲ ಸರಿ, ನನ್ನ ಮಂತ್ರವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತೀನಿ, ಅವರಿಂದ ಆ ಫಲವನ್ನು ಪಡಿತೀನಿ ನಾನು ಅಂತ ಹೇಳಿದ್ನಂತ. ಈ ರೀತಿ ಮಾಡ್ಕೊಂಡು ಹೋದ್ರಂತ. ಅಂತೂ ಇಷ್ಟೆಲ್ಲ ನಡೀತು. ಆದರೆ ಈ ಏನು ಯಯಾತಿಯನ್ನು ಮದುವೆ ಮಾಡಿಕೊಂಡ್ಲಲ್ಲ, ಯಯಾತಿಯನ್ನು ಮದುವೆ ಮಾಡಿಕೊಳ್ಬೇಕಾದರೂ ಕೂಡ ಅದಕ್ಕೊಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಏನು ನಡೀತು ಅಂತ. ಏನಾಗಿತ್ತು ಅಂದರೆ, ಒಮ್ಮೆ ಏನಾಯಿತಂತೆ, ಇಂದ್ರದೇವರ ಹತ್ತಿರಕ್ಕೆ ದೇವತೆಗಳೆಲ್ಲ ಬಂದು ಹೇಳಿದ್ರಂತೆ, ಇಂದ್ರ, ಈಗ ನಮ್ಮಲ್ಲೂ ಕೂಡ ಮೃತ ಸಂಜೀವಿನಿ ವಿದ್ಯೆ ಇದೆ, ನಮಗೂ ಶಕ್ತಿ ಇದೆ, ಆದ್ದರಿಂದ ಈಗ ನಾವು ದೈತ್ಯರ ಮೇಲೆ ಯುದ್ಧಕ್ಕೆ ಹೋಗ್ಬೋದು, ನಾವಿಗೇನು ತೊಂದರೆ ಇಲ್ಲ ಈಗ ಅಂತ ಹೇಳಿದ್ರಂತೆ. ಅದಕ್ಕೆ ಇಂದ್ರ ಹೇಳಿದ, ವಿಚಾರ ಮಾಡಿದ್ನಂತೆ, ಹೌದು ನಮ್ಮಲ್ಲೂ ಇದೆ, ಹಾಗೆ ಅಂತ ಶುಕ್ರಾಚಾರ್ಯ ಹತ್ರ ಇಲ್ಲ ಅಂತೇನಿಲ್ಲಲ್ಲ, ಅವರಲ್ಲೂ ಇದೆ ವಿದ್ಯೆ. ಆದ್ದರಿಂದ ಮತ್ತೆ ಬದುಕಿ ಬರ್ತಾರೆ ಅವರು ದೈತ್ಯರು. ಅದಕ್ಕೇನು ಮಾಡಬೇಕು ಅಂದರೆ, ಮೊದಲು ಶುಕ್ರಾಚಾರ್ಯ ಮೈಂಡನ್ನು ಡೈವರ್ಟ್ ಮಾಡಬೇಕು. ಶುಕ್ರಾಚಾರ್ಯರಿಗೆ ಯಾರನ್ನ ಅವಲಂಬಿಸಿಕೊಂಡಿದ್ದಾರೋ ಅವರಿಗೆ ಶುಕ್ರಾಚಾರ್ಯರಿಗೆ ಇಬ್ಬರಿಗೂ ಕೂಡ ಆಗದೇ ಇರುವಂತೆ ಮಾಡಿಬಿಡಬೇಕು ಅಂತ. ಅದನ್ನು ಉಪಾಯ ಮಾಡಿರಿ ಅಂತಂದ. ಅದನ್ನು ಉಪಾಯ ಮಾಡಿರಿ ಅಂತ ಹೇಳಿ ಇವನೇನು ಮಾಡಿದ ಇಂದ್ರ ಅಂದರೆ, ಶುಕ್ರಾಚಾರ್ಯರು ಬದುಕ್ತಾ ಇದ್ದದ್ದು ಯಾರಿಂದ? ವೃಷಪರ್ವ ರಾಜನಿಂದ. ಅವನು ಅಸುರ ರಾಜ. ಆದ್ದರಿಂದ ಅವನ ಮನೆಯಲ್ಲಿ ಪೌರೋಹಿತ್ಯ ಮಾಡಿಕೊಂಡು ಅವರು ಕೊಟ್ಟದ್ರಿಂದ ಬದುಕ್ತಾ ಇದ್ರು. ಈಗ ಆ ವೃಷಪರ್ವನಿಗೂ ಮತ್ತು ಇವರಿಗೂ ಕೂಡ ಆಗದೇ ಇರುವಂತೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ಲ ಅಂತ ಅದಕ್ಕೇನು ವಿಚಾರ ಮಾಡಿದ ಇಂದ್ರ ಅಂದರೆ, ಇದಕ್ಕೇನೋ ಒಂದು ಉಪಾಯ ಮಾಡ್ತೀನಿ. ಸರಿ, ಒಮ್ಮೆ ಏನಾಯ್ತಂತ, ಇವರೆಲ್ಲ ಸ್ನೇಹಿತರು, ದೇವಯಾನಿ, ಆ ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ ಎಲ್ಲ ಸ್ನೇಹಿತರು, ಭಾಳ ಸ್ನೇಹಿತರು. ಆ ಸ್ನೇಹಿತರಾದವರೆಲ್ಲರೂ ಕೂಡ ಒಂದು ಸರ್ತಿ ಸರೋವರದಲ್ಲಿ ಆಟ ಆಡಬೇಕು, ಜಲಕ್ರೀಡೆಯನ್ನು ಮಾಡಬೇಕು ಅಂತ ಅವರು ಸ್ನಾನಕ್ಕೆ ಅಂತ ಹೋದ್ರಂತೆ. ಎಲ್ಲ ಬಟ್ಟೆಗಳನ್ನು ಮೇಲೆ ದಡದಲ್ಲಿ ಕಳಚಿಟ್ಟು ಸ್ನಾನಕ್ಕೆ ಅಂತ ಹೋದರು. ಅವರು ಸ್ನಾನಕ್ಕೆ ಅಂತ ಹೋದಾಗ ಇಂದ್ರದೇವರು ಏನು ಮಾಡಿದ್ರಂತೆ, ಗಾಳಿ ರೂಪದಲ್ಲಿ ಬಂದ್ರಂತೆ. ಗಾಳಿ ರೂಪದಲ್ಲಿ ಬಂದು ಗಾಳಿ ಬೀಸಿದರು. ಅವರು ಗಾಳಿ ಬೀಸಿದ ಕೂಡಲೇ ಏನಾಯಿತು, ಇವ್ರ ಬಟ್ಟೆಗಳೆಲ್ಲ ಹಾರಿದ್ವಂತೆ. ಹಾರಿದ ಕೂಡಲೇ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗಿ ಅದರಲ್ಲಿ ಬದಲಾಗಿಬಿಟ್ವು ಎಲ್ಲ ಬಟ್ಟೆಗಳು. ಆಗ ಈ ಶರ್ಮಿಷ್ಠೆ ಏನು ಮಾಡಿಲ್ಲ, ಅಯ್ಯೋ ಬಟ್ಟೆ ಹಾರ್ತಾ ಇದೆ ಅಂತ ಓಡಿ ಬಂದು ಸಡನ್ನಾಗಿ ಏನು ಮಾಡಿದ್ಲಂತೆ, ದೇವಯಾನಿ ಬಟ್ಟೆ ಏನಿತ್ತಲ್ಲ ಅದೇ ಬಟ್ಟೆಯನ್ನು ತೊಗೊಂಡು ತನ್ನ ಮೈ ಮೇಲೆ ಹೊದ್ಕೊಂಡ್ಬಿಟ್ಲಂತ. ಅದನ್ನು ಮೈಗೆ ಹಾಕ್ಕೊಂಡ್ಬಿಟ್ಲು. ಹಾಕ್ಕೊಂಡು ಕೂಡಲೇ ಅದನ್ನು ದೇವಯಾನಿ ನೋಡಿದ್ಲು. ನೋಡಿದ ಕೂಡಲೇ ಸಿಟ್ಟು ಬಂದು ನನ್ನ ಬಟ್ಟೆ ಹಾಕ್ಕೊಂಡಿದ್ದಾಳೆ ಇವಳು ಅಂತ, ಇದು ನಾಯಿ ಮುಟ್ಟಿದ ಬಟ್ಟೆ, ನಾನು ಮುಟ್ಟೋದಿಲ್ಲ ಅಂತಂದಂತೆ. ನಾಯಿ ಮುಟ್ಟಿದ ಬಟ್ಟೆ ಅಂದರೆ ಅವಳು ನಾಯಿ ಅಂತ ಬೈದುಬಿಟ್ಲು. ಒಂದು ಸಿಟ್ಟು ಬಂದು, ನನ್ನ ಬಟ್ಟೆ ಮುಟ್ಟಿದ್ಲಲ್ಲ ಅಂತ ಸಿಟ್ಟು ಬಂದುಬಿಡ್ತು. ಅದಕ್ಕೆ ನಾಯಿ ಮುಟ್ಟಿದ ಬಟ್ಟೆ ನಾನು ಮುಟ್ಟೋದಿಲ್ಲ ಅಂದ್ಬಿಟ್ಲಂತೆ. ಅಂದು ಕೂಡಲೇ ಅವಳಿಗೆ ಸಿಟ್ಟು ಬಂತು, ನಾವೇನು ನಾಯಿ, ನೀವೇ ನಾಯಿ ಅಂದ್ಲು. ಯಾಕೆ ಅಂತಂದರೆ, ನೀವು ಬದುಕೋದೇ ನಮ್ಮಿಂದ, ನಮ್ಮಪ್ಪ ನಿಮಗೆಲ್ರಿಗೂ ಕೂಡ ಹೋಮ ಮಾಡಿದಾಗ ದಕ್ಷಿಣೆ ಕೊಟ್ಟರೆ ಅದರಿಂದ ನಿಮ್ಮ ಜೀವನ, ಹಾಗಾಗಿ ನಿಮ್ಮನ್ನು ಬೆಳೆಸುವಂಥ ವ್ಯಕ್ತಿಗಳು ನಾವು, ಬೆಳೆಯುವಂಥ ನಾಯಿಗಳು ನೀವು ಅಂತಂದಂಥವಳು. ಈ ಮಾತು ಹೇಳಿದಾಗ ಇನ್ನೂ ಸಿಟ್ಟು ಬಂತವಳಿಗೆ. ಸಿಟ್ಟು ಬಂದು, ನೀವೇನು ಬೆಳೆಸ್ತಿದ್ದೀರಿ, ನಿಮ್ಮಪ್ಪ ಇಷ್ಟು ಬೆಳಿಬೇಕಾದ್ರೆ ನಮ್ಮಪ್ಪ ಹೋಮ ಮಾಡಿದ್ರಿಂದಲೇ ನಿಮ್ಮಪ್ಪ ಬೆಳೆದಿದ್ದಾನೆ, ಇಲ್ದಿದ್ರೆ ಅವನೆಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂತ ಇವಳು ಹೇಳಿದ್ಲು. ಹೀಗೆ ಪರಸ್ಪರವಾಗಿ ಇಬ್ಬರಿಗೂ ಹತ್ತಿತ್ತು ನೋಡ್ರಿ. ಹತ್ತಿ ಕಡೆಗೇನು ಮಾಡಿದ್ಲಂತೆ, ಅದಕ್ಕೆ ಅವಳು ಹೇಳಿದ್ಲು ಕಡೆಗೆ ಶರ್ಮಿಷ್ಠೆ, ಪರವಾಗಿಲ್ಲ ಏನೋ ಹೋಗಲಿ ಬಿಡು, ಈಗ ನಾನು ನಿನ್ನ ಬಟ್ಟೆ ಹಾಕ್ಕೊಂಡಿದ್ದೀನಿ, ನೀನು ನನ್ನ ಬಟ್ಟೆ ಹಾಕ್ಕೋ ಅಂತಂದ್ಲು. ನಿನ್ನ ಬಟ್ಟೆ ನಾನು ಮುಟ್ಟೋದಿಲ್ಲ, ಅಷ್ಟೇ ಅಲ್ಲ ಈಗ ನೀನು ನನ್ನ ಬಟ್ಟೆ ಮುಟ್ಟಿದ್ದೆ ಆದ್ದರಿಂದ ನನ್ನ ಬಟ್ಟೆನೂ ನಾನು ಮುಟ್ಟಲ್ಲ ಅಂದ್ಲು. ಅವಳಿಗೆ ಭಾರಿ ಸಿಟ್ಟು ಬಂತು, ನಮ್ಮನ್ನೇನು ಅಷ್ಟು ಮೈಲಿಗೆ ಅಂತ ನೋಡ್ತಾ ಇದ್ದೀನಿ ನೀನು ಅಂತ ಅಂದ್ಕೊಂಡು ಸಿಟ್ಟಿನಿಂದ ಏನು ಮಾಡಿದ್ಲಂತ ಒಂದು ಸರ್ತಿ ಎಡಗೈಯಿಂದ ತಳ್ಳಿಬಿಟ್ಲಂತ. ಒಂದು ಸರ್ತಿ ಇದು ಏನಂತಾರೆ, ದೇವಯಾನಿ ಬರೀ ಅನ್ನ ಸಾರು ತಿನ್ಕೊಂಡಿತ್ತಿದ್ದು, ಅದು ಕ್ಷತ್ರಿಯರು ತಳ್ಳಿದ ಕೂಡಲೇ ಒಂದು ಸರ್ತಿ ದೂರದಲ್ಲಿ ಬಿದ್ದಲು, ಒಂದು ಹೊಂಡಕ್ಕೆ ಬಿದ್ದಂಥವ್ರು. ಹೊಂಡಕ್ಕೆ ಬಿದ್ದಲು, ಆ ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ, ಒಳಗೆ ಬಿದ್ದುಬಿಟ್ಟು ಇವಳು ಹೋಗೇ ಬಿಟ್ಲಂತ. ಚರ್ಮಿಟ್ಟೆ ಹೋಗಿಬಿಟ್ರು, ಅಲ್ಲಿಂದ ಹೋದ್ಲು. ಯಾರಾದರೂ ಕಾಪಾಡ್ರಿ ಅಂತ ಕೂತಿದ್ದಾಳು ಅವಳು. ಕಾಪಾಡ್ರಿ ಅಂತ ಕೂತ್ರೆ ಯಾರೂ ಇಲ್ಲ. ಕಡೆಗೆ ಅದೇ ದಾರಿಯಲ್ಲಿ ಯಯಾತಿ ಬಂದಂತೆ. ಯಯಾತಿ ಬಂದಾಗ ಯಯಾತಿ ಅಕಸ್ಮಾತ್ ಎಲ್ಲೋ ಕೂಗೋ ಧ್ವನಿ ಕೇಳ್ತಾ ಇದೆ ಅಂತ ನೋಡಬೇಕಾದ್ರೆ ಒಳಗಿದ್ದವಳನ್ನು ನೋಡಿ, ಬಾ ನೀನು ನನ್ನ ಕೈ ಹಿಡಿದು ಮೇಲೆ ಬರುವಂತೆ ಅಂತ ಕೈ ಹಿಡಿದು ಮೇಲೆ ಹತ್ತಿಸಿದ್ನಂತ. ಅವಳನ್ನು ಹತ್ತಿಸುವಾಗ ಆವಾಗ ಅವನನ್ನು ನೋಡಿದ್ಲು, ಏನೋ ಸಂತೋಷ ಆಯಿತು ಅಂತ ಅವನು ಹೋದ. ಬಾ ಇನ್ನು ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ಅಂದರೆ, ಇಲ್ಲ ನಾ ಬರೋದಿಲ್ಲ, ನೀವು ಹೋಗ್ರಿ ಅಂತಂದು ಯಯಾತಿ ಹೋದ ಕೂಡಲೇ ಏನಾಯಿತು, ಇವಳೇನು ಮಾಡಿದ್ಲಂತೆ, ಅಲ್ಲಿ ಇದ್ದವ್ರ ಹತ್ರ ಹೇಳಿ ಕಳಿಸಿದ್ಲಂತೆ, ಅಪ್ಪನಿಗೆ ಹೇಳಿ ಕಳಿಸಿದ್ಲಂತೆ,
ನಮ್ಮ ಅಪ್ಪನ ಕರೆ ಕಳಿಸ್ರಿ ಇಲ್ಲಿಗೆ ಅಂತ. ಕಾಡಲ್ಲೇ ಇದ್ಲು ಇನ್ನೂ ಕೂಡ, ಅವಳು ಮನೆಗೆ ಬರಲಿಲ್ಲ, ಕಾಡಲ್ಲೇ ಇದ್ಲು. ಅಲ್ಲಿದ್ದು ಅಪ್ಪನ ಕರೆ ಕಳಿಸಿದ್ಲು. ಶುಕ್ರಾಚಾರ್ಯ ಬಂದರು. ಶುಕ್ರಾಚಾರ್ಯರು ಬಂದಾಗ ಆ ಶುಕ್ರಾಚಾರ್ಯರಿಗೆ ಹೇಳಿದ್ಲಂತೆ, ಅಪ್ಪ ನನ್ನನ್ನು ಆ ಶರ್ಮಿಷ್ಠೆ ದೊಡ್ಡ ಅವಮಾನ ಮಾಡಿದ್ದಾಳೆ, ನಾನು ಅವಳ ಮನೆಯ ಅನ್ನ ತಿನ್ನುವಂಥ ನಾಯಿ ಅನ್ನೋ ಶಬ್ದವನ್ನು ಆಡಿದ್ದಾಳೆ, ನನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆದ್ದರಿಂದ ಇವತ್ತಿನಿಂದ ಹೇಳ್ತಾ ಇದ್ದೇನೆ, ನೀವು ವೃಷಪರ್ವರಾಜನ ಮನೆಯ ಪೌರೋಹಿತ್ಯವನ್ನು ಮಾಡಬಾರ್ದು ಅಂತ ಹೇಳಿ. ಅವ್ರ ಮನೆ ಪೌರೋಹಿತ್ಯವನ್ನೇ ಮಾಡಬಾರ್ದು, ಬಿಟ್ಟುಬಿಡಿ ಇನ್ನು ನೀನು. ಅವರನ್ನು ನಾವು ಅವ್ರ ಮನೆಗೆ ಹೋಗೋದು ಬೇಡ, ನಾವು ಇಲ್ಲೇ ಕಾಡಲ್ಲೇ ಬದುಕೊಳ್ಬೇಕಾರೆ ನಾವು ಮಾತ್ರ ನಗರಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಇಷ್ಟು ಹೇಳಿದ ಕೂಡಲೇ ಆಗ ಅವರು ಹೇಳ್ತಾರೆ, ಶುಕ್ರಾಚಾರ್ಯ ಹೇಳ್ತಾರೆ, ನೀತಿಶಾಸ್ತ್ರವನ್ನು ಹೇಳ್ತಾರೆ, ಶುಕ್ರನೀತಿ ಅಂತ ಹೇಳ್ತಾರೆ. ಶುಕ್ರಾಚಾರ್ಯ ಒಂದು ನೀತಿಶಾಸ್ತ್ರವನ್ನು ಹೇಳಿದರು. ಏನು? ಯಪ್ಪರೇಶಾಂ ನರೋ ನಿತ್ಯಂ ಅತಿವಾದಾಂ ಸ್ಥಿತಿಕ್ಷತೆ ದೇವಯಾನಿ ವ್ಯಜಾನೀಹಿ ವೇನ ಸರ್ವಮಿದಂ ಜಿತಂ ಅಂತ. ಅಂದರೆ ತೇನ ಸರ್ವಮಿದಂ ಜಿತಂ ಅಂದರೆ ಅರ್ಥ ಏನು ಅಂದರೆ, ಯಪ್ಪರೇಶಾಂ ನರೋ ನಿತ್ಯಂ, ಒಬ್ಬ ವ್ಯಕ್ತಿ ಜೊತೆಗೆ ಜಗಳ ಆಯಿತು ಅಂತಾದಾಗ ಆ ಜಗಳದಲ್ಲಿ ಮತ್ತೊಬ್ಬ ಮಾತನಾಡ್ತಾ ಇರುವಾಗ ಒಂದು ಮಾತು ಬೈದರೂ ಪರವಾಗಿಲ್ಲ ಅಂತ ತಿತಿಕ್ಷವ, ಅದನ್ನು ಸಹನೆಯಿಂದ ತಡ್ಕೊಂಬಿಡ್ಬೇಕಂತದ, ತಡ್ಕೊಂಬಿಡ್ಬೇಕು, ಮತ್ತೆ ತಿರುಗಿ ಮಾತಾಡ್ಲಿಕ್ಕೆ ಹೋಗಬಾರ್ದಂತದ. ಎಲ್ಲಿ ವಾದ ಬೆಳೆಸ್ತೀವಲ್ವ, ವಾದ ಬೆಳೆಸಿದಂತೆ ದ್ವೇಷ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದಾಗಿ ನಮಗೂ ಕೂಡ ಏನು ಅಂತಂದರೆ, ಅವರು ಬಲಿಷ್ಠರು, ರಾಜರು, ನಾವೆಲ್ಲ ಬ್ರಾಹ್ಮಣರು, ಅವರನ್ನು ಎದುರಾಕ್ಕೊಂಡು ಬದುಕೋದು ಅಂದರೆ ಕಷ್ಟ ಆಗ್ತದೆ. ಆದ್ದರಿಂದ ಬೇಡ, ಅಂಥ ಕೆಲಸವನ್ನು ಮಾಡೋದು ಬೇಡ ನಾವು. ಅದಕ್ಕೋಸ್ಕರವಾಗಿ ಹೇಳ್ತಿದ್ದೀನಿ, ಯಪ್ಪರೇಶಾಂ ನರೋ ನಿತ್ಯಂ ಅತಿವಾದಾಂ ಸ್ಥಿತಿಕ್ಷತೆ. ಎಷ್ಟು ವಾದ ಮಾಡಿದರೂ ಕೂಡ ತಿತಿಕ್ಷೆ ಇರಬೇಕಂತೆ, ಸಹನೆ ಇದ್ದು ಬಿಡಬೇಕಂತೆ. ಸಹನೆ ಇತ್ತು ಅಂದರೆ ಆ ಗಲಾಟೆ ಆಗೋದಿಲ್ಲ. ಸಹನೆ ಒಳಗಡೆನೇ ಅನ್ಕೊಂಡ್ಬಿಡ್ರಿ, ಏನೋ ಸಿಟ್ಟು ಬಂತಲ್ಲ ಒಳಗೊಳಗೆ ಬೈಕೊಂಡು ಸುಮ್ಮನೆ ಆಗಿಬಿಡ್ಬೇಕಾರೆ ಪರವಾಗಿಲ್ಲ, ಅಷ್ಟೂ ತಡಿಲಿಕ್ಕಾಗಲ್ಲ ಅಂದರೆ. ಆದರೆ ಎದುರಿಗೆ ಬೈದಿ ಅಂತ ಆದರೆ ಇಂಥ ಮಾತಂದಿದ್ದಾನೆ ಅಂತ ದ್ವೇಷ ಇಟ್ಕೊಂಡ್ಬಿಡ್ತಾರೆ ಅವರು. ಆದ್ದರಿಂದ ಬೇಡ, ಅಂಥ ಸಿಟ್ಟನ್ನು ಮಾಡೋದು ಬೇಡ ನಾವು. ಸಿಟ್ಟು ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಸುಡುತ್ತದೆ. ಅದು ಎಲ್ಲರನ್ನೂ ಸುಡೋದಿರಲಿ, ನಮ್ಮನ್ನೇ ಸುಡುತ್ತದೆ ಅದು ಸಿಟ್ಟು ಅನ್ನುವಂಥದ್ದು. ಬೇರೆ ಯಾರನ್ನೂ ಸುಡೋದು, ನಮ್ಮನ್ನೇ ಸುಟ್ಟುಬಿಡ್ತದೆ. ಆದ್ದರಿಂದ ಸಿಟ್ಟು ಅನ್ನುವಂಥದ್ದನ್ನು ಮಾಡಿಕೊಳ್ಳೋದು ಬೇಡ. ಆದ್ದರಿಂದ ಅದು ಮಾಡಿಕೊಳ್ಳಬೇಡ ನೀನು ಅಂತ. ಯಾವಾಗಲೂ ಹೇಗಿರಬೇಕು ನಾವು ಅಂತ ಹೇಳಿದರೆ, ದುಡುಕಿ ಜಗಳ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ನಮ್ಮನ್ನು ನಾವು ನಿಯಂತ್ರಣದಲ್ಲಿ, ಯಾಕೆ ಅಂದರೆ ನಮ್ಮ ಮಾತು ಎಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ಸಿಟ್ಟಲ್ಲಿದ್ದಾಗ ಏನೇನೋ ಮಾತಾಡಿಬಿಡ್ತೀವಿ, ಸಿಟ್ಟು ಬಂತು ಅಂತ ಹೇಳಿಬಿಟ್ಟು. ಆದರೆ ಆ ರೀತಿ ಈ ಕುದುರೆ ಇರ್ತದೆ, ಕುದುರೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರ್ತದಂತೆ. ಆದರೆ ಅದಕ್ಕೊಂದು ಲಂಗು ಲಗಾಮು ಅಂತಿದ್ದರೆ ಅದನ್ನು ಹಿಡಿದ್ರೆ ಸರಿಯಾದ ದಾರಿಯಲ್ಲಿ ಇರ್ತದಂತೆ. ಹಾಗೆ ನಾವು ಕೂಡ ಏನು ಮಾಡಬೇಕು ಅಂದರೆ, ನಮ್ಮ ಮಾತು ಎಲ್ಲೆಲ್ಲೋ ಹೋಗ್ತಿರಬೇಕಾದ್ರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಕುದುರೆಯನ್ನು ಹೇಗೆ ಲಗಾಮ ಹಾಕಿ ಹಿಡಿತೀವೋ ನಮ್ಮ ಮನಸ್ಸನ್ನು ಲಗಾಮ ಹಾಕಿ ಹಿಡಿಬೇಕಂತದನ್ನು, ನಮ್ಮ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ನಿಗ್ರಹ ಮಾಡಿಕೊಳ್ಬೇಕು. ಅಂತಹ ಸಂದರ್ಭಗಳಲ್ಲಿ ಏನಾದರೂ ಕೂಡ ನಾವು ಮಾತು ಬೆಳೀತು ಅಂದರೆ ಅದು ಮಾತು ಹೋಗಿ ಕೈ ಆಗಿಬಿಡ್ತದೆ. ಆಮೇಲೆ ಕೈ ಆಯಿತು ಅಂದರೆ ಇನ್ನೇನೋ ಅನರ್ಥ ಆಗಿಬಿಡ್ತದೆ. ಆದ್ದರಿಂದ ಅಂಥ ಕೆಲಸಕ್ಕೆ ಮಾತ್ರ ನಾವು ಕೈ ಹಾಕಲಿಕ್ಕೆ ಹೋಗಬಾರ್ದು ನಾವು ಅಂತ. ಹಾಗೆ ಹಾವಿರ್ತದೆ, ಸರ್ಪಕ್ಕೆ ವಯಸ್ಸಾಗ್ತದೆ. ವಯಸ್ಸಾದಾಗ ಅದಕ್ಕೆ ಪೊರೆ ಬರ್ತದೆ. ಕೊನೆಗೇನು ಮಾಡಬೇಕು? ಆ ಪೊರೆ ಬಂತು ಒಂದು ಸಿಟ್ಟು ಮಾಡಿಕೊಳ್ತದೆ, ಎಲ್ಲೋ ಒಂದು ಕಡೆ ಪೊರೆ ಬಿಡ್ತದೆ, ಮುಂದೆ ಹೋಗಿಬಿಡ್ತದೆ ಅದು. ಹಾಗೆ ನಮಗೂ ಜೀವನದಲ್ಲಿ ಸಿಟ್ಟು ಬಂದಾಗ ಹಾವು ಪೊರೆ ಬಿಟ್ಟಂತೆ ಬಿಟ್ಟು ಹೋಗಿಬಿಡಬೇಕು. ಆ ಸಿಟ್ಟನ್ನು ಕೂಡ ಬಿಟ್ಟು ಮುಂದಕ್ಕೆ ಹೋಗಬೇಕೇ ಹೊರತು ಸಿಟ್ಟನ್ನೇ ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತ. ಆದ್ದರಿಂದ ನೀನು ಸಿಟ್ಟು ಮುಂದುವರಿಸ್ಕೊಂಡು ಹೋಗಬೇಡ, ಇಲ್ಲಿಗೆ ನಿಲ್ಲಿಸಿಬಿಡು ಅಂತ ಇಷ್ಟು ಹೇಳಿದ್ರಂತವ್ರು. ಶುಕ್ರಾಚಾರ್ಯರು ನೀತಿಗಳನ್ನೆಲ್ಲ ಹೇಳಿದರು. ಇಷ್ಟು ಹೇಳಿದರೆ ಅವಳು ಹೇಳಿದ್ಲಂತೆ, ನೀವು ಏನು ಹೇಳಿದರೂ ನಾನಂತೂ ಬರೋಲ್ಲ, ನಗರಕ್ಕೆ ಬರೋದಿಲ್ಲ ನಾನು, ರಾಜನ ಊರಿಗಂತೂ ಬರೋದಿಲ್ಲ ನಾನು. ಏನಾಗಬೇಕು? ನೀವು ಅವರ ಪೌರೋಹಿತ್ಯ ಬಿಡಲೇಬೇಕು, ಇದು ಸಾಧ್ಯನೇ ಇಲ್ಲ, ನಾನಂತೂ ಬದಲಾಗಲ್ಲ ಅಂತ. ಒಂದು ಮಾತಿದೆ, ಏನು ಅಂದರೆ, ಹೆಣ್ಣಿಗೆ ಹಠ ಬರಬಾರ್ದು, ಗಂಡಿಗೆ ಹಣ ಬರಬಾರ್ದು ಅಂತ ಹೇಳ್ತಾರೆ. ಹೆಣ್ಣಿಗೆ ಹಠ ಬಂತು ಅಂದರೆ ಸಂಸಾರ ಹಾಳಾಯಿತು ಅಂತಲೇ ಅರ್ಥ. ಗಂಡಿಗೆ ಹಣ ಜಾಸ್ತಿ ಬಂತು ಅಂದರೆ, ಏನು ವಿಚಿತ್ರವಾಗಿ ಆಡೋ ವ್ಯಕ್ತಿಗೆ ಏನಾದರೂ ಬಂದುಬಿಡ್ತು ಅಂದರೆ, ಸದ್ವಿನಿಯೋಗ ಮಾಡದೇ ಇರುವಂಥ ವ್ಯಕ್ತಿಗೆ ಬಂದರೆ ಅನರ್ಥ ಆಗಿಬಿಡ್ತದಂತೆ. ಜೀವನದಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಡ್ತಾನಂತವ. ಆದ್ದರಿಂದಾಗಿ ಅಂಥದ್ದೆಲ್ಲ ಮಾಡಬಾರ್ದು. ಅದಕ್ಕೆ ಇವನು ಮಾಡಿದ, ಇವಳಿಗೆ ಸಿಟ್ಟು ಬಂತು, ತಡಿಲಿಕ್ಕಾಗಲಿಲ್ಲ, ಅದಕ್ಕೆ ಮಾಡಲ್ಲ ಅಂತ ಇವಳು ಹಠಕ್ಕೆ ನಿಂತು ಕಡೆಗೆ ಮಗಳಿಗೋಸ್ಕರವಾಗಿ ಏನು ಮಾಡಿದ್ರಂತೆ, ವೃಷಪರ್ವರಾಜನ ಬಳಿಗೆ ಹೋದ್ರಂತೆ. ವೃಷಪರ್ವರಾಜನ ಬಳಿಗೆ ಹೋಗಿ ಅವನ ಮನೆಗೆ ಹೋಗಿಬಿಟ್ಟು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಒಂದು ಮಾತು ಹೇಳಿದ್ರಂತೆ,
ವೃಷಪರ್ವ ಸಿಕ್ಕ. ರಾಜ ನಿನಗೊಂದು ಮಾತು ಹೇಳ್ತೀನಿ ಕೇಳು ಅಂದ. ಏನು ಅಂದರೆ, ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತೇವೆ. ಭೂಮಿಯಲ್ಲಿ ಬೀಜ ಬಿತ್ತಿದರೆ ಅದು ಒಂದೇ ದಿವಸಕ್ಕೆ ಫಲ ಕೊಡೋದಿಲ್ಲ. ಅದು ಒಂದು 3 ದಿವಸವೋ 4 ದಿವಸವೋ ಬೇಕದಕ್ಕೆ. ಬಿತ್ತಿದ ಕೂಡಲೇ ಫಲ ಬರೋದಿಲ್ಲ, ಅಲ್ಲಿ ಬೆಳೆ ಬಂದ್ಬಿಡೋದಿಲ್ಲ. ಈ ಗೋಧಿ ಗೀದೆಲ್ಲ ಬೇಗ ಬರ್ತದೆ, ಒಂದು ವಾರದೊಳಗೆ ಬಂದ್ಬಿಡ್ತದೆ ಅದೆಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಬಿತ್ತಿದಾಗ ಅದು ಬೆಳೆ ಕೊಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತದಂಥದ್ದು. ಹಾಗೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಅದು ಮೊಳಕೆ ಹೊಡಿಬೇಕಾದ್ರೆ ಸಮಯ ಬೇಕು ಅಂತ ಹೇಳುತ್ತಾರೆ. ಅದೇ ರೀತಿಯಲ್ಲಿ ನಾವು ಊಟ ಮಾಡ್ತೇವೆ. ಊಟ ಮಾಡಿದ್ದೆಲ್ಲ ಜೀರ್ಣ ಆಗಬೇಕು ಅಂದರೆ 1 ದಿವಸ ಆದರೂ ಸಮಯ ಬೇಕಂದ್ರೆ. ಕೆಲವರಿಗೆ 1 ದಿವಸ ಬೇಕಾಗ್ತದೆ, ಕೆಲವರಿಗೆ 2 ದಿವಸವೂ ಬೇಕಾಗ್ತದೆ, ಕೆಲವರಿಗೆ 1 ವಾರ ಆದರೂ ಕೂಡ ಅವರಿಗೆ ಆಗಿರೋದಿಲ್ಲ, ಅಂತ ಸರಿಯಾಗಿ ಜೀರ್ಣ ಆಗಿರೋದಿಲ್ಲ. ಅಂತಹ ಸಂದರ್ಭ ಇದ್ದರೆ ಮತ್ತೆ ಅದಕ್ಕೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗಬೇಕಾಗ್ತದೆ. ಆಮೇಲೆ ಮತ್ತು ಜೀರ್ಣ ಆಗ್ತದೆ ಅವರಿಗೆ. ಅಂತೂ ಇದಕ್ಕೆಲ್ಲ ಸಮಯ ಬೇಕಾಗ್ತದಂತೆ. ಹಾಗೆಯೇ ನಿನಗೆ ಹೇಳ್ತೇನೆ ಕೇಳು. ಏನು ಅಂತ ಹೇಳಿದರೆ, ನಾಧರ್ಮಶ್ಚರಿತೋ ರಾಜನ್ ಸದ್ಯಫಲತಿ ಗೌರಿವ ಶನೈರಾವರ್ತಮಾನೋ ಹಿ ಕ್ರತು ಮೂಲಾನಿ ಕೃಂತತಿ ಅಂತ. ಅಂದರೆ ಅರ್ಥ ಏನು ಅಂದರೆ, ಈ ಅಧರ್ಮ ಅನ್ನುವಂಥದ್ದು ಇದೆಯಲ್ವ, ಅಧರ್ಮ ಅಂದರೆ ಪಾಪ. ನಾವು ನಮ್ಮ ಜೀವನದಲ್ಲಿ ಪಾಪದ ಬೀಜವನ್ನು ಬಿತ್ತಿರ್ತೀವಿ. ಆ ಪಾಪದ ಬೀಜವನ್ನು ಬಿತ್ತಿದಾಗ ಆ ಪಾಪ ಎನ್ನುವಂಥದ್ದು ಫಲ ಕೊಡಬೇಕು ಅಂದರೆ ಭೂಮಿಯಂತೆ 1 ವಾರದಲ್ಲಿ ಫಲ ಕೊಡೋದಿಲ್ಲ. ಅದು ಯಾವಾಗ ಫಲ ಕೊಡುತ್ತೆ ಅಂದರೆ, ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಾದರೂ ಫಲ ಕೊಡ್ತದಂಥದ್ದು. ಅಥವಾ ನಮಗೆ ಫಲ ಕೊಡಲಿಲ್ಲ ಅಂತ ಇಟ್ಕೊಳ್ರಿ, ನಮಗೆ ಫಲ ಕೊಡಲಿಲ್ಲ ಅಂದರೂ ಕೂಡ ನಮ್ಮ ಮಕ್ಕಳಿಗಾದರೂ ಅದರ ಫಲ ಕೊಡ್ತದಂತೆ. ಇಲ್ಲ ಅವರಿಗೂ ಕೊಡಲಿಲ್ಲ ಅಂತ ಇಟ್ಕೊಳ್ರಿ, ಮೊಮ್ಮಕ್ಕಳಿಗಾದರೂ ಫಲ ಕೊಡ್ತದಂಥದ್ದು ಪಾಪದ ಬೀಜ ಎನ್ನುವಂಥದ್ದು. ಕನಿಷ್ಠ ಅವರಿಗೂ ಕೊಡಲಿಲ್ಲ ಅಂದರೆ 7 ತಲೆಮಾರಿನ ತನಕಲೂ ಕೂಡ ಯಾರೋ ಒಬ್ಬರಿಗೆ ಆ ಪಾಪ ಎನ್ನುವಂಥದ್ದು ಬೀಜವಾಗಿ ಅದು ಫಲವಾಗಿ ಫಲ ಕೊಟ್ಟೇ ಕೊಡ್ತದಂಥದ್ದು. ಅಷ್ಟು ಸುಲಭ ಅಲ್ಲ. ಹಾಗೆ ಇವತ್ತು ನನ್ನ ಮಗಳನ್ನು ನಿನ್ನ ಮಗಳು ಅವಮಾನ ಮಾಡಿದ್ದಾಳೆ. ನಮ್ಮ ಮನೆಯ ಅನ್ನ ತಿನ್ನುವ ನಾಯಿ ನೀವು ಅಂತ ಅವಮಾನ ಮಾಡಿದ್ದಾಳೆ. ಈ ಬ್ರಾಹ್ಮಣರಿಗೆ ಅವಮಾನ ಮಾಡಿದ ಪಾಪದ ಫಲ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಒಂದಲ್ಲ ಒಂದು ದಿವಸ ನಿಮ್ಮ ಕುಲವನ್ನು ನಾಶ ಮಾಡುತ್ತದೆ ಅಂತ ಹೇಳಿದರು. ನಿಮ್ಮ ಕುಲ ನಾಶ ಆಗತ್ತೆ ಅಂತ. ಆದ್ದರಿಂದ ನಿಮ್ಮ ಕುಲ ನಾಶ ಆಗತ್ತೆ, ಇದು ಶತಸಿದ್ಧ ಅಂತ ಹೇಳಿದರು. ಇನ್ನು ಮೇಲೆ ನಾನು ನಿನ್ನ ಮನೆಯಲ್ಲಿರಲ್ಲ, ನಿನ್ನ ಮನೆಯ ಪೌರೋಹಿತ್ಯವನ್ನು ಮಾಡಲ್ಲ, ನಾನು ಹೊರಟು ಹೋಗ್ತೇನೆ ಅಂತ ಶುಕ್ರಾಚಾರ್ಯರು ಹೊರಟು ಹೋಗಬೇಕಾದ್ರೆ, ಆದರೆ ವೃಷಪರ್ವರಾಜನಿಗೆ ಇವರಿಗೆ ಆ ಬ್ರಾಹ್ಮಣರಿಗೆ ಅಂಥ ಸಾಮರ್ಥ್ಯ ಇತ್ತು. ಯಾರಿಲ್ಲ ಅಂದರೂ ಕೂಡ ನಾವು ಕಾಡಲ್ಲಿ ಬದುಕ್ತೇವೆ ಅನ್ನೋ ಸಾಮರ್ಥ್ಯ ಇತ್ತು ಅವರಿಗೆ. ಆದರೆ ಈ ಕ್ಷತ್ರಿಯರಿಗೆ ಇರಲಿಲ್ಲ ಅಂತೆ, ಈ ವೃಷಪರ್ವನಿಗಿರಲಿಲ್ಲ. ಅವನು ಹೇಳುತ್ತಾನೆ, ಬಂದು ಸ್ವಾಮಿ ನಿಮ್ಮ ಪಾದಕ್ಕೆ ಬೀಳ್ತೀನಿ ಅಂತ ಗಟ್ಟಿ ಹಿಡಿದ್ನಂತೆ. ಪಾದಕ್ಕೆ ಬಿದ್ದು, ನಿಮಗೆ ಏನು ಬೇಕೋ ಕೇಳ್ರಿ ಕೊಡ್ತೀನಿ, ನೀವಿಲ್ಲದೆ ನಾವು ಬದುಕೋದಿಲ್ಲ ಅಂದರು. ನೀವಿಲ್ಲದೆ ನಾವು ಬದುಕೋದಿಲ್ಲ, ನೀವು ಬೇಕೇ ಬೇಕು, ನಮ್ಮ ಮನೆ ಪೌರೋಹಿತ್ಯ ನೀವು ಮಾಡಬೇಕು, ನೀವು ಏನು ಕೇಳ್ತೀರಿ ಕೇಳ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟು ಕೇಳಿಕೊಂಡಾಗ ಬ್ರಾಹ್ಮಣರ ಮನಸ್ಸು ಕರಿಬಿಡುತ್ತದೆ. ನವನೀತ ಹೃದಯ ಬ್ರಾಹ್ಮಣಸ್ಯ ಅನ್ನಿಲ್ಲ. ನವನೀತ ಹೃದಯ ಬೆಣ್ಣೆ ಇದ್ದಂತೆ ಇರ್ತದೆ, ಕರಿಬಿಡುತ್ತದೆ ಅವ್ರ ಮನಸ್ಸು. ಕರಿಬಿಡ್ತು. ಕರಿಗಿ ಹಾಗಾದರೆ ನನ್ನ ಮಗಳನ್ನೇ ಕೇಳ್ತೀನಿ ನಿಲ್ಲು ಅಂದರು. ಆಯಿತು ಅಂತ ಮಗಳನ್ನು ಕರ್ಕೊಂಬಂದ್ರೆ, ನಿಮ್ಮ ಮಗಳನ್ನೇ ಕರ್ಕೊಂಬರ್ರಿ ಅಂದ ಅವನು. ಕರ್ಕೊಂಬಂದರೆ ದೇವಯಾನಿ ಬರ್ತಾಳೆ. ದೇವಯಾನಿ ಬಂದವಳು ಏನು ಮಾಡಿದ್ಲಂತೆ, ದೇವಯಾನಿ ಆಗ ಏನು ಬೇಕು ಹೇಳಿ, ನಿನಗೆ ಕ್ಷಮೆ ಮಾಡಿ ಕೇಳ್ತಾ ಇದ್ದೀನಿ, ಏನು ಬೇಕು ನಿನಗೆ? ಅದಕ್ಕೆ ಅವಳು ಹೇಳಿದ್ಲಂತೆ, ನಾನು ಬದುಕಿರುವಷ್ಟು ಕಾಲವೂ ಕೂಡ ನಿನ್ನ ಮಗಳು ಶರ್ಮಿಷ್ಠೆ ನನ್ನ ದಾಸಿಯಾಗಿ ಬದುಕಬೇಕು ಅಂತ. ನಾನು ಬದುಕಿರುವಷ್ಟು ಕಾಲವೂ ಕೂಡ ನನ್ನ ದಾಸಿ ಆಗಬೇಕು ನಿನ್ನ ಮಗಳು ಶರ್ಮಿಷ್ಠೆ ಅಂತಂದರು. ಆಯಿತು ಅಂದ ಇವನು ರಾಜ. ಆಯಿತು ಅಂತ ಒಪ್ಪಿಕೊಂಡ. ಆಯಿತು ಅಂತ ಇವಳ ದಾಸಿಯಾಗಿ ಕಳಿಸ್ಕೊಟ್ಬಿಟ್ನಂತೆ ಶರ್ಮಿಷ್ಠೆಯನ್ನು. ನೀನು ಹೋಗು ಅಂಥೇಳಿ ಕಳಿಸ್ಕೊಟ್ಟ. ಆಮೇಲೆ ಹೋದ್ಲು. ಈ ದೇವಯಾನಿ ಹೋದ ನಂತರ ಆಮೇಲೆ ಮತ್ತೊಂದು ಸರ್ತಿ ಏನಾಯಿತು, ಆ ಯಯಾತಿಯ ಭೇಟಿ ಆಯಿತಂತ. ಮತ್ತೆ ಯಯಾತಿ ಭೇಟಿ ಆಯಿತು. ಯಯಾತಿಯ ಭೇಟಿ ಆದ ಕೂಡಲೇ ಆ ಯಯಾತಿಯನ್ನು ನೋಡುವಾಗ ಮೊದಲೇ ಒಂದು ಸರ್ತಿ ಮನಸ್ಸೋತಿದ್ಲು. ಅದಕ್ಕೆ ಹೇಳಿದ್ಲಂತೆ, ನೋಡು ಯಯಾತಿ, ಆವತ್ತು ನನಗೂ ನಿನಗೇನು ಸಂಬಂಧ ಇಲ್ಲ, ಆದರೂ ನಾನು ಹೊಂಡದಲ್ಲಿ ಬಿದ್ದಾಗ ನನ್ನನ್ನು ಮೇಲೆತ್ತಬೇಕಾದ್ರೆ ಮೊದಲನೇ ಸರ್ತಿ ನನ್ನ ಕೈ ಹಿಡಿದು ಮೇಲೆತ್ತಿದೆ. ಆವತ್ತೇ ನಂದು ನಿಂದು ಪಾಣಿಗ್ರಹಣ ನಡೆದು ಹೋಗಿದೆ. ಯಾಕೆ ನನ್ನ ಕೈಯೇ ಹಿಡಿದಿದ್ದೀನಿ, ನೀನು ಪಾಣಿಗ್ರಹಣ ಆಗೋಗಿದೆ. ಆದ್ದರಿಂದ ಇವತ್ತು ನಿನಗೆ ಹೇಳ್ತಿದ್ದೀನಿ, ನಿನ್ನನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ ನನಗೆ, ನನ್ನನ್ನು ಮದುವೆ ಮಾಡಿಕೋ ಅಂತೇಳಿ. ನನ್ನನ್ನು ಮದುವೆ ಮಾಡಿಕೋ ಅಂತ ಹೇಳಿದರೆ ಅವನು ಹೇಳ್ತಾನೆ, ಎಲ್ಲಿ ಸಾಧ್ಯ ಇದು, ನೀನು ಬ್ರಾಹ್ಮಣ ಕನ್ಯೆ, ಅಕಸ್ಮಾತ್ ನಿಮ್ಮ ಅಪ್ಪನಿಗೆ ಗೊತ್ತಾಯಿತು ಅಂತ ಆದರೆ ನನ್ನ ಕುಲಕೋಟಿಯನ್ನು ಸುಟ್ಟು ಬಿಡ್ತಾರೆ ಬ್ರಾಹ್ಮಣರ ಶಾಪ ಮಾತ್ರ ಬೇಡ ನನಗೆ. ಆದ್ದರಿಂದ ಸಾಧ್ಯ ಇಲ್ಲ ಈ ಮದುವೆ ಎನ್ನುವಂಥದ್ದು, ಹೆಂಗಾಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಬೇಡ ಅಂತ ಹೇಳಿದ್ರಂತೆ. ಬೇಡ ಅಂತ ಹೇಳಿದರೆ ಅವಳು ಹೇಳ್ತಾಳೆ, ನಮ್ಮಪ್ಪನನ್ನು ನಾನು ಒಪ್ಪಿಸ್ತೇನೆ ಅಂತ. ನಮ್ಮಪ್ಪನ ನಾನು ಒಪ್ಪಿಸ್ತೇನೆ ಅಂತ ಹೇಳಿದರು. ಹೇಳಿದ ನಂತರ ಆಮೇಲೆ ಅಪ್ಪನ ಒಪ್ಪಿಸಿದ್ಲಂತೆ.
ಆಮೇಲೆ ಶುಕ್ರಾಚಾರ್ಯ ಬಂದು ನಿನಗೆ ಕನ್ಯಾದಾನ ಮಾಡ್ತೀನಿ ಅಂತ ಯಯಾತಿನ ಕೇಳ್ಕೊಂಡ್ರಂತೆ. ಯಯಾತಿನ ಕೇಳ್ಕೊಂಡ್ರೆ ಆಗಲೂ ಯಯಾತಿ ಇನ್ನೊಂದು ಮಾತು ಹೇಳಿದ್ನಂತೆ, ಸ್ವಾಮಿ ಏನೇ ಆಗಲಿ ನೀವೇನೋ ಸರಿ, ಆದರೆ ಬ್ರಾಹ್ಮಣ ಕನ್ಯೆಯನ್ನು ನಾನು ವಿವಾಹ ಮಾಡಿಕೊಂಡ್ರೆ ನನಗೆ ಪಾಪ ಬರ್ತದಲ್ಲ ಅಂದವನು. ನನಗೆ ಪಾಪ ಬರ್ತದಲ್ಲ ಅಂದರೆ ಶುಕ್ರಾಚಾರ್ಯ ಹೇಳಿದರು, ನಿನಗೇನು ಪಾಪ ಬಂದರೂ ಕೂಡ ಅದ್ರ ಪರಿಹಾರ ನಾನು ಮಾಡ್ತೀನಿ, ಅಂಥ ಮಂತ್ರಶಕ್ತಿ ನನಗಿದೆ ಅಂದರು ಅವರು. ಬ್ರಾಹ್ಮಣರಂದರೆ ಹಂಗಿದ್ರಂತ ಆ ಕಾಲದಲ್ಲಿ. ಅವ್ರು ಹೇಳಿದರು, ಆ ಮಂತ್ರಶಕ್ತಿಯಿಂದ ನಿನ್ನ ಪಾಪ ನಾನು ಪರಿಹಾರ ಮಾಡ್ತೀನಿ ಅಂದರು. ನೀನು ಮದುವೆ ಮಾಡ್ಕೊಂಡು ಸರಿ ಅಂತ ಮದುವೆ ಮಾಡು. ಇಬ್ಬರಿಗೂ ಮದುವೆ ಆಯಿತು. ಮದುವೆ ಆದ ನಂತರ ಆ ದಾಸಿ ಇದ್ಲಲ್ಲ ಶರ್ಮಿಷ್ಠೆ, ಬಿಡಬೇಕೋ ಇಲ್ಲೋ. ಮದುವೆ ಆದಮೇಲೂ ಹೇಳಿದ್ಲಂತ ಇವಳು, ನೀನು ಮದುವೆ ಆದರೂ ಕೂಡ ನಿನ್ನ ದಾಸಿತನ ಹೋಯ್ತು ಅಂತ ತಿಳ್ಕೊಬೇಡ, ನನ್ನ ಜೊತೆ ಗಂಡನ ಮನೆಗೆ ನೀನು ಬರಬೇಕು ಅಂದಂತೆ. ತಾನು ಬಂದರೆ ಸಾಕಾಗಿತ್ತು, ಶರ್ಮಿಷ್ಠೆನ ಕರ್ಕೊಂಬಂದು. ಶರ್ಮಿಷ್ಠೆನ ಕರ್ಕೊಂಬಂದ ನಂತರ ಏನಾಯಿತು, ಇವಳು ದೇವಯಾನಿ ಹಾಗೆ ಇದ್ಲು. ಒಂದು ದಿವಸ ಏನಾಯಿತು ಅಂದರೆ, ಈ ಶರ್ಮಿಷ್ಠೆ ಇದ್ದಾಗ ಏಕಾಂತದಲ್ಲಿರುವಾಗ ಆ ಶರ್ಮಿಷ್ಠೆ ಏನು ಮಾಡಿದ್ಲಂತೆ, ಈ ಯಯಾತಿಯನ್ನು ಬಲಾತ್ಕಾರ ಮಾಡಿದ್ಲಂತೆ. ಬಲಾತ್ಕಾರ ಮಾಡಿದರೆ ಹಾಗೆಲ್ಲ ಮಾಡಬೇಡ, ಯಾಕೆ ಇವನೇನು ಮಾಡಿಬಿಟ್ಟಿದ್ದ ಅಂದರೆ, ಶುಕ್ರಾಚಾರ್ಯ ಏನು ಮಾಡಿದ್ರು, ಮಗಳನ್ನು ಕೊಡಬೇಕಾದ್ರೆ ನನ್ನ ಮಗಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬಾರ್ದು ನೀನು ಅಂತ ಬೇರೆ ಇಷ್ಟು ಕಂಡೀಷನ್ ಹಾಕೇ ಮದುವೆ ಮಾಡಿಕೊಟ್ಟಿದ್ರಂತೆ. ಆಯಿತು ಅಂತ ಹೇಳಿದ್ದ ಇವನು. ಆದರೆ ಈ ಶರ್ಮಿಷ್ಠೆ ಬಂದಳು, ಬಲಾತ್ಕಾರ ಮಾಡಿದ್ಲು, ನನ್ನ ಜೊತೆಗೂ ನೀನು ಸೇರಬೇಕು ಅಂತ. ಇವನು ಹೇಳ್ದ, ಬೇಡ ಅಂತ ಹೇಳ್ದ. ಬೇಡ, ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ, ಹಾಗೆಲ್ಲ ಆಗಬಾರ್ದು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪ್ರಯಾಣ ಕಾಲೇ ರತಿ ಸಂಪ್ರಯೋಗೆ. ಒಂದೊಂದು ಕಾಲಗಳು ಅಂತಿರ್ತದೆ. ಕೆಲವು ಸಂದರ್ಭಗಳಲ್ಲಾಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಕೊಟ್ಟ ಮಾತನ್ನು ನಡೆಸಬೇಕು ಅಂತ ನಿಯಮ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದ ಮಾತುಗಳು. ಕೆಲವು ಪ್ರಸಂಗಗಳಲ್ಲಾಗಬೇಕಾದ್ರೆ ಅದು ನಿಯಮ ಇಲ್ಲ ಅಂತ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟ ಮಾತನ್ನು ನಡೆಸಬೇಕು ಅಂತೇನಿಲ್ಲ, ಆದ್ದರಿಂದ ನೀನು ನನ್ನ ಜೊತೆಗೆ ಸೇರ್ಬೋದು ಅಂತ ಹೇಳಿದಾಗ ಆಯಿತು ಅಂತ ಅವನು ಪಾಪ ಆಯಿತು ಅಂತ ಅವಳನ್ನು ಕೂಡ ಸೇರಿಬಿಟ್ಟ. ಅದರಿಂದ ಅವಳಿಗೊಂದು ಮಗು ಹುಟ್ಟಿತಂತೆ. ಮಗು ಹುಟ್ಟಿದ ಕೂಡಲೇ ಏನಾಯಿತು, ಈ ದೇವಯಾನಿ ಮಗುನ ಎತ್ಕೊಂಡು ಓಡಾಡ್ತಿದ್ಲು ಈ ಶರ್ಮಿಷ್ಠೆ. ದೇವಯಾನಿ ನೋಡಿದ ಕೂಡಲೇ ದೇವಯಾನಿ ಕೇಳಿದ್ಲಂತ, ಯಾರ್ದಿದು ಮಗು ಅಂತ ಕೇಳಿದ್ಲು ಅವಳು. ಯಾರ್ದಿದು ಮಗು ಅಂತ ಕೇಳಿದರೆ ಅವ್ಳಿಗೆ ಏನು ಹೇಳಬೇಕು, ಯಾರ್ದು ಅಂತ ಕೇಳಿ ಹೆಂಗೆ ಹೇಳಬೇಕು? ಇಲ್ಲ, ಒಬ್ಬ ಋಷಿಗಳು ಬಂದಿದ್ದರು, ಅವ್ರು ಕೊಟ್ಟು ಹೋದರು, ಅವ್ರ ಅನುಗ್ರಹದಿಂದ ಬಂದಿದೆ ಈ ಮಗು ಅಂತಂದು. ಹೌದಾ, ಸರಿ ಅಂತ ಸುಮ್ಮನಾದ್ಲು ಪಾಪ. ಅಷ್ಟರಲ್ಲಿ ಏನಾಯಿತು, ಮತ್ತೆ ಸ್ವಲ್ಪ ದಿವಸ ಕಳೀತು, ಇನ್ನೊಂದು ಮಗು ಹುಟ್ಟಿಬಿಡ್ತು ಅವಳಿಗೆ, ಆ ಶರ್ಮಿಷ್ಠೆಗೆ. ಇವಳಿಗೆ ಒಂದು ಮಗು ಹುಟ್ಟಿತ್ತು, ಒಂದು ಯದು ಅಂತ ಹೆಸರಿಟ್ಟಿದ್ರಂತ ಅದಕ್ಕೆ. ಇವಳಿಗೆ ಎರಡು ಹುಟ್ಟಿತ್ತು. ಅಯ್ಯೋ ದೇವರು, ನನಗೆ ಒಂದು ಇವಳಿಗೆ ಎರಡಲ್ಲ ಅಂತ ಅನ್ನಿಸ್ತು. ಮತ್ತೆ ಕೇಳಿದ್ಲು, ಯಾರದು ಅಂತ ಕೇಳಿದ್ಲು. ಅದು ಇಲ್ಲ, ಅದೇ ಋಷಿಗಳು ಬಂದಿದ್ದರು, ಇನ್ನೊಂದು ಮಗು ಕೊಟ್ಟು ಹೋದರು ಅಂತಂದ್ಲು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು ಕೂಸು ಹುಟ್ಟಿತ್ತು ಅವಳಿಗೆ. ಇನ್ನೊಂದು ಕೂಸು ಹುಟ್ಟಿದಾಗ ಇವಳಿಗೆ ಇನ್ನೊಂದು ಕೂಸು ಹುಟ್ಟಿತ್ತು. ಅವಳಿಗೆ 3 ಆಯಿತು, ಇವಳಿಗೆ 2 ಆಯಿತು. ಆದ ಕೂಡಲೇ ಅವಾಗ ಕೇಳಿದ್ಲು, 3 ಹುಟ್ಟಿದಾಗ ಕೇಳಿದ್ಲಂತೆ, ಯಾರದು ನಿನ್ನ ಗಂಡ ಯಾರು ಹೇಳು ಅಂತ ಕೇಳಿದ. ಇಲ್ಲ, ಋಷಿ ಅಂತಲೇ ಹೇಳ್ತಿದ್ರಂತೆ. ಅದಕ್ಕೆ ಅಲ್ಲ, ಋಷಿ ಕೊಟ್ಟಿದ್ದಾರೆ ಹೌದು, ಅಲ್ಲಿ ಯಾರು ಅಂತ ಹೆಸರು ಕೇಳಬೇಕು ಅನ್ನೋಷ್ಟರಲ್ಲಿ ಆ ಋಷಿಗಳೇ ಹೊರಟು ಹೋಗಿಬಿಡ್ತಾರೆ, ನನಗೆ ಗೊತ್ತೇ ಆಗ್ತಾ ಇಲ್ಲ ಯಾರು ಅಂತ ಹೇಳಿಬಿಟ್ಟು ಅಂತ ಹೀಗೆಲ್ಲ ಹೇಳಿ ಇವಳಿಗೆ ಡೌಟ್ ಬರಲಿಕ್ಕೆ ಶುರುವಾಯಿತು. ಯಾಕೆಂದರೆ ಆ ಮಕ್ಕಳುಗಳೆಲ್ಲ ಮುದ್ದಾಗಿದ್ದು ಬೇರೆ ಮಕ್ಕಳು. ಅಷ್ಟೇ ಅಲ್ಲ, ಅವರ ಗಂಡ ಏನಿದ್ದ ಯಯಾತಿಯ ಹೋಲಿಕೆಗಳೆಲ್ಲ ಮಕ್ಕಳಲ್ಲಿ ಕಾಣ್ತಿದ್ದು. ಇವಳಿಗೆ ಡೌಟ್ ಹೊಡಿಲಿಕ್ಕೆ ಶುರುವಾಯಿತು. ಇವಳಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಒಂದು ಸರ್ತಿ ಏನಾಯಿತು, ಮಕ್ಕಳೆಲ್ಲ ಆಟ ಆಡ್ತಿದ್ವಂತೆ. ಆ ಶರ್ಮಿಷ್ಠೆಯ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದು. ಅದಕ್ಕೆ ಹೇಳೋದು, ಮಕ್ಕಳ ಸ್ವಭಾವ ಅಂತಂದರೆ ದೇವರು ಅಂತ ಹೇಳ್ತಾರೆ ನೋಡಿ ಮಕ್ಕಳನ್ನು. ಯಾಕೆಂದರೆ ಆ ಮಕ್ಕಳೇನು ಅಂದರೆ, ಈ ಉಪನಿಷತ್ತು ಹೇಳ್ತದೆ ಸತ್ಯಂ ವದ ಅಂತ ಹೇಳ್ತದೆ. ಸತ್ಯಂ ವದ ಅನ್ನುವಂಥದ್ದು ನಮಗಲ್ಲ, ಯಾಕೆಂದ್ರೆ ನಾವು ಸುಳ್ಳೇ ಹೇಳ್ತಿರ್ತೀವಿ. ಆದರೆ ಮಕ್ಕಳಿಗೆ ಅವು ಗೊತ್ತಿರೋದು, ಸುಳ್ಳು ಹೇಳೋದು ಗೊತ್ತಿರೋದಿಲ್ಲ. ಅವು ಏನು ಕೇಳ್ತಾವೆ, ನಾವು ಹೇಳ್ಕೊಟ್ಟಿರ್ತೀವಿ ಎಷ್ಟೋ ಸರ್ತಿ, ನೋಡು ಅವ್ರು ಬಂದಾಗ ಹಂಗೆ ಹೇಳಬೇಡ, ಸುಳ್ಳೇ ಹೇಳಬೇಕು ಅಂತ ಹೇಳಿಕೊಟ್ರು ಬಾಯಿ ತಪ್ಪು ಮತ್ತು ಸತ್ಯನೇ ಹೇಳ್ತಿರ್ತಾವೆ. ಅವು ಗೊತ್ತಾಗಲ್ಲ ಅವಕ್ಕೆ. ಆದ್ದರಿಂದ ಸತ್ಯಂ ವದ ಅನ್ನೋದನ್ನು ಆಚರಣೆ ಮಾಡೋದೇ ಮಕ್ಕಳಂತೆ. ಅದಕ್ಕೇನು ಮಾಡಿದ್ಲು ದೇವಯಾನಿ, ಏನು ಮಾಡಿದ್ಲಂತೆ, ಒಂದು ಸರ್ತಿ ಹೋಗಿ ನಿಮ್ಮಪ್ಪ ಯಾರು ಅಂತ ಕೇಳಿದ್ರಂತೆ. ನಿಮ್ಮಪ್ಪ ಯಾರು ಅಂತ ಕೇಳಿದರೆ ಅವು ಪಾಪ ಏನು ಗೊತ್ತು, ಪಾಪ ಸ್ವಭಾವ ಏನು ಗೊತ್ತಿಲ್ಲ. ಅದಕ್ಕೆ ಯಾರು ನಿಮ್ಮಪ್ಪ ಅಂತ ಕೇಳಿದ ಕೂಡಲೇ ಅವು ಎಲ್ಲ ಸೇರಿಕೊಂಡು ಬೆಟ್ಟ ಮಾಡಿ ಅಲ್ಲಿ ನಿಂತ ನೋಡಿ, ಆತನೇ ನಮ್ಮಪ್ಪ ಅಂತ ತೋರಿಸ್ಬಿಟ್ಟು ಅಂತವೆಲ್ಲ. ಆತನೇ ನಮ್ಮಪ್ಪ ಅಂತ ತೋರಿಸ್ಲಿಕ್ಕೆ ಪುರುಸೊತ್ತಿಲ್ಲ. ಅಲ್ಲಿ ನೋಡಿದ್ಲು, ಸಿಟ್ಟು ಬಂತು. ನೋಡಿದ್ರೆ ಯಯಾತಿ ಗೊತ್ತಾಗಿಬಿಡ್ತು, ಸಿಟ್ಟು ಬಂತು. ಸಿಟ್ಟು ತಡಿಲಿಕ್ಕಾಗದೇನೆ ಏನು ಮಾಡಿದ್ಲಂತೆ, ಶುಕ್ರಾಚಾರ್ಯ ಹತ್ರಕ್ಕೆ ಹೋದ್ಲು. ಶುಕ್ರಾಚಾರ್ಯ ಹತ್ರಕ್ಕೆ ಹೋಗಿ, ನನಗೆ ಮೋಸ ಮಾಡಿದ್ದಾನೆ, ಮಾತು ಕೊಟ್ಟಿದ್ದನ್ನು ತಪ್ಪಿದ್ದಾನೆ, ಈಗಲೇ ಅವನಿಗೆ ನಿಮ್ಮ ತಪಶಕ್ತಿಯಿಂದ ಶಾಪ ಹಾಕ್ರಿ, ಅವನ ತಾರುಣ್ಯ ಎಲ್ಲ ಹೋಗಲಿ, ಮುಪ್ಪು ಬರಲಿ ಅವನಿಗೆ ಅಂತ ಹೇಳಿದ್ರಂತೆ. ಆಯಿತು ಅಂತ ಮಗಳ ಮೇಲಿನ ವ್ಯಾಮೋಹ ತಡಿಲಿಕ್ಕಾಗದೇನೆ ಹೋದರು, ಶಾಪ ಹಾಕೇ ಬಿಟ್ರಂತೆ. ನಿನ್ನ ತಾರುಣ್ಯ ಹೋಗಲಿ, ನಿನಗೆ ಮುಪ್ಪು ಬರಲಿ ಅಂತ ಶಾಪ ಹಾಕಿಬಿಟ್ರು. ಮುಪ್ಪು ಬಂತು ಅವರಿಗೆ.
ಮುಪ್ಪು ಬಂತು. ಆದರೆ ಅವನ ಏನಂತಾರಲ್ಲ, ಆಸೆ ಹೋಗಿರಲಿಲ್ಲಂತ, ಇನ್ನೂ ಕೂಡ ಆಸೆ ಹೋಗಿರಲಿಲ್ಲ ಅವನಿಗೆ. ಅದಕ್ಕೆ ಭಾಳ ಬೇಜಾರಾಯ್ತಂತ ಅವನಿಗೆ, ಭಾಳ ಬೇಜಾರಾಯಿತು. ಬೇಜಾರಾದ ಕೂಡಲೇ ಏನಾಯ್ತಂತೆ, ಇಷ್ಟು ಬೇಜಾರು ಮಾಡಿಕೊಂಡು ಇರುವಾಗ ಆಗ ಈ ಶುಕ್ರಾಚಾರ್ಯ ಹತ್ತಿರಕ್ಕೆ ಹೋಗಿ ಹೇಳಿದ್ನಂತೆ. ಶುಕ್ರಾಚಾರ್ಯ, ಸ್ವಾಮಿ, ನನಗಿನ್ನೂ ಆಸೆ ತೀರಿಲ್ಲ, ಇನ್ನೂ ಸಂಸಾರದಲ್ಲಿ ಇರಬೇಕು ಅಂತ ಅಪೇಕ್ಷೆ ಇದೆ. ಈಗಲೇ ನನಗೆ ಮುಪ್ಪು ತಂದ್ರಲ್ಲ, ಯಾಕೆ ಹೀಗೆ ಮಾಡಿದ್ರಿ ನೀವು? ಯಾಕೆಂದರೆ ಮನುಷ್ಯನಿಗೆ ಕೆಲವು ಆಸೆಗಳು ಹೋಗೋದಿಲ್ಲ ಅಂತ ಹೇಳುತ್ತಾರೆ. ಕೆಲವೆಲ್ಲ ಇದೆ, ಜೀರ್ಯಂತಿ ಜೀರ್ಯತಕ್ಕೇಶಾಹ, ಅಷ್ಟೇ ಅಲ್ಲ, ದಂತಾಹ ಜೀರ್ಯಂತಿ ಜೀರ್ಯತಃ. ಕೆಲವು ಮನುಷ್ಯನಿಗೆ ವಯಸ್ಸಾಗ್ತಾ ಆಗಬೇಕಾದ್ರೆ ಜೀರ್ಯಂತಿ ಜೀರ್ಯತಕ್ಕೇಶಾಹ ಅಂತ ತಲೆ ಕೂದಲು ಉದುರು ಹೋಗ್ತಿರ್ತದಂತೆ. ತಲೆ ಕೂದಲು ಉದುರು ಹೋಗ್ತದೆ, ಕೂದಲು ಬೆಳ್ಳಗಾಗ್ತದೆ, ಏನೇನೋ ಆಗ್ತಿರ್ತದೆ, ಅದೆಲ್ಲ ಹೋಗ್ತದೆ. ಅಷ್ಟೇ ಅಲ್ಲ, ದಂತಾಹ ಜೀರ್ಯಂತಿ ಜೀರ್ಯತಃ, ವಯಸ್ಸಾದಂತೆ ಹಲ್ಲು ಉದುರಿ ಬೀಳ್ತಾವಂತೆ, ಹಲ್ಲುಗಳು ಹೋಗ್ತಿರ್ತಾವಂತೆ. ಆದರೆ ಜೀವಿತಾಶ ಧನಾಶಾಚ, ಎರಡು ಆಸೆಗಳು ಮಾತ್ರ ಹೋಗೋದಿಲ್ಲಂತೆ. ಎರಡು ಆಸೆಗಳು ಏನು ಅಂದರೆ, ಜೀವಿತಾಶ ಅಂತ ಹೇಳಿದರೆ ಒಂದು ಬದುಕಬೇಕು ಅನ್ನುವ ಆಸೆ ಇದೆಯಲ್ಲ, ಬದುಕಬೇಕು ಅನ್ನೋ ಆಸೆ. ಇನ್ನೊಂದು ಧನಾಶ ಅಂದರೆ ದುಡ್ಡಿನ ಆಸೆ ಎನ್ನುವಂಥದ್ದು. ಇದು ಎರಡು ಮಾತ್ರ. ಬದುಕಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಅಂತಂದರೆ, ಡಾಕ್ಟ್ರು ಇನ್ನು ಮುಗೀತು, ಇನ್ನು ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಇನ್ನೊಂದು ದಿವಸ ಆಗ್ತದೆ ಅಂತ ನೋಡ್ರಿ ಡಾಕ್ಟ್ರೆ, ನಾಳೆ ನನ್ನ ಮೊಮ್ಮಗನ ಉಪನಯನ ನೋಡಿ ಹೋಗಿಬಿಡ್ತೀನಿ ಅಂತ ಹೇಳ್ತಾನಂತೆ. ಹಾಗಿರ್ತದಂತೆ. ಇನ್ನೊಂದು ದಿವಸ ಆದರೂ ನೋಡ್ರಿ ಅಂತ, ಕೊನೆಗೆ ಸಾಯೋ ಕಾಲ ಬಂದರೂ ಕೂಡ ಒಂದು ದಿವಸ ಆದರೂ ಕೂಡ ಜೀವಿತಾಶ, ಆಗಲೂ ಕೂಡ ಬದುಕಬೇಕು ಅನ್ನುವಂಥ ಆಸೆ ಬರ್ತದಂತೆ. ಧನಾಶ ಅಂತ ಹೇಳಿದರೆ ಈ ಸಂಪತ್ತಿನ ಆಸೆ ಇದೆಯಲ್ಲ. ಯಾರಾದರೂ ಕೆಲವೊಂದು ಸರ್ತಿ ಇಡೀ ಭೂಮಂಡಲದಲ್ಲಿ ಏನು ದವಸ ಧಾನ್ಯಗಳಿದ್ದಾವಲ್ಲ, ಆ ಎಲ್ಲ ದವಸ ಧಾನ್ಯಗಳನ್ನು ಕೂಡ ಒಬ್ಬ ನಿನಗೆ ಬ್ರಾಹ್ಮಣ ನಿನಗೆ ದಾನ ಮಾಡ್ತೇನೆ ನಾನು ಅಂತ ಹೇಳಿದರೆ, ಬ್ರಾಹ್ಮಣ ಯೋಚನೆ ಮಾಡ್ತಾನಂತೆ. ಏನು ಅಂದರೆ, ಅಷ್ಟು ದಾನ ಕೊಡ್ತಾನಲ್ಲ, ಅದನ್ನು ಎಲ್ಲಿ ಬಚ್ಚಿಡ್ಲಿ ಅಂತ ಯೋಚನೆ ಮಾಡ್ತಾನಂತೆ. ಹೊರತು ಅವನಿಗೆ ಯೋಚನೆ ಬರುವುದಿಲ್ಲಂತೆ. ಅಲ್ಲ, ಇಷ್ಟು ತೊಗೊಂಡು ನಾನೇನು ಮಾಡಲಿ ಅಂತ ಯೋಚನೆ ಬರುವುದಿಲ್ಲಂತ. ಅವನು ತೊಗೊಂಡು ನಾನೇನು ಮಾಡಲಿ ಇದನ್ನು ಅಂತ, ಏನು ಮಾಡಲಿಕ್ಕಾಗ್ತದೆ ನನಗೆ, ಇಷ್ಟು ಒಬ್ಬನು ಎಷ್ಟು ತಿನ್ನಬಲ್ಲೆ ನಾನು ಅಂತ ಯೋಚನೆ ಬರಬೇಕಲ್ಲ, ಆ ಯೋಚನೆ ಬರೋದಿಲ್ಲಂತೆ ಮನುಷ್ಯನಿಗೆ. ಇಷ್ಟು ಕೊಡ್ತಾ ಇದ್ದೀಯಲ್ಲ, ಎಲ್ಲಿಟ್ಟುಕೊಳ್ಳಿ ಅಂತ ಕೇಳ್ತಾನಂತೆ. ಎಷ್ಟೋ ಸರ್ತಿ ಹೆಂಗಾಗ್ತದೆ ಅಂದರೆ, ಹೋಗಬೇಕಾದ್ರೆ ಏನು ಮಾಡಿರ್ತಾನೆ ಅಂದರೆ, ದಾನ ಕೊಡ್ತಾರೆ ಅಂತ ತೊಗೊಳ್ಲಿಕ್ಕೆ ಹೋಗಿರ್ತಾನೆ, ಒಂದು ಚೀಲ ತೊಗೊಂಡು ಹೋಗಿರ್ತಾನಂತೆ. ಅಕಸ್ಮಾತ್ ಆ ಚೀಲ ತುಂಬೋಯ್ತು ಅಂದರೆ ದಾನ ಕೊಟ್ಟವ್ರನ್ನೇ ಕೇಳ್ತಾನಂತೆ ಇನ್ನೊಂದು ಸರ್ತಿ, ಇದು ತುಂಬೋಗಿದೆ, ನಿಮ್ಮ ಮನೆಯಲ್ಲೇ ಇನ್ನೊಂದು ಚೀಲ ಇದ್ರೆ ಕೊಡ್ರಿ, ತುಂಬ್ಕೊಂಡು ಹೋಗ್ತೀನಿ ಅಂತಾನಂತೆ. ಹಂಗಿರ್ತದೆ. ಆದ್ದರಿಂದ ಬ್ರಾಹ್ಮಣರು ಅಂದರೆ ಅಷ್ಟು ಯೋಚನೆ, ಅಂದರೆ ಅವನಿಗೆ ಯೋಚನೆಯೇ ಬರಲ್ಲ. ಆದ್ದರಿಂದ ಧನಾಶಾಚ, ಇದರ ಹಣದ ಆಸೆ ಎನ್ನುವಂಥದ್ದು ಇದೆಯಲ್ಲ, ಅದು ಹೋಗೋದಿಲ್ಲಂತೆ. ದುಡ್ಡು ಬಂದಷ್ಟು ಬರಲಿ ಅಂತ ಹೇಳ್ತಿರ್ತಾನಂತೆ. ಅದಕ್ಕೊಂದು ಲಿಮಿಟೇಷನ್ ಅಂತ ಇರೋದಿಲ್ಲ. ನನಗೂ ಕೂಡ ಜೀವಿತಾಶ ಇದೆ, ನನಗಿನ್ನೂ ಕೂಡ ಸಂಸಾರದ ಆಸಕ್ತಿ ಇದೆ. ಈಗಲೇ ನನಗೆ ಈ ಮುಪ್ಪು ಕೊಡಬೇಡಿ ಅಂತ ಕೇಳಿದಾಗ ಆಗ ಅವನಿಗೆ ಹೇಳಿದ್ರಂತೆ, ನಿನ್ನ ಮಕ್ಕಳ ಯೌವನವನ್ನು ತೆಗೆದುಕೊಂಡು ಬೇಕಾದರೆ ನೀನು ಬದುಕಬಹುದು ಅಂತ ಒಂದು ವರ ಕೊಟ್ಟರಂತೆ ಶುಕ್ರಾಚಾರ್ಯ. ಆಯಿತು ಅಂತ ಆಗ 5 ಜನ ಮಕ್ಕಳು ಹುಟ್ಟಿದ್ರಂತೆ. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ. ದೇವಯಾನಿಗೆ 2 ಮಕ್ಕಳು ಹುಟ್ಟಿದ್ರು, ಯದು ತುರ್ವಸು ಅಂತ 2 ಮಕ್ಕಳು ಹುಟ್ಟಿದ್ರಂತೆ. ಆಮೇಲೆ ಶರ್ಮಿಷ್ಠೆಗೆ 3 ಜನ ಮಕ್ಕಳು ಹುಟ್ಟಿದ್ರಂತೆ. ಯಾರವರು ಅಂದರೆ ದೃಹ್ಯುಂಚ ನುಂಚ ಪೂರುಂಚ, ದೃಹ್ಯು ಅನು ಪೂರು ಅಂತ ಈ 3 ಜನ ಮಕ್ಕಳು ಹುಟ್ಟಿದ್ರಂತೆ. ಈ 3 ಜನ ಮಕ್ಕಳು ಹುಟ್ಟಿದ್ರಲ್ಲ, ಅದರಲ್ಲಿ ಮೊದಲಿಗೇನು ಮಾಡಿದೆ, ಯದುವನ್ನು ಕೇಳಿದ್ನಂತೆ. ನೋಡು, ನನಗೆ ಅಪೇಕ್ಷೆ ಇದೆ, ನಿನ್ನ ತಾರುಣ್ಯವನ್ನು ನನಗೆ ಕೊಡು. ಇವನು ಕೈಯಲ್ಲಿ ಕೋಲು ಹಿಡ್ಕೊಂಡು ಓಡಾಡ್ತಿದ್ದ, ಮುಪ್ಪು ಬಂದಿತ್ತು, ಕೋಲು ಹಿಡ್ಕೊಂಡು ಓಡಾಡ್ತಿದ್ದ, ನಿನ್ನ ತಾರುಣ್ಯ ನನಗೆ ಕೊಡು ಅಂತ ಕೇಳಿದ್ನಂತೆ. ಕೇಳಿದ್ದಕ್ಕೆ ಅವನು ಹೇಳಿದ್ನಂತೆ, ಯದು ಹೇಳಿದ್ನಂತೆ, ಏನು ಮಾತಾಡ್ತಿದ್ದಿ, ವಯಸ್ಸಾಗಿದೆ, ಇನ್ನು ಹೋಗೋದು ಬಿಟ್ಟು ನಿನಗೆ ನಾನು ತಾರುಣ್ಯ ಕೊಟ್ಟು ನಿನ್ನ ಕೈಯಾಗಿದ್ದು ಕೋಲು ನಾನು ಎಸ್ಕೊಂಡು ನನ್ನ ಕೈಯಲ್ಲಿರೋ ಬ್ಯಾಟ್ ನಿನಗೆ ಕೊಡಲಿಕ್ಕಾಗ್ತದೇನೋ ಅಂದಂತ. ಎಲ್ಲಿ ಕೊಡಲಿಕ್ಕಾಗ್ತದೆ, ಹಾಗೆಲ್ಲ ಆಗಲ್ಲ, ಬೇಡ ನೀವು ಹೋಗು ಅಂತಂದು. ಅದಕ್ಕೆ ಸಿಟ್ಟು ಬಂತು ಅವನಿಗೆ. ಸಿಟ್ಟು ಬಂದು, ನೀನಲ್ಲ, ನಿನ್ನಿಂದ ಹಿಡ್ಕೊಂಡು ನಿನ್ನಿಂದ ಹುಟ್ಟುವಂಥ ಇಡೀ ವಂಶ ಎನ್ನುವಂಥದ್ದು ಸಾರ್ವಭೌಮತೆಯನ್ನು ಅನುಭವಿಸಬಾರ್ದು ಅಂತ ಶಾಪ ಹಾಕಿದ್ನಂತೆ. ಸಾರ್ವಭೌಮತೆಯನ್ನು ಅನುಭವಿಸಬಾರ್ದು ಅಂತ ಅಂದರೆ ಸಣ್ಣ ರಾಜ್ಯಕ್ಕೆ ನೀವು ರಾಜರಾಗರೆ ಅಷ್ಟೇ, ಸಾರ್ವಭೌಮರಾಗಬಾರ್ದು ಅಂತ. ಆದ್ದರಿಂದ ನೋಡಿ, ಯದುವಂಶದಲ್ಲಿ ಬಂದವರು ಯಾರೂ ರಾಜರಾಗಲಿಲ್ಲ, ದೊಡ್ಡ ರಾಜರಾಗಲಿಲ್ಲ ಅವರು ಯಾರೂ ಕೂಡ. ದೇಶವನ್ನು ಆಳುವಂಥ ವ್ಯಕ್ತಿಗಳಾಗಲಿಲ್ಲ ಅವರು ಯಾರೂ ಕೂಡ ಯದುವಂಶದಲ್ಲಿ ಬಂದವರು. ಹಾಗೆ ಅದೇ ರೀತಿ ತುರ್ವಸುವನ್ನು ಕೇಳಿದ, ಅವನು ಹೀಗೆ ಹೇಳಿದ, ಅವನಿಗೂ ಅಷ್ಟೇ ಇದೇ ರೀತಿ ಶಾಪ ಹಾಕಿದ್ರಂತೆ. ದೃಹ್ಯುಂಚಾನುಂಚ, ದೃಹ್ಯುವನ್ನು ಕೇಳಿದರು, ಅನುವನ್ನು ಕೇಳಿದ, ಎಲ್ಲರೂ ಹೀಗೆ ಅಂದರು. ಕೊನೆಗೆ ಪೂರು ಹತ್ರ ಬಂದ್ರಂತೆ. ಪೂರು ಹತ್ರ ಬಂದು ಕೇಳಿದಂತೆ, ಪೂರು ಹೇಳಿದ, ತಂದೆಯಾದವನು ನೀನು ಕೇಳ್ತಾ ಇರುವಾಗ ತಂದೆಗೋಸ್ಕರ ತ್ಯಾಗ ಅಲ್ಲದೆ ಮತ್ತಾರಿಗೆ ಮಾಡಬೇಕು, ನನ್ನ ಆಯುಷ್ಯವನ್ನು ಕೊಡ್ತೇನಂತೆ, ನೀನು ಸ್ವೀಕಾರ ಮಾಡು, ನನ್ನ ತಾರುಣ್ಯದಿಂದ ಬದುಕು ನೀನು ಅಂತ ಹೇಳಿ ಕೊಟ್ರಂತೆ. ಕೊಟ್ಟಾಗ
ಅದನ್ನು ತೆಗೆದುಕೊಂಡು ಸಂಸಾರದಲ್ಲಿ ಆನಂದದಿಂದ ಬದುಕಿದ್ನಂತೆ. ಎಷ್ಟು ದಿವಸ ಆದರೂ ಆಸೆ ಹೋಗ್ತಿಲ್ಲ. ಕೊನೆಗೆ ಅವನಿಗೆ ವೈರಾಗ್ಯ ಬಂತಂತೆ. ಅವನಿಗೆ ವೈರಾಗ್ಯ ಬರಲಿಲ್ಲ, ಅವನಿಗೆ ಅನ್ನಿಸ್ತು ಒಂದು ಸರ್ತಿ, ಏನು ಈ ಆಸೆ ಎನ್ನುವಂಥದ್ದು ಹೋಗ್ತಾನೇ ಇಲ್ಲ ಅಂತ. ಆಗ ಪೂರ್ವ ಇದನ್ನು ಯೌವನವನ್ನು ಕೊಟ್ಟನಲ್ಲ, ಆ ಪೂರ್ವಿಗೆ ಒಂದು ವರ ಕೊಟ್ಟನಂತೆ. ಏನು ಅಂದರೆ, ನೀನು ದೇಶದ ಸಾರ್ವಭೌಮನಾಗು, ನಿನ್ನ ವಂಶದವರೆಲ್ಲ ಆಗಲಿ ಅಂತ ಅವನಿಗೆ ವರ ಕೊಟ್ಟರು. ಆಮೇಲೆ ಆ ಪೂರ್ವಿನ ವಂಶದಲ್ಲಿ ಬಂದವರೇನೇ ಕೌರವರು, ಪಾಂಡವರು, ಇವರೆಲ್ಲ ಸಾರ್ವಭೌಮರಾಗಿ ಮೆರೆದರಂತೆ ಪೂರ್ವಿನ ವಂಶದಲ್ಲಿ. ಆದರೆ ಯದುವಿನ ವಂಶದಲ್ಲಿ ಬಂದವರು ಯಾದವರು, ಕೃಷ್ಣ ಎಲ್ಲ ಬಂದರು. ಕೃಷ್ಣ ಎಲ್ಲೂ ರಾಜ ಆಗಲಿಲ್ಲ, ಅವನು ರಾಜ ಆಗಲಿಲ್ಲ. ಯಾಕೆ ಅಂದರೆ ಅವನಿಗೆ ಆಗಬಾರ್ದಂತ ಶಾಪ ಇವನು. ಹಾಗಾಗಿ ಈ ರೀತಿ ಆಯಿತು. ಕಡೆಗೇನಾಯಿತು ಅಂದರೆ ಕೊನೆಗೆ ಇವನೇ ಅಂದ್ಕೊಂಡ, ಇನ್ನು ಈ ಆಸೆ ಹೋಗಲ್ಲ, ಬೇಡ ಇದು ಅಂತ ಅಂದ್ಕೊಂಡು ಅವನು ಸಂಪಾದನೆ ಮಾಡಿದ್ದನ್ನೆಲ್ಲವನ್ನು ಕೂಡ ಯಜ್ಞ, ಯಾಗ, ದಾನ, ಧರ್ಮ ಎಲ್ಲವನ್ನು, ಕೆರೆ ಬಾವಿಗಳನ್ನು ತೋಡಿಸಿದಂತೆ ಅನೇಕ ಪುಣ್ಯಕರ್ಮಗಳನ್ನು ಮಾಡಿದ. ಎಲ್ಲವನ್ನು ಮಾಡಿ ಇಷ್ಟೆಲ್ಲ ಆದ ನಂತರ ಅವನಿಗೆ ಕೊನೆ ಕಾಲ ಬಂತು. ಇನ್ನೇನು ಹೋಗ್ತೇನೆ ಎನ್ನುವಾಗ ದೇವತೆಗಳೆಲ್ಲರೂ ಕೂಡ ನೀನು ಮಾಡಿದ ಪುಣ್ಯಕ್ಕೆ ಸ್ವರ್ಗಕ್ಕೆ ಬರಬೇಕು ನೀನು ಅಂತ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರಂತೆ. ಆ ಸ್ವರ್ಗಕ್ಕೆ ಕರ್ಕೊಂಡು ಹೋದಾಗ ಸ್ವರ್ಗದಲ್ಲಿ ಹೋದಾಗ ಅವನಿಗೆ ಒಳ್ಳೆ ಸೀಟಲ್ಲಿ ಕೂಡಿಸಿದ್ರು. ಆನಂದ, ಅವನಿಗೆ ಪರಮಾನಂದ, ಅಷ್ಟು ಆನಂದದಿಂದ ಇದ್ದ. ಭಾಳ ದಿವಸ ಅವನಿಗೂ ಮತ್ತು ಇಂದ್ರನಿಗೂ ಭಾಳ ಸಖ್ಯ ಬೆಳೆದು ಹೋಯ್ತಂತೆ, ಸ್ನೇಹ ಆಗೋಗಿಬಿಡ್ತು. ಆದಮೇಲೆ ಒಂದು ಸರ್ತಿ ಇಂದ್ರ ಏನು ಮಾಡಿದ್ನಂತೆ, ಕೇಳಿದ್ನಂತೆ ಇವನನ್ನು, ಅಲ್ಲ ಯಯಾತಿ, ನೀನು ಇಷ್ಟು ಪುಣ್ಯ ಸಂಪಾದನೆ ಮಾಡಿದೆ, ಎಷ್ಟು ಸಂಪಾದನೆ ಮಾಡಿ, ನಿನ್ನಂತೆ ಭೂಮಿಯಲ್ಲಿ ಪುಣ್ಯ ಸಂಪಾದನೆ ಮಾಡಿದವರು ಇನ್ನೊಬ್ರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ನಂತೆ. ಏನು ಹೇಳಬೇಕು ಇವನು? ಇದ್ದಾರೆ ಅಂತ ಹೇಳ್ಬೋದಿತ್ತೋ ಇಲ್ಲ. ಆದರೆ ಇವನೇನು ಹೇಳಿದ ಅಂತಂದರೆ, ನನ್ನಂತೆ ಯಾರಿರ್ಲಿಕ್ಕೆ ಸಾಧ್ಯ ಅಂದ್ಬಿಟ್ನಂತೆ. ನನ್ನಂತೆ ಯಾರಿರ್ಲಿಕ್ಕೆ ಸಾಧ್ಯ ಅಂದ ಕೂಡಲೇ ಅವನಿಗೆ ಸಿಟ್ಟು ಬಂದು ಈಗಲೇ ಕೆಳಗೆ ಬೀಳ್ ನೀನು ಅಂತ ಅಂದ್ಬಿಟ್ನಂತೆ. ಅವ್ನು ಕೆಳಗೆ ಬಿದ್ದ. ಯಾರಾದರೂ ಹಾಗೆ ಹೇಳ್ತಾರೆ, ಅಹಂಕಾರ ಬರಬಾರ್ದು ಯಾವತ್ತೂ ಕೂಡ. ಅಹಂಕಾರ ಬಂದು ಕೂಡಲೇ ಅವನ ಪುಣ್ಯ ಎಲ್ಲ ಹ್ರಾಸ ಆಗಿಬಿಡುತ್ತಂತೆ. ಯಾರಾದರೂ ಕೇಳಿರ್ತಾರೆ, ಆಚಾರ್ಯ ಭಾಳ ಚಲೋ ಉಪನ್ಯಾಸ ಹೇಳ್ತಿರ್ತೀರಿ ನೀವು, ಅದಕ್ಕೆ ನಿಮ್ಮಂತೆ ಹೇಳೋರು ಯಾರಾದರೂ ಇದ್ದಾರೆ ಹೇಳ್ರಿ ಅಂತಂದರೆ, ನನ್ನಂತೆ ಯಾರಿದ್ದಾರೆ ರೀ, ಇನ್ನೊಂದು ಸರ್ತಿ ಕರೆಸೋದಾದ್ರೆ ನನ್ನನ್ನೇ ಕರೆಸ್ರಿ ಅಂದರೆ ಸರಿ ಇರೋದಿಲ್ಲ. ಅದೇ ಇನ್ನೂ 4 ಮಂದಿಗೆ ಹೇಳಬೇಕು, ಹೌದು ಇದ್ದಾರೆ ಕರೀರಿ ಅಂತ ಹೇಳಬೇಕಂತ, ಹಂಗಿರ್ತದೆ ಆ ರೀತಿ. ಆದರೆ ಇವನು ಹೇಳಿದ ನನ್ನಂತೆ ಯಾರಿದ್ದಾರೆ ಅಂದ್ಬಿಟ್ಟು ಕೆಳಗೆ ಬಿದ್ದ. ಆದರೆ ಬೀಳುವಾಗ ಒಂದು ಮಾತು ಕೇಳಿದ್ನಂತೆ, ಬೀಳಿಸ್ತಿದ್ದೀರಿ ನನ್ನನ್ನು, 4 ಜನ ಸಜ್ಜನರು ಇರ್ತಾರೆ, ಅಂಥವ್ರ ಮಧ್ಯದಲ್ಲಿ ನನ್ನನ್ನು, ದುರ್ಜನರ ಮಧ್ಯದಲ್ಲಿ ಬೀಳಿಸ್ಬೇಡ ಅಂತ ಕೇಳಿದನಂತೆ. ಸರಿ ಅಂತ ಆಯ್ತು, ಅದನ್ನು ನಡೆಸ್ಕೊಡ್ತೀನಿ ಅಂತಂದರು. ಅದಕ್ಕೆ ಸರಿಯಾಗಿ ಮೇಲಿಂದ ಕೆಳಗೆ ಬಿದ್ದಂತೆ. ಬೀಳಬೇಕಾದ್ರೆ ಏನಾಯಿತು ಅಂದರೆ 4 ಜನ ಸಜ್ಜನರು ಇದ್ರಂತೆ. 4 ಜನ ಸಜ್ಜನರು ಯಾರು ಅಂತ ಹೇಳಿದರೆ, ಅವರು 4 ಜನ ಇದ್ದರಂತೆ. ಆ 4 ಜನರು ಕೂಡ ಒಬ್ಬನ ಹೆಸರು ಅಷ್ಟಕ ಅಂತ, ಇನ್ನೊಬ್ಬ ಶಿಬಿ ಅಂತ ಚಕ್ರವರ್ತಿ, ಅವನ ಕತೆ ಭಾಳ ದೊಡ್ಡದು, ಶಿಬಿ ಚಕ್ರವರ್ತಿ ಅಂತ ಬರ್ತಾನೆ. ಆಮೇಲೆ ಉಶೀನರ ಅಂತ ಇನ್ನೊಬ್ಬ ವೃಷಮಾನ್ ಅಂತ ಹೇಳ್ಬಿಟ್ಟು ಇನ್ನೊಬ್ಬ, 4 ಜನ ಇದ್ರಂತೆ. ಅವ್ರು 4 ಜನ ಹೋಮ ಮಾಡ್ತಾ ಇದ್ರಂತೆ. ಆ ಹೋಮ ಮಾಡ್ತಾ ಇರುವಂಥ ಅದರ ಮಧ್ಯದಲ್ಲಿ ಬಂದು ಬಿದ್ದಂತ. ಆಗ ಅದರಲ್ಲಿ ಅಷ್ಟಕ ಅಂತ ಒಬ್ಬ ಇದ್ನಲ್ಲ, ಅವನು ಕೇಳಿದ್ನಂತೆ, ಸ್ವಾಮಿ ನೀವು ನೋಡಿದರೆ ಸ್ವರ್ಗದಿಂದಲೇ ಬಂದಂಗೆ ಕಾಣ್ತದೆ, ನಿಮಗೆ ಒಳ್ಳೆ ತತ್ವಜ್ಞಾನಿಗಳು, ಆದ್ದರಿಂದ ಏನಾದರೂ ನಮಗೆ ತತ್ವೋಪದೇಶವನ್ನು ಮಾಡಿರಿ ಅಂತ ಕೇಳಿದ್ನಂತ ಅಷ್ಟಕ. ಅವನಿಗೆ ಕೇಳಿದ ಕೂಡಲೇ ಆಯಿತು ಅಂತ ಅವನಿಗೆ ತತ್ವೋಪದೇಶ ಮಾಡ್ತೀನಿ. ನಾನು ಸ್ವರ್ಗಕ್ಕೆ ಹೋಗಿ ಬಂದೀನಿ, ಅದರಿಂದ ಸ್ವರ್ಗದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದೀನಿ ನಾನು, ಅದ್ರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ನಂತೆ. ಸ್ವರ್ಗದ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತೀನಿ. ಏನದು ಅಂದರೆ, ಯಾರಾದರೂ ಜಗತ್ತಿನಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂತಾದರೆ ಅದಕ್ಕೆ 7 ಮಾರ್ಗಗಳಿದ್ದಾವೆ ಅಂತ ಹೇಳಿದ್ನಂತೆ, 7 ದಾರಿಗಳಿದ್ದಾವೆ ಅಂತ. ಯಾವುದದು ಅಂತ ಕೇಳಿದಾಗ ಅವನು ಹೇಳಿದ್ನಂತೆ, ತಪಶ್ಚ ದಾನಂಚ ಸಮೋದಮಶ್ಚ ಹ್ರೀರಾರ್ಜನಂ ಸರ್ವಭೂತಾನುಕಂಪ, ಇವೆಲ್ಲವೂ ಕೂಡ ಇರುವಂಥದ್ದು. ಸ್ವರ್ಗಸ್ಯ ಲೋಕಸ್ಯ ವದಂತಿ ಸಂತೋ ಪುರಾಣಿ ಸಪ್ತೈವ ದ್ವಾರಾಣಿ ಸಪ್ತೈವ ಮಹಾಂತಿ ಪುಂಸಾಂ ದ್ವಾರಾಣಿ ಸಪ್ತೈವ. ಇದಕ್ಕೆ 7 ಮಾರ್ಗಗಳಿದ್ದಾವೆ ಅಂತಂದರು. ಯಾವುದು ಅಂದರೆ, ತಪಃ, ಒಂದು ತಪಸ್ಸು, ನಿರಂತರವಾದ ತಪಸ್ಸು, ದೇವರನ್ನು ಆರಾಧನೆ ಮಾಡೋದು, ತಪಸ್ಸಿನಿಂದ ಸ್ವರ್ಗಕ್ಕೆ ಹೋಗಬಹುದು. ದಾನಂಚ, ದಾನದಿಂದ ಸ್ವರ್ಗಕ್ಕೆ ಹೋಗಬಹುದು. ಇನ್ನೊಂದು ಶಮಃ ಅಂದರೆ ದೇವರಲ್ಲಿ ಯಾವಾಗಲೂ ಬುದ್ಧಿ ಇರಬೇಕು, ದೇವರಲ್ಲೇ ನೆಟ್ಟ ಬುದ್ಧಿ ಅಂತ ಹೇಳ್ತಾರಲ್ಲ, ದೇವರಿಂದ ಬಿಟ್ಟು ಬೇರೆ ಕಡೆ ಬುದ್ಧಿ ಹೋಗಬಾರದು, ಇದು ಒಂದು. ಇದಲ್ಲದೇನೆ ದಮಶ್ಚ, ಇಂದ್ರಿಯ ನಿಗ್ರಹ. ಇನ್ನೊಂದು ಹ್ರೀಹಿ ಅಂದರೆ ಲಜ್ಜೆ, ನಾಚಿಕೆ. 4 ಜನ ಧರ್ಮ ಕಾರ್ಯವನ್ನು ಮಾಡುವಾಗ ನಾನು ಮಾಡ್ತಾ ಇಲ್ಲಲ್ಲ ಅನ್ನುವ ಭಾವ ನಮಗೆ ಬರಬೇಕಂತೆ.
4 ಜನ ಧರ್ಮ ಕಾರ್ಯ ಮಾಡ್ತೀವಿ, ಅವ್ರು ಮಾಡ್ತಾರೆ ನಮಗೇನ್ರಿ ಅಂತನ್ನೋ ಭಾವ ಇರಬಾರ್ದಂತೆ. ನಾವು ಮಾಡಬೇಕು, ಚಾತುರ್ಮಾಸ್ಯ ಬಂದಿದೆ ನಾವು ಮಾಡಬೇಕು, ಏಕಾದಶಿ ಉಪವಾಸ ನಾವು ಮಾಡಬೇಕು ಅನ್ನೋ ಭಾವ ನಮಗೆ ಬರಬೇಕಂತೆ. ಅವ್ರು ಮಾಡ್ತಾ ಇದ್ದಾರೆ ನಾವು ತಿಂತಾ ಇದ್ದೀವಿ ಅಂದಾಗ ನಮಗೆ ನಾಚಿಕೆ ಆಗಬೇಕಂತೆ. ಧರ್ಮ ಮಾಡಲಿಲ್ಲ ಅಂದರೆ ಆ ಭಾವ ಇದೆಯಲ್ಲ, ಇದರಿಂದಲೂ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರೆ. ಹ್ರೀಹಿ ಅಷ್ಟೇ ಅಲ್ಲ, ಆರ್ಜವಂ ಅಂತ ಹೇಳ್ತಾರೆ. ಆರ್ಜವಂ ಅಂತ ಹೇಳಿದರೆ ನೇರವಾದ ವರ್ತನೆ, ಕಪಟ ಇಲ್ಲ, ಕಾಪಟ್ಟೆ ಇಲ್ಲದೆ ಇರುವಂಥ ಒಂದು ವರ್ತನೆ. ಆ ವರ್ತನೆಯಿಂದಲೂ ಕೂಡ ಸ್ವರ್ಗ ಎನ್ನುವಂಥದ್ದಾಗತ್ತೆ. ಸರ್ವಭೂತಾನುಕಂಪಯ, ಸರ್ವಭೂತಾನುಕಂಪ ಎಲ್ಲರ ಮೇಲೂ ಕೂಡ ದಯೆಯನ್ನು ತೋರುವಂಥದ್ದು. ಇದು 7 ಮಾರ್ಗ ಎನ್ನುವಂಥದ್ದು ಸ್ವರ್ಗದ ಮಾರ್ಗ ಅಂತ ಹೀಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಭಾಳ ಇದೆ ತತ್ವಗಳು, ಅದೇ ದೊಡ್ಡದಾಗ್ತದೆ. ಅಂತೂ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಈ ಎಲ್ಲ ತತ್ವೋಪದೇಶಗಳನ್ನು ಪಡೆದಾದ ನಂತರ ಆಗ ಆ 4 ಜನ ಬ್ರಾಹ್ಮಣರು ಕೂಡ ಏನು ಮಾಡ್ತಾರಂತೆ, ಅವರೆಲ್ಲ ಹೇಳಿದ್ರಂತೆ, ಸ್ವಾಮಿ ಎಂಥ ಅದ್ಭುತವಾದಂಥ ಉಪದೇಶ ಮಾಡಿದರೆ ನೀವು, ನಿಮಗೇನು ಬೇಕು, ಏನಾದರೂ ಕೊಡಬೇಕು, ನಮಗೆ ಅಪೇಕ್ಷೆ ಇದೆ ಅಂದರೆ ಮತ್ತೆ ನಾನು ಸ್ವರ್ಗಕ್ಕೆ ಹೋಗಬೇಕು, ನನಗೆ ಹೋಗಲಿಕ್ಕೆ ಪುಣ್ಯ ಬೇಕು ಅಂತಂದು. ಅದಕ್ಕೆ ಆಯಿತು, ನಮ್ಮೆಲ್ಲರ ಪುಣ್ಯವನ್ನು ನಿಮಗೆ ಧಾರೆ ಎರೆದು ಕೊಡ್ತೇವೆ ಅಂತಂದ್ರಂತೆ 4 ಜನರು ಕೂಡ. ಧಾರೆ ಎರೆದು ಕೊಡ್ತೇವೆ, ನೀವು ಹೋಗ್ರಿ ಅಂತಂದರು. ಅಂದರೆ ಅದಕ್ಕೆ ಹೇಳಿದರು, ಅಲ್ಲ ನೀವು ಬ್ರಾಹ್ಮಣರು ಅಂತಂದ ಅವನು. ಬ್ರಾಹ್ಮಣರ ಕೈ, ಯಾಕೆಂದ್ರೆ ನಾನು ಕ್ಷತ್ರಿಯ, ನಂದೇನಿದ್ರೂ ಕೂಡ ಕೈ ಎತ್ತಿ ದಾನ ಮಾಡಬೇಕು, ಕೈ ಒಡ್ಡಿ ತಗೊಳ್ಳುವಂಥ ಅಧಿಕಾರ ನನಗಿಲ್ಲ. ಆದ್ದರಿಂದ ನನಗೆ ಅಧಿಕಾರ ಇಲ್ಲ, ಅದರಿಂದಾಗಿ ನಾನು ತಗೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡೋದು? ಇಷ್ಟು ಇವರು ಮಾತನಾಡ್ತಾ ಇರುವಾಗಲೇ ಒಬ್ಬ ಹೆಣ್ಮಗಳು ಬಂದಂತೆ. ಅವಳ ಹೆಸರು ಮಾಧವಿ ಅಂತ ಹೆಸರಂತೆ ಅವಳದ್ದು. ಆ ಮಾಧವಿ ಎನ್ನುವಂಥ ಹೆಣ್ಮಗಳು ಬಂದು ನೋಡಿದ ಏನೋ ಮಾತಾಡ್ತಿದ್ದಾರಲ್ಲ ಅಂತ ನೋಡುವಾಗ ಇದ್ದಕ್ಕಿದ್ದಾಗೆ ಬಂದವಳೇನು ಮಾಡಿದ್ಲಂತೆ, ಯಯಾತಿಯನ್ನು ನೋಡಿದ ಕೂಡಲೇ ದೀರ್ಘ ಒಂದು ಸರ್ತಿ ನಮಸ್ಕಾರವನ್ನೇ ಮಾಡಿಬಿಟ್ಲಂತೆ. ಅವರಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ ಏನು ಅಂತ ವಿಚಾರ ಮಾಡುವಾಗ ಆ ಮಾಧವಿ ಹೇಳಿದ್ಲಂತೆ, ಏನು ಉಳಿದವರೆಲ್ಲ ಕೇಳಿದ್ರು, ಏನು ನಮಸ್ಕಾರ ಯಾಕೆ ಮಾಡ್ತಿದ್ದಿ ನೀನು ಅಂದರೆ, ಆಗ ಅವ್ರು ಹೇಳಿದ್ರಂತೆ, ಮಾಧವಿ ಹೇಳಿದ್ಲಂತೆ, ಇವ್ರನ್ನ ಯಾರು ಅಂತ ತಿಳಿದಿದ್ದೀರಿ, ಬೇರೆ ಯಾರು ಅಲ್ಲ, ಇವರು ನಿಮ್ಮ ತಾತ, ನಿಮ್ಮ ಅಜ್ಜ, ಇವರು ನಾನು ಅವರ ಮಗಳು, ನನಗೆ ಹುಟ್ಟಿದವ್ರು ನೀವು ಅಂತ ಹೇಳ್ಬಿಟ್ಟು ಹೇಳಿದ್ಲಂತವಳು. ಇಷ್ಟು ಹೇಳುವಾಗ ಆಶ್ಚರ್ಯ ಆಯಿತು ಅವರಿಗೆ. ಆಗ ಮಾಧವಿ ಹೇಳ್ತಾಳೆ, ಅಪ್ಪ ಬೇರೆಯವರಿಂದ ದಾನ ತಗೊಂಡ್ರೆ ಅದು ನಿಮಗೆ ಪಾಪ ಬರುತ್ತದೆ, ಆದರೆ ಮೊಮ್ಮಕ್ಕಳಿಂದ ದಾನವನ್ನು ತಗೊಂಡ್ರೆ ಅದು ಪಾಪ ಬರುವುದಿಲ್ಲ. ಹಾಗಾಗಿ ಮೊಮ್ಮಕ್ಕಳು ಕೊಡ್ತಿದ್ದಾರೆ, ಆದ್ದರಿಂದ ಅದನ್ನು ಸ್ವೀಕಾರ ಮಾಡಿ ನೀನು ಅಂತ ಹೇಳಿದ್ರಂತೆ. ಆಯಿತು ಅಂತ ಅದನ್ನು ಸ್ವೀಕಾರ ಮಾಡಿದ ನಂತರ ಆ ಪುಣ್ಯದ ಫಲದಿಂದ ಮತ್ತೆ ಸ್ವರ್ಗಕ್ಕೆ ಹೋದನಂತೆ. ಜೊತೆಗೆ ಇವರು ಹೋದ್ರಂತೆ, ಅಷ್ಟಕ ಮೊದಲಾದವರು ಕೂಡ ಹೋದ್ರಂತೆ. ಅಂತೂ ಅವರೆಲ್ಲ ಸ್ವರ್ಗಕ್ಕೆ ಹೋದ್ರಲ್ಲ. ಇಷ್ಟು ಸ್ವರ್ಗಕ್ಕೆ ಹೋದ ನಂತರ ಅಂದರೆ ಆವತ್ತಿನಿಂದಲೂ ಕೂಡ ಯಯಾತಿ ಜಗತ್ತಿನಲ್ಲಿ ಒಂದು ನಿಯಮ ಮಾಡಿದ್ನಂತೆ. ಏನು ನಿಯಮ ಮಾಡಿದ ಅಂತಂದರೆ, ಅವನು ಹೇಳಿದ್ನಂತೆ, ಇನ್ನು ಮುಂದೆ ಪಿತೃಗಳಿಗೆ ಆನಂದ ಆಗುವಂತೆ ನನ್ನನ್ನು ಸ್ವರ್ಗಕ್ಕೆ ಕಳಿಸಿದವರು ನನ್ನ ಮಗಳ ಮಕ್ಕಳು. ಆದ್ದರಿಂದ ಯಾರಾದರೂ ಮುಂದೆ ಪಿತೃಶ್ರಾದ್ದವನ್ನು ಮಾಡಬೇಕಾದ್ರೆ, ಏನಾದರೂ ಶ್ರಾದ್ದ ಮಾಡ್ತಿದ್ರೆ ಮನೆಯಲ್ಲಿ, ಆಗ ಮಗನನ್ನು ಊಟಕ್ಕೆ ಕರೆದ್ರೆ ಭಾಳ ಆನಂದ ಆಗತ್ತೆ ಪಿತೃಗಳಿಗೆ ಅಂತ ವ್ಯವಸ್ಥೆ ಮಾಡಿದಂತೆ. ಅದಕ್ಕೆ ಶ್ರಾದ್ಧೆ 3 ಪ್ರಶಂಸ್ಯಂತಿ ದೌಹಿತ್ರ ಕುತಪಸ್ಥಿಲಾಹ. ದೌಹಿತ್ರ ಅಂದರೆ ದುಹಿತೃವಿನ ಮಗನ ಮಗ ಅಲ್ಲ, ಮಗಳ ಮಗ ಇರಬೇಕಂತೆ. ಶ್ರಾದ್ದದ ದಿವಸ ಊಟಕ್ಕೆ ಮಗಳ ಮಗ ಬಂದ ಅಂದರೆ ಭಾಳ ವಿಶೇಷ, ಪಿತೃದೇವತೆಗಳಿಗೆ ಭಾಳ ತೃಪ್ತಿ ಆಗ್ತದಂತೆ. ಆವತ್ತು ಅವನಿಗೆ ವೈಭವದ ಊಟ ಅಂತ ಹೇಳುತ್ತಾರೆ. ಅವನಿಗೆ ವಿಶೇಷ ಎಲೆ ಹಾಕಬೇಕಂತೆ, ವಿಶೇಷವಾಗಿ ಬಡಿಸ್ಬೇಕಂತ, ಅವನಿಗೆ ನಿಧಾನವಾಗಿ ಹೇಳಬೇಕಂತೆ, ಅವನಿಗೆ ಇದೆಲ್ಲ ಕ್ರಮಗಳು ಅಂತ ಹೇಳುತ್ತಾರೆ. ಇಂಥದ್ದನ್ನು ಆವತ್ತಿನಿಂದಲೂ ಕೂಡ ಈ ಭಾಗ್ಯ ಎನ್ನುವಂಥದ್ದು ಬಂತು ಎಲ್ಲ ಪಿತೃಗಳಿಗೂ ಕೂಡ ಅಂತ ಹೇಳುತ್ತಾರೆ. ಈ ರೀತಿ ಯಯಾತಿ ಹೋದ. ಆಮೇಲೆ ಯಯಾತಿಯ ಮಕ್ಕಳು ಯಾರು ಅಂತಂದರೆ ಯದು, ತುರ್ವಸು, ದೃಹ್ಯು, ಅನು, ಪೂರು ಅಂತ ಇಷ್ಟು ಜನ ಮಕ್ಕಳಿದ್ರಂತೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೋದರು. ಅದರಲ್ಲಿ ಪೂರು ಏನಿದ್ನಲ್ವ, ಆ ಪೂರು ಏನಿದ್ದಾನೆ, ಆ ಪೂರುವಿನ ವಂಶದಲ್ಲಿ ಅನೇಕರು ಬರ್ತಾರೆ. ಅದರಲ್ಲಿ ತದ್ವಂಶಜ ಕುರುರ್ನಾಮ, ಕುರು ಅಂತ ಒಬ್ಬ ಬರ್ತಾನೆ. ಕುರುವಿನ ಮಗ ಒಬ್ಬ ಪ್ರತೀಪ ಅಂತ ರಾಜ. ಆ ಪ್ರತೀಪ ಏನಿದ್ದಾನಲ್ಲ, ಪ್ರತೀಪ ರಾಜನಿಗೇನೆ ಶಂತನು ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಆ ಶಂತನು ಹುಟ್ಟಿದ್ದು ಹೇಗೆ, ಅದರ ಹಿನ್ನೆಲೆ ಏನು, ಇದೆಲ್ಲ ಹೇಳ್ತಾರೆ. ಆ ಶಂತನು ಏನಿದ್ದಾನಲ್ಲ, ಶಂತನುವಿನ ಹೆಂಡತಿ ಯಾರು ಅಂತಂದರೆ, ಆ ಶಂತನುವಿನ ಹೆಂಡತಿನೇ ಸತ್ಯವತಿ ಅಂತ. ಆ ಸತ್ಯವತಿಯನ್ನು ಮದುವೆ ಮಾಡಿಕೊಡುತ್ತಾನೆ. ಅವಳಲ್ಲಿ 2 ಮಕ್ಕಳು ಹುಡ್ತಾರೆ. ಮತ್ತು ಆ ಮಕ್ಕಳು ಯಾರು, ಅವ್ರದ್ದೆಲ್ಲ ಚರಿತ್ರೆ ಬರುತ್ತದೆ. ಆಗಲೇ ಭೀಷ್ಮಾಚಾರ್ಯರು ಮೊದಲಾದವರ ಚರಿತ್ರೆಗಳು ಕೂಡ ಬರ್ತಾವೆ. ಎಲ್ಲವೂ ಕೂಡ ಶಂತನುವಿಗೆ ಹೆಂಡತಿ 2 ಆಗ್ತಾರೆ. ಗಂಗೆಯೂ ಕೂಡ ಬರ್ತಾಳೆ, ಇವಳು ಹಾಗಾಗಿ ಅವರ ಚರಿತ್ರೆಗಳೆಲ್ಲ ಏನು ಅಂತ. ಅಂತೂ ಮಹಾಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಮಹಾಭಾರತ ಇನ್ನು ಆರಂಭ ಆಗ್ತದೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.